ಟ್ರಾಫಿಕ್ ರೂಲ್ಸ್ ಅಂದ್ರೆ ಏನ್ ಫಾಲೋ ಮಾಡಬೇಕು? ಡಿವೋರ್ಸ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಇವಾಗ ಡೈವರ್ಸ್ ಜಾಸ್ತಿ ಆಗಿದೆ. ನೀವು 2000 ಏನೋ ಕೇಸಸ್ ಹ್ಯಾಂಡಲ್ ಮಾಡಿದ್ರು. ಅಲ್ಲ, ಇವಾಗ ಏನೋ ಆಕ್ಟ್ ಚೇಂಜ್ ಆಗಿದೆ ಅಂತ ಹೇಳ್ತಾರಲ್ಲ, ಎನಿ ಚೇಂಜಸ್ ಇನ್ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್? ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಬೇರೆ, ಲಿವಿಂಗ್ ರಿಲೇಶನ್ಶಿಪ್ ಬೇರೆ. ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಯಾವಾಗ ಅಂತಂದ್ರೆ ಗಂಡ ಹೆಂಡತಿ ಮದುವೆ ಆಗಿ ಅಡಿಗೆ ಮಾಡೋರ್ಗೆ ಮತ್ತೆ ಅದನ್ನ ತಿನ್ನೋರ್ಗೆ ತುಂಬಾ ವ್ಯತ್ಯಾಸ ಇರುತ್ತೆ. ನಮ್ಮ ಜನರೇಷನ್ ಎಲ್ಲ ಏನಿತ್ತು ಅಂತಂದ್ರೆ ಡೋಂಟ್ ಗೋ ಟು ಲಾಯರ್ಸ್ ಅಂಡ್ ಪೊಲೀಸ್. ಗೊತ್ತಾ, ಒಂಥರ ಯಾರಿಗೂ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಬೇಡ, ಫಾಸ್ಟ್ ಫುಡ್ ತರ ಲೈಫ್ ಆಗುತ್ತೆ. ಇವಾಗ ಏನಾಗುತ್ತೆ ಅಂತಂದ್ರೆ ಫಸ್ಟ್ ಮದುವೆ ಆಗ್ಬೇಕು ಅಂದಾಗ ಆಪ್ಷನ್ ಇಟ್ಕೊಂಡಿರ್ತಾರೆ. ಬೈ ಚಾನ್ಸ್ ವರ್ಕೌಟ್ ಆಗಿಲ್ಲ ಅಂದ್ರೆ 1 ವರ್ಷ ನೋಡೋಣ, ಆಮೇಲೆ ನಾವು ಮಕ್ಕಳನ್ನ ಮಾಡ್ಕೊಳ್ಳೋಣ, ಇಲ್ಲ ಅಂದ್ರೆ ಸೆಪರೇಟ್ ಆಗೋಣ. ದೃಶ್ಯಂ ಅಂತ ಮೂವಿ ಬಂತು, ಅದನ್ನ ನೋಡಿ ಎಷ್ಟು ಜನ ಬಂದಿದ್ದಾರೆ. ಕರೆಕ್ಟ್. ಅದನ್ನ ನೋಡಿ ಸಿಕ್ಕಾಕೊಂಡು ಎಷ್ಟು ಜನ ಕೋರ್ಟಿಗೆ ಬಂದಿದ್ದಾರೆ. ಇವಾಗ ನೀವು ರೀಲ್ಸ್ಗೆ ಹೋದ್ರೆ ಆ 10 ರೀಲ್ಸ್ ಓಪನ್ ಮಾಡಿಸ್ಲು 3 ರೀಲ್ಸ್ ಅಲ್ಲಿ ಹೇಳ್ತಾರೆ ಕಾಲ್ ಡೀಟೇಲ್ಸ್ ಹೆಂಗ್ ತೆಗೆಯೋದು, ವಾಟ್ಸಪ್ ಚಾಟ್ಸ್ ಹೆಂಗ್ ತೆಗೆಯೋದು ಅಂತ ಹೇಳ್ತಿರ್ತಾರೆ. ಕೋರ್ಟ್ ಪ್ರಕಾರ ಪೇರೆಂಟ್ಸು ಯಾವಾಗ ಮಕ್ಕಳ ಬಗ್ಗೆ ಕೇಸ್ ಹಾಕ್ಬೋದು? ದಯಾನಂದ್, ವೆಲ್ಕಮ್ ಟು ದ ಶೋ. ನಮ್ಮ ಟಾಕ್ಸ್ಗೆ ಐ ಆಮ್ ಹ್ಯಾಪಿ, ಅಂದರೆ ಖುಷಿ ಆಗ್ತಿದೆ. ವಿ ಆರ್ ಕ್ಲಾಸ್ಮೇಟ್ಸ್ ಆ್ಯಂಡ್ ವಿ ಗ್ರೋನ್ ಟುಗೆದರ್. ತುಂಬ ವರ್ಷ ಬಿಟ್ಟು ಈ ಪಾಡ್ಕಾಸ್ಟಲ್ಲಿ ಐ ಆಮ್ ವೆಲ್ಕಮಿಂಗ್ ಯು ಫಾರ್ ಮೈ ಪಾಡ್ಕಾಸ್ಟ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ನನಗೂ ಅಷ್ಟೇ ತುಂಬ ಖುಷಿ ಆಗ್ತಿದೆ. ಜೊತೆಗೆ ಓದ್ದವ್ರು ನಾವು ವಿ ಹ್ಯಾವ್ ಗ್ರೋನ್ ಅಪ್ ಟು ಸಮ್ ಅದರ್ ಪ್ರೊಫೆಷನ್ಸ್. ಹೌದು, ಖುಷಿ ಆಗ್ತದೆ. ಐ ಆಮ್ ಹ್ಯಾಪಿ. ನಿಮ್ಮ ಪ್ರೊಫೆಷನ್ಗೆ ಬರೋಣ ಈಗ. ಆ್ಯಸ್ ಅ ಲಾಯರ್ ಹಿಂಗೆ ಹೌ ಚೈಲ್ಡ್ಹುಡ್ಡಿಂದ ಇತ್ತ ಈ ಥರ ಲಾಯರ್ ಆಗಬೇಕು ಅಂತ? ಚೈಲ್ಡ್ಹುಡ್ಡಲ್ಲಿ ಲಾಯರ್ ಆಗಬೇಕು ಅಂತ ಏನೂ ಆಸೆ ಇರಲಿಲ್ಲ. ಬಟ್ ಡಿಗ್ರಿಗೆ ಅಂತ ಬಂದಾಗ ನಮ್ಮ ಮನೇಲಿ ನಮ್ಮ ಚಿಕ್ಕಪ್ಪ ಅವರು ನಾನು ನೋಡಿದ್ದೆ. ಅವರು ಆವಾಗ ಸುಬ್ರಹ್ಮಣ್ಯ ಜೋಯ್ಸ್ ಅಂತ ಒಬ್ಬರು ಸೀನಿಯರ್ ಅಡ್ವೊಕೇಟ್ ಇದ್ದಾರೆ, ಅವ್ರ ಆಫೀಸಲ್ಲಿ ಇದ್ರು ಅವರು. ಸೊ ಹಾಗಾಗಿ ನಾವು ಅವ್ರ ಜೊತೆ ಅಲ್ಲಿಗೆ ಹೋಗಿ ಬಂದು ನಮ್ಗೊಂಥರ ಆ ಕೆಲಸದ ಬಗ್ಗೆ ನಮಗೆ ತುಂಬ ಒಂಥರ ಪ್ರೀತಿ ಜಾಸ್ತಿ ಆಯಿತು. ಅದಾದಮೇಲೆ BSc ಮುಗಿದ್ಮೇಲೆ ಏನು ಮಾಡಬೇಕು ಅಂತಂತ ಯೋಚನೆ ಮಾಡಬೇಕು ಅಂತಂದಾಗ ನಮ್ಮ ಚಿಕ್ಕಪ್ಪ ಅವರೇ ಸಜೆಸ್ಟ್ ಮಾಡಿದ್ರು, ನೀನೇನಕ್ಕೆ ಸಾಫ್ಟ್ವೇರ್ ಕಡೆ ಹೋಗಬಾರ್ದು ಅಂತಂತ. ಆವಾಗಿಂದ ಟೈಮಲ್ಲಿ ನಾನು ಹೇಳ್ತಾ ಇರೋದು 2001 ಅವಾಗ ಸ್ವಲ್ಪ IT ಅವಾಗ ಇದರಲ್ಲಿತ್ತು. ನೀನು ಬೇಡ, ಲಾಯರ್ ಪ್ರೊಫೆಷನ್ ತುಂಬ ಕಷ್ಟ ಇರುತ್ತೆ, ನೀನು IT ಕಡೆ ಹೋಗು ಅಂತಂತ ಹೇಳ್ತಾ ಇದ್ರು. ಬಟ್ ಯಾಕೋ ನಮಗೆ ಲಾನೇ ಮಾಡಬೇಕು ಅಂತಂತ ಇದಾದಾಗ ಕೊನೆಗೆ ನಾನು ವಿಪ್ರಮ್ ಲಾ ಕಾಲೇಜಲ್ಲಿ 3 ಇಯರ್ಸ್ ಕೋರ್ಸ್ ಮಾಡಿದೆ. 3 ಇಯರ್ಸ್ ಕೋರ್ಸ್ ಮಾಡಿದ್ಮೇಲೆ ನನಗೆ BSc LLB ಅಂತ ನನಗೆ ಇದು ಸಿಕ್ತು, ಡಿಗ್ರಿ ಸಿಕ್ತು. ಅದಾದಮೇಲೆ ಎನ್ರೋಲ್ಮೆಂಟ್ ಅಂತ ಇರುತ್ತೆ ನಮ್ಮದ್ರಲ್ಲಿ. ಲಾಯರ್ ಡಿಗ್ರಿ ಪಾಸ್ ಆದವರು ಎನ್ರೋಲ್ಮೆಂಟ್ ಆಗಬೇಕು ಬಾರ್ ಕೌನ್ಸಿಲ್ ಆಫ್ ಕರ್ನಾಟಕ ಅಂತ. ಅಲ್ಲಿ ನಾವು ಮೆಂಬರ್ ಆಗಬೇಕು. ಐ ಹ್ಯಾವ್ ಕಂಪ್ಲೀಟೆಡ್, ಐ ವಿಲ್ ಸ್ಟಾರ್ಟ್ ಮೈ ಪ್ರೊಫೆಷನ್ ಅಂತ ಅಲ್ಲಿ ಅವರೊಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅದಾದ್ಮೇಲೆ ನಾನು ರಿಜಿಸ್ಟ್ರೇಷನ್ ಲೈಕ್ ಹೌ ಡಾಕ್ಟರ್ಸ್ ಹ್ಯಾವ್ ಹಿಪೋಕ್ರೆಟಿಕ್ ಓತ್ ತಗೊಳ್ತಾರಲ್ಲ, ನಮ್ಗೆ ಹಿಂಗೆ ಬಾರ್ ಕೌನ್ಸಿಲ್ ಅಲ್ಲಿ ನಮ್ಗೆ ಓದ್ ಕೊಡ್ತಾರೆ. ಸೊ ಆ ಥರ ಓದ್ ತಗೊಂಡ್ಮೇಲೆ ನಾನು ಲಾಯರ್ ಆಗಿ ಶುರು ಮಾಡಿದೆ. ಬಟ್ BSc ಮಾಡಿದಾಗ ನಿಮ್ಗೆ ಈ ಥರ ಲಾಯರ್ ಆಗಲೇಬೇಕು ಅಂತ ಇಂಟೆನ್ಷನ್? ಇಲ್ಲ. BSc ಮಾಡಬೇಕು ಅಂತಂದಾಗ ಇಂಟೆನ್ಷನ್ ಇದ್ದಿದ್ದು ಯಾವ್ದಾದ್ರು ಒಂದು ಸಾಫ್ಟ್ವೇರ್ ಕಡೆ ಹೋಗೋಣ ಅನ್ನೋ ಆ ಥರ ಇಂಟೆನ್ಷನ್ ಇತ್ತು. ಬಟ್ ಆಮೇಲೆ ನಮ್ಮ ಸುತ್ತಮುತ್ತ ಇರೋರೆಲ್ಲ ಲಾಯರೇ ಇದ್ರು. ಹಂಗಾಗಿ ಈ ಹೊಸದ್ ಪ್ರಯತ್ನ ಮಾಡೋದಕ್ಕಿಂತ ಎಕ್ಸ್ಪರ್ಟೈಸ್ ಇರೋರು ಹಿಂದೆ ಹೋದ್ರೆ ರೂಟ್ ಸುಗಮ ಆಗತ್ತೆ ಅಂತಂತ ಇದು ಸೆಲೆಕ್ಟ್ ಮಾಡ್ಕೊಂಡು. ನೀವು ಓದ್ಬೇಕಾದ್ರೆ ನಿಮ್ಮ ಮನೆಯವರೆಲ್ಲ ಲಾಯರ್ ಅಂದ್ರಲ್ಲ, ಅವ್ರ ಜೊತೆ ಎಲ್ಲ ಹೋಗಿ ಸ್ಟಡೀಸ್ ಎಲ್ಲ ಮಾಡ್ತಿದ್ರು ಅದ್ರ ಬಗ್ಗೆ? ನಂಗೆ ಲಾಯರ್ ಆಗಕ್ಕೆ ಮೇನ್ ಒಂದು ರೂಟ್ ಕಾಸೇ ಅದು. ನಮ್ಮ ಚಿಕ್ಕಪ್ಪ ಅವ್ರು ನಮ್ಗೆ ಏನ್ ಮಾಡ್ತಿದ್ರು ಅಂತಂದ್ರೆ ಡಿಕ್ಟೇಷನ್ ಕೊಡ್ತಾ ಇದ್ರು. ಯಾವ್ದಾದ್ರು ಒಂದು ಕೇಸ್ ಬಂತು ಅಂದ್ರೆ ಅವಾಗ ನಾನು ಸ್ಟೂಡೆಂಟ್ ಆಗಿದ್ದಾಗ ನನ್ನ ಕೈಯಿಂದ ಬರೆಸ್ತಾ ಇದ್ರು. ಪ್ರತಿಯೊಂದು ಕೇಸ್ಗಳನ್ನ ಅವ್ರು ಬರೆಸ್ಬಿಟ್ಟು ಅವ್ರ ಕೋರ್ಟ್ಗೆ ಏನ್ ರೆಡಿ ಆಗ್ಬೇಕು ನಾನೇ ನಂಗೆ ಡಿಕ್ಟೇಷನ್ ಕೊಡ್ತಾ ಇದ್ರು. ನಾನು ಬರೆದ್ಬಿಟ್ಟು ಟೈಪ್ ಮಾಡ್ಕೊಡ್ತಿದ್ದೆ. ನಾನು BSc ಇರ್ಬೇಕು ಅಂತಂದಾಗ ನಾನು ಒಂಥರ ಹಾಫ್ ಲಾಯರ್ ತರ ಇದ್ದೆ. I was going to college, but after coming from the college, I used to go to my uncle's office, sit with him, deal with cases. So ಹಾಗಾಗಿ ನನಗೆ ಅವಾಗಿಂದನೇ ಅಕ್ವೈಂಟೆನ್ಸ್ ಬಂದು ಒಂಥರ ಡಿಗ್ರಿಲಿ ಇದ್ದಾಗ ಒಂಥರ ಹಾಫ್ ಲಾಯರ್ ಥರ ಆಗೋಗ್ಬಿಟ್ಟೆ. ಯಾಕಂದ್ರೆ BSc ಬೇರೆ ಲೈನು, ಲಾ ಅಂದ್ರೇನೆ ಬೇರೆ. ಅದೆರಡೂ ನಿಮಗೆ ಕಷ್ಟ ಅನ್ಸ್ಲಿಲ್ವಾ? BSc ಮಾಡೋ ಟೈಮಲ್ಲಿ BSc ಸ್ವಲ್ಪ ಕಷ್ಟ ಅನಿಸ್ತು, ಲಾ ಕಷ್ಟ ಅನ್ಸಲ್ಲ ನನಗನ್ಸ್ಲಿಲ್ಲ. ಯಾಕೆ ಅಂತಂತಂದ್ರೆ
BSc ಬಂದು ಒಂಥರ ಎಲ್ಲೋ ಒಂಥರ ಬೇರೆ ಥರ ಸಬ್ಜೆಕ್ಟ್ ಅದು, ಎಲ್ಲೋ ಯಾವುದೋ ಮಾಡಿದ್ದು ಏನೋ ಮಾಡಿದ್ದು, ಇಟ್ಸ್ ನಾಟ್ ರಿಲೇಟೆಡ್ ಟು ಡೇ ಲೈಫ್. ಹೌದು. ಬಟ್ ಇಫ್ ವಿ ಟೇಕ್ ಲಾಯರ್, ಇಫ್ ಯು ಟೇಕ್ ಡಾಕ್ಟರ್, ಒಂಥರ ಏನು ಮಾಡ್ತಾರೋ ಅವರು ಒಂಥರ ಡೇ ಟು ಡೇ ವಿ ಕ್ಯಾನ್ ಕನೆಕ್ಟ್, ನಮ್ಮ ಕನೆಕ್ಟ್ ಆಗುತ್ತೆ ಅದು. ಹೌದು. ಏನು ಇಶ್ಯೂಸ್ ಇದ್ರು ಇವತ್ತು ಆಗು ಹೋಗುಗಳ ಜೊತೆ ನಾವು ಫೈಟ್ ಮಾಡ್ತಿರ್ತೀವಿ. ಕೆಮಿಸ್ಟ್ರಿ ಇತ್ತು, ಫಿಸಿಕ್ಸ್ ಇತ್ತು, ನನಗೆ ಅಷ್ಟು ಇದಿರಲಿಲ್ಲ. ಡಿಗ್ರಿ ತೊಗೊಳ್ಳೋಣ, ಒಂದು ಯಾವ್ದಾದ್ರು ಕೆಲ್ಸಕ್ಕೆ ಹೋಗೋಣ ಅನ್ನೋ ಲೆಕ್ಕದಲ್ಲಿ ಅದು ಮಾಡಿದೆ. ಬಟ್ ವೆನ್ ಐ ಚೂಸ್ LLB ಆಸ್ ಮೈ ಪ್ರೊಫೆಷನ್, ನಾನು ತುಂಬ ಸೀರಿಯಸ್ ಆಗಿ ಮಾಡಿದೆ. ನಂಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಶುರು ಆಯ್ತು. ಯಾಕಂದರೆ ಇಟ್ಸ್ ಡೇ ಟು ಡೇ ಅವೇರ್ನೆಸ್ ಸಬ್ಜೆಕ್ಟ್ಸ್ ಎಲ್ಲ. ಎಲ್ಲೇನಾಯಿತು, ಕ್ರಿಮಿನಲ್ ಕೇಸಸ್ಸು, ಸಿವಿಲ್ ಕೇಸಸ್ಸು, ಆಮೇಲೆ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್, ಒಂಥರ ಡೇಟ್ ವಿ ಕ್ಯಾನ್ ಕನೆಕ್ಟ್, ಆಮೇಲೆ ವಿ ಕ್ಯಾನ್ ಡೀಲ್. ಇವಾಗ ಯಾವುದೋ ಫಿಲಮ್ ಥರ ಅನ್ಸಲ್ಲ ಅದು. ಫಿಲಮಲ್ಲಿ ನೋಡಿದೆ 3 ಅವರ್ ನೋಡಿದ ತಕ್ಷಣ ಮರ್ತ್ಬಿಟ್ಟು ಬಂದೆ, ಹಂಗಲ್ಲ ಅದು. ಅದ್ರ ಬಗ್ಗೆ ಕ್ಯಾರಿ ಟು throughout my day, throughout my week, throughout my year, throughout my life, I can carry, I can connect. So ನಂಗೆ ಹಂಗೆ ಅನಿಸಿದಾಗ ನಾನು I started very serious about my subjects. Okay. So I have completed. ಫಸ್ಟ್ ಕೆರಿಯರ್ ಎಲ್ಲಿಂದ ಶುರು ಆಯಿತು? where did you start your career? ನಾನು 2004 ಅಲ್ಲಿ ಮುಗಿಸಿ ಆವಾಗ ಸ್ವಲ್ಪ ಒಂಚೂರು ಪರ್ಸನಲ್ ಕೆಲಸಗಳು ಅಲ್ಲಿ ಅಂತ ಒಂದು ವರ್ಷ ಮಾಡಲಿಲ್ಲ. ಆಮೇಲೆ ಶುರು ಮಾಡಿದೆ, ಸೀರಿಯಸ್ ಆಗಿ ಶುರು ಮಾಡಿದೆ. 2006 ಇಂದ ಶುರು ಮಾಡಿದೆ. ಆಮೇಲೆ 8 ಅಷ್ಟೊತ್ತಿಗೆ ನನಗೆ ಒಂಚೂರು ಅದು ಹಿಡಿತ ಸಿಕ್ತು. 2008ಗೆ ಬರೋಷ್ಟೊತ್ತಿಗೆ ನನಗೆ ಮದುವೆ ಆಯಿತು. ಮದುವೆ ಆದಾಗ ನೀವು ಇಂಡಿಪೆಂಡೆಂಟ್ ಆಗಿ ಶುರು ಮಾಡಿದ್ರ ಅಥವಾ ನೀವು ಬೇರೆ? ಇಲ್ಲ, ನಾನು ಮುಂಚೆ ನಮ್ಮ ಚಿಕ್ಕಪ್ಪವ್ರ ಜೊತೆ ಕೆಲಸ ಮಾಡ್ತಿದ್ದೆ. ಆಮೇಲೆ ಅದೇನಾಯ್ತು ಅಂತಂದ್ರೆ ತುಂಬಾ ಹತ್ರದಲ್ಲಿರೋ ಜೊತೆ ಕೆಲಸ ಮಾಡಿದ್ರೆ ಅದು ಕೆಲಸ ಹೋಗಲ್ಲ ಅಂತ ಅಂದ್ಬಿಟ್ಟು ನಮ್ಮ ಚಿಕ್ಕಪ್ಪವ್ರು ಏನು ಮಾಡಿದ್ರು, ನೀನು ವೈ ಡೋಂಟ್ ಯು ಗೋ ವಿತ್ ಸಮ್ವನ್ ಎಲ್ಸ್ ಟು ಲರ್ನ್ ಅಂತ ಹೇಳಿ ಅವರು ಕಳಿಸ್ಕೊಟ್ರು ನನಗೆ. ಸೊ ಐ ಸ್ಟಾರ್ಟೆಡ್ ವರ್ಕಿಂಗ್ ವಿತ್ ಸೀನಿಯರ್ ಅಡ್ವೊಕೇಟ್ ಹೂ ಹ್ಯಾಂಡಲ್ಸ್ ಸಿವಿಲ್ ಕೇಸಸ್. ಸೊ ಅದಾದಮೇಲೆ ನಾನು ಒಂದು ಸ್ವಲ್ಪ ದಿವಸ ಕ್ರಿಮಿನಲ್ ಅಡ್ವೊಕೇಟ್ ಕೆಳಗಡೆ ಕೆಲಸ ಮಾಡಿದೆ. ಟಿಲ್ 2010 ಐ ಯೂಸ್ ಟು ವರ್ಕ್ ವಿತ್ ಅದರ್ ಅಡ್ವೊಕೇಟ್ಸ್. ಬಟ್ 2010ಗೆ ನಂಗೆ ಅನಿಸ್ತು, ನೋ ಐ ಶುಡ್ ಸ್ಟಾಪ್ ಹಿಯರ್, ಐ ಶುಡ್ ಓಪನ್ ಮೈ ಓನ್ ಫರ್ಮ್. ಬಿಕಾಸ್ ನಾನು BSc ಇದ್ದಾಗಿಂದನೂ ಕೂಡ ಐ ಹ್ಯಾವ್ ಗಾಟ್ ವೆರಿ ಹೈ ನಾಲೆಜ್. ಸೊ ಹಾಗಾಗಿ ಇಲ್ಲ ಸಾಕು ನನಗೆ, ನಾನೇ ಸ್ವಲ್ಪ ಸ್ವಂತ ಆಫೀಸ್ ಓಪನ್ ಮಾಡೋಣ ಅಂದ್ಕೊಂಡು 2010 ಐ ಹ್ಯಾವ್ ಸ್ಟಾರ್ಟೆಡ್ ಮೈ ಓನ್ ಆಫೀಸ್ ಇನ್ ಗಾಂಧಿ ಬಜಾರ್. ನೋಬಲ್ ಅಸೋಸಿಯೇಟ್ಸ್ ಅಂತ ನಂದೇ ಒಂದು ಫರ್ಮ್ ಮಾಡಿ, ಅಂದರೆ ನನ್ನ ಕ್ಲಾಸ್ಮೇಟ್ಸೇ ಒಂದು 3 ಜನ ನಾವು ಫ್ರೆಂಡ್ಸ್ ಕಮ್ ಪಾರ್ಟ್ನರ್ಸ್ ಆಗಿ ಆಫೀಸ್ ಶುರು ಮಾಡಿದ್ವಿ. ಸೊ ಅಲ್ಲಿಂದ ನಾನು 2010 ಐ ಹ್ಯಾವ್ ಬಿಕಮ್ ಇಂಡಿಪೆಂಡೆಂಟ್. ಐ ಸ್ಟಾರ್ಟೆಡ್ ಇಂಡಿಪೆಂಡೆಂಟ್ ಶುರು ಮಾಡಿದಾಗ ಭಯ ಅನ್ನೋದಾಯ್ತಾ ಅಥವಾ ಹೌ ಟು ಫೇಸ್ ದ ವರ್ಲ್ಡ್? ಅವತ್ತು ಯಾರು ಹೊಸ ಕ್ಲೈಂಟ್ ಯಾರು ಆಫೀಸಿಗೆ ಬಂದು ಏನೋ ಒಂದು ಇಶ್ಯೂ ಹೇಳಿದ್ರೆ ನನಗೆ ತುಂಬ ಒಂಥರ ಇದಾಗ್ತಿತ್ತು. ಅದು ಗೊತ್ತಿರೋ ಸಬ್ಜೆಕ್ಟ್ ಆಗಿದ್ರೆ ಐ ಯೂಸ್ ಟು ಹ್ಯಾಂಡಲ್. ಈಗ ಯಾರೋ ಒಬ್ರು ಬಂದು, ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಂದು ಡೈವರ್ಸ್ ಕೇಸ್ ಬಂತು, ಏನೋ ಒಂದು ಪೆಕ್ಯುಲಿಯರ್ ಸಿಚುವೇಶನ್ ನನಗೆ ಹೇಳಿದ್ರು ಅಂತಂತಂದರೆ ಐ ಯೂಸ್ ಟು ಥಿಂಕ್ ಮೈ ಸೆಲ್ಫ್ ವಾಟ್ ಟು ಗಿವ್ ಸಜೆಷನ್. ಬಿಕಾಸ್ ಅಟ್ ದಟ್ ಟೈಮ್ ಐ ವಾಸ್ ನಾಟ್ ಸೋ ಮಚ್ ಪರ್ಫೆಕ್ಟ್ ಇನ್ ಮೈ ಸಬ್ಜೆಕ್ಟ್. ಇಟ್ ವಾಸ್ ನ್ಯೂ ಟು ಮೀ. ಹೌದು. ಈಗ ನಾನೊಬ್ಬ ಬೇರೆಯವ್ರ ಹತ್ರ ಹೋಗ್ಬಿಟ್ಟು ಹೊಸಬ್ರ ಹತ್ರ ಹೋಗ್ಬಿಟ್ಟು ಏನೋ ಕೇಳಿದಾಗ ಬೆದ ಅಂತಾರೆ ಅವರು. ಕರೆಕ್ಟ್. ನನ್ನ ಸ್ಥಿತಿ ಅವತ್ತೇ ಇತ್ತು. ಮತ್ತೆ ಲೈಫ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಅಷ್ಟು ಇರ್ತಾರಲ್ಲ ಕಡಿಮೆ. ಇಲ್ಲ, ಕಾಮನ್ ಪರ್ಸನ್ ಆಗಿ ಅಡ್ವೈಸ್ ಮಾಡೋದಕ್ಕೂ ಆಸ್ ಅ ಲಾಯರ್ ಅಡ್ವೈಸ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅಲ್ಲ, ಇವಾಗ ನೀವು ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ಪ್ಯಾರಾಸಿಟಮಾಲ್ ತಗೊಳ್ಳೋದಕ್ಕೂ ಕ್ಲಿನಿಕ್ಗೆ ಹೋಗ್ಬಿಟ್ಟು ವ್ಯತ್ಯಾಸ ಇದೆ. ಅದೇ if you go with a professional person, you'll get absolute clarity in what problem you are facing. ಅದೇ ನಮ್ಗೆ ಡಿಸಿಷನ್ ಆಗ್ಬಿಡುತ್ತೆ. ಹೌದು. ಬಟ್ ಅದಕ್ಕೆ ನೀವು ಕರೆಕ್ಟ್ ಆಗಿ ಕೊಡಬೇಕು. to whom you choose, he should be very much perfect in his subject. ಸೊ ಅದು ನಾನು ಆಗ್ಬೇಕಾಗಿತ್ತು ಅವತ್ತು. ಸೊ ಇನಿಷಿಯಲ್ ಡೇ ಸ್ವಲ್ಪ ಕಷ್ಟ ಆಯ್ತು. I used to sit in my office till 2 a.m. Okay. At least 3 to 4 days in a week. ಸುಮಾರು ಸೈಕಲ್ ಹೊಡೆದು ಒಳ್ಳೆ. ಟುಡೇ I cannot say that I have attained complete knowledge. Still I am a learner, but I have got some experience, and to some extent I have become expertise in my profession. ನಿಮ್ಮ ವಿಷನ್ ಅಲ್ಲಿ ಯಾವ ತರ ಇರಬೇಕು, ಕೇಸಸ್ ಬೇಕು ನನಗೆ ಅಂತ, ಅಥವಾ ಡೈವರ್ಸೇ ಬೇಕು ಅಥವಾ ಕ್ರಿಮಿನಲ್ಲೇ ಬೇಕು ಹಂಗೇನ ಶುರು ಮಾಡಿದ್ರಾ, ಅಥವಾ ನೀವು ಜನರಿಕ್ ಆಗಿ ಲೆಟ್ ಮಿ ಸ್ಟಾರ್ಟ್ ವಾಟ್ ಎವರ್ ಇಟ್ ಕಮ್ಸ್, ಲೆಟ್ ಮಿ ಟೇಕ್ ಇಟ್ ಫಾರ್ವರ್ಡ್ ಅಂತಿತ್ತ? ಮೇಡಮ್ ಹೆಂಗೆ ಅಂತಂತಂದರೆ ಅದು ನನ್ನ ಆಫೀಸು ನಾನು ತುಂಬ ಸೀನಿಯರ್ ಕೆಳಗೆ ಕೆಲಸ ಮಾಡಲಿಲ್ಲ. ನಾನು
ಏನಾಗತ್ತೆ ಅಂತಂದ್ರೆ ತುಂಬಾ ಒಬ್ರು ಸೀನಿಯರ್ ಕೆಡೆ ಇದ್ರೆ ಸಿವಿಲ್ ಅಡ್ವೊಕೇಟ್ ಕೆಡೆ ನಾನಿದ್ರೆ ಸಿವಿಲ್ Civil ಆಗಿ ಹೌದು. ಕ್ರಿಮಿನಲ್ ಹತ್ರ ಹೋಗಿ ಕ್ರಿಮಿನಲ್ ಅಡ್ವೊಕೇಟ್ ಕೆಡೆ ಹೋಗಿರೋರು ಕ್ರಿಮಿನಲ್ ಅಡ್ವೊಕೇಟ್ ಆಗೇ ಆಗ್ತಾರೆ. ನನಗೆ ಜಾಸ್ತಿ ದಿವಸ ಒಬ್ರ ಹತ್ರ ಇರ್ಲೇ ಇಲ್ಲ. ಕರೆಕ್ಟ್. ಐ ವರ್ಕ್ ವಿತ್ ಸೀನಿಯರ್ ಅಡ್ವೊಕೇಟ್ MB ಚಂದ್ರಚೂಡ ಅಂತಿದ್ರು ಫಾರ್ 2 years. ಅದಾದ ತಕ್ಷಣ ನಾನು ಸೆಪರೇಟ್ ಆಫೀಸ್ ಓಪನ್ ಮಾಡಿದೆ. ಅವಾಗ ನಂಗೆ ಹೆಂಗಿತ್ತು ಆ ಜೀಲ್ ಅಂತಂದ್ರೆ ನಂಗೆ ಏನ್ ಕೆಲಸ ಬಂದ್ರು ತಗೊಂಡ್ ಮಾಡ್ಬೇಕು ಇತ್ತು ನಂಗೆ. ಸೊ ಇನಿಷಿಯಲ್ ಡೇಸ್ ಅಲ್ಲಿ ಏನಾಯ್ತು, ನನಗೆ ಡೈವರ್ಸ್ ಕೇಸಸ್ ಜಾಸ್ತಿ ಬರಕ್ ಶುರು ಆಯ್ತು. ಡೈವರ್ಸ್ ಕೇಸಸ್ ಇಸ್ ಅ ವೆರಿ ವೆರಿ ಈಸಿ ಸಬ್ಜೆಕ್ಟ್ ಅದು. ಇವಾಗ ಒಬ್ಬ 10th ಸ್ಟ್ಯಾಂಡರ್ಡ್ ಅಲ್ಲಿ ಬರೀತಿರೋ ಹುಡುಗನ್ಗೆ ಮ್ಯಾಥ್ಸು, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಬಿಟ್ಟು ಇದ್ದು ಜೊತೆಗೆ ಒಂದು ಡ್ರಾಯಿಂಗ್ ಸಬ್ಜೆಕ್ಟ್ ಇದ್ರೆ ಅದು ಈಸಿ ಸಬ್ಜೆಕ್ಟ್. ಹೆಂಗೆ ಡ್ರಾಯಿಂಗ್ ಆ ತರ ನಾವು ಫ್ಯಾಮಿಲಿ ಸಬ್ಜೆಕ್ಟ್ ನ ರಿಲೇಟ್ ಮಾಡ್ಬೋದು. ಅಲ್ಲಿ ಇರೋದೇ ಒಂದು 4 ರಿಂದ 5 ಸೆಕ್ಷನ್ಸ್ ಅಷ್ಟೇ. ಆ ಫ್ಯಾಮಿಲಿ ಕೋರ್ಟ್ ಅಲ್ಲಿ ಆ ಡೈವರ್ಸ್ ಇಶ್ಯೂ ಬಂದಾಗ ಒಂದು 4 ರಿಂದ 5 ಸೆಕ್ಷನ್ ಇದೆ ಅಷ್ಟೇ. ಇಫ್ ಯು ಬಿಕಮ್ ಥರೋ ಇನ್ ದೋಸ್ ಸಬ್ಜೆಕ್ಟ್ ಯು ಕ್ಯಾನ್ ಈಸಿಲಿ ಹ್ಯಾಂಡಲ್ ಆಲ್ ಕೈಂಡ್ ಆಫ್ ಡೈವರ್ಸ್ ಕೇಸಸ್. ಇವಾಗ ಹೊಸದಾಗಿ ಏನಾಯ್ತು ಅಂತಂದ್ರೆ ನಾನು ಯಾವಾಗ ಅಡ್ವೊಕೇಟ್ ಆಗಿ ಶುರು ಮಾಡಿದ್ನಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಇದಾದ್ರು, ಅದೇ ಅವರು IT ಫೀಲ್ಡ್ ಅಲ್ಲಿ ಕೆಲಸ ಹೋಗಿ ಶುರು ಮಾಡ್ಬಿಟ್ರು. ಮೆನಿ ಆಫ್ ಮೈ ಫ್ರೆಂಡ್ಸ್ ಸ್ಟಾರ್ಟೆಡ್ ಗೆಟಿಂಗ್ ದೇರ್ ಓನ್ ಫ್ಯಾಮಿಲಿ ಇಶ್ಯೂಸ್. ಏನಕ್ಕಪ್ಪ ಹೊಸಬ್ರು ಅಥವಾ ಸೀನಿಯರ್ ಹತ್ರ ಹೋಗೋದು, ಮೈ ಫ್ರೆಂಡ್ ಇಸ್ ವರ್ಕಿಂಗ್, ಸೊ ಅವ್ರ ಹತ್ರನೇ ಹೋಗೋಣ ಅಂತ ಅಂದ್ಬಿಟ್ಟು ಸುಮಾರು ನಂಗೆ ಹಂಗೆ 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 ತುಂಬಾ ಪೂಲ್ ಆಗ್ತಾ ಬಂತು ಇನಿಷಿಯಲ್ ಡೇಸ್ ಅಲ್ಲಿ. ಆಮೇಲೆ ನಾನು ಕೇಳೋದು, ಡಿವೋರ್ಸ್ ನೀವು ಸುಮ್ಮನೆ ಫಾರ್ ಮೈ ನಾಲೆಡ್ಜ್ ಎಷ್ಟು ಫೈಲ್ಸ್ ಹ್ಯಾಂಡಲ್ ಮಾಡ್ತಾ ಇದ್ದೀರಾ? ನಾನು ಆ್ಯಕ್ಚುಲಿ ಇವತ್ತಿನ ತನಕ ಡೈವರ್ಸ್ ಕೇಸ್ಗಳನ್ನು ನಾನು ಐ ಹ್ಯಾವ್ ಸ್ಟಾರ್ಟೆಡ್ ಹ್ಯಾಂಡ್ಲಿಂಗ್ ಕೇಸಸ್ ಫ್ರಮ್ 2009 ಡಿಸೆಂಬರ್. ಸೊ ನಾನು ಇಲ್ಲಿ ತನಕ ಒಂದು 2,000ದಿಂದ 2,500 ಡೈವರ್ಸ್ ಕೇಸು ಪರ್ಸ್ನಲ್ ಆಗಿ ಹ್ಯಾಂಡಲ್ ಮಾಡಿದ್ದೀನಿ. ಓಕೆ, ಅಲ್ಲ ನಿಮ್ದು ಒಟ್ಟು ಕೇಸಸ್ ನಂಬರ್ಸ್ ಕೇಳ್ಬೋದಾ ನೀವು ಹ್ಯಾಂಡಲ್ ಮಾಡೋ ಫೈಲ್? ಇವತ್ತು ನೋಡಿ, ಇವತ್ತು ನಾನು ಡೈಲಿ ಬೇಸಿಸ್ ಅಲ್ಲಿ ಒಂದು 15 ಕೇಸಸ್ ಹ್ಯಾಂಡಲ್ ಮಾಡ್ತೀನಿ. ಓಕೆ, ಎವ್ರಿ ಡೇ. ನಾವು ಐ ಹ್ಯಾವ್ ಲೈಕ್ 3 advocates are working under me. ಸೊ ಹಂಗಾಗಿ ತುಂಬಾ ಮೇಜರ್ ಕೇಸ್ಗೆ ತುಂಬಾ ಮೇಜರ್ ಸ್ಟೇಜ್ ಇದ್ದಾಗ ನಾನು ಹೋಗ್ತೀನಿ, ಇಲ್ಲ ಅಂದ್ರೆ ನಮ್ಮ ಜೂನಿಯರ್ ಅಡ್ವೊಕೇಟ್ಸ್ ಹ್ಯಾಂಡಲ್ ಮಾಡ್ತಾರೆ. ಫಸ್ಟ್ ವಿಲ್ ಕಮ್ ಟು ದ ಲಾಸ್ ನೌ. ಟ್ರಾಫಿಕ್ ರೂಲ್ಸ್ ಅಂದ್ರೆ ಏನ್ ಫಾಲೋ ಮಾಡಬೇಕು ಅಕಾರ್ಡಿಂಗ್ ಟು ದ ಲಾ? ಬೇಸಿಕ್ ಪೂರ್ಣಿಮಾ, ಟ್ರಾಫಿಕ್ ರೂಲ್ಸ್ ಅಂತಂತಂದ್ರೆ ಇವಾಗ ಒಬ್ಬ ಗಾಡಿಲಿ ಹೊರಟ ಅಂತ ಅವ್ರಿಗೆ ಬೇಸಿಕ್ ಏನ್ ಮಾಡ್ಬೇಕು, ಇವಾಗ ಹೊಸದಾಗಿ ಹೆಲ್ಮೆಟ್ ಹಾಕೊಂಡೇ ಹೋಗ್ಬೇಕು ಅಂತ ಬಂದಿದೆ. ಆಮೇಲೆ ಅವನಿಗೆ DLA ಇರಬೇಕು, ಆಯ್ತಾ. ಆಮೇಲೆ ನೆಕ್ಸ್ಟ್ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿರಬಾರ್ದು, ಆಯ್ತಾ. ಆಮೇಲೆ ಎಮಿಷನ್ ಕರೆಕ್ಟ್ ಆಗಿ ಇರಬೇಕು. ಇದು ಬೇಸಿಕ್ ಥಿಂಗ್. ಇದು ಲಾ ಫಾರ್ ಎ ಕಾಮನ್ ಪರ್ಸನ್. ಇವಾಗ ನಾನು ಹೆಲ್ಮೆಟ್ ಇಲ್ಲದೆ ಗಾಡಿ ಓಡಿಸ್ದೆ, ನಾಳೆ ನಾನು ಪೊಲೀಸ್ ಕೇಳಿ ಸಿಕ್ಕಾಕೊಳ್ದೇನೋ ಇದ್ರೂ ಇರ್ಬೋದು. ಒಂದು ರೋಡಿಂದ ಇನ್ನೊಂದು ರೋಡ್ ಪಾಸ್ ಆಗಬೇಕು ಅಂದಾಗ ನಾನು ಪೊಲೀಸ್ ನೋಡ್ದೇನೆ ಇರ್ಬೋದು, ಇಲ್ಲ ಪೊಲೀಸ್ ನಾನು ಕಣ್ ತಪ್ಪಿಸಿ ಪಾಸ್ ಆದ್ರೂ ಆಗ್ಬೋದು. ಬಟ್ ವಾಟ್ ಇಫ್ ಐ ಮೆಟ್ ವಿತ್ ಅನ್ ಆಕ್ಸಿಡೆಂಟ್? ಅವಾಗೇನಾಗುತ್ತೆ, ಜನರಲಿ ಗಾಡಿಗೆ ಇನ್ಶೂರೆನ್ಸ್ ಇರುತ್ತೆ ಅಲ್ವಾ? ಇನ್ಶೂರೆನ್ಸ್ ಇದ್ದಾಗ ಇನ್ಶೂರೆನ್ಸ್ ಏನು ಹೇಳುತ್ತೆ, ಐ ವಿಲ್ ಇಂಡೆಮ್ನಿಫೈ, ನಾನು ನಿಮಗೆ ಇನ್ಶೂರೆನ್ಸ್ ಕೊಡ್ತೀನಿ ಯಾವಾಗ, ವೆನ್ ಯು ಫಾಲೋ ಟ್ರಾಫಿಕ್ ರೂಲ್ಸ್. ಏನು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ಬೇಕು, ನಾನು ಸೇನ್ ಆಗಿರಬೇಕು, ಇಂಟಾಕ್ಸಿಕೇಶನ್ ಸ್ಟೇಟಲ್ಲಿ ಇರಬಾರ್ದು, ನಾನು ಎಲ್ಲ ರೂಲ್ಸನ್ನು ಫಾಲೋ ಮಾಡಬೇಕು, ಹೆಲ್ಮೆಟ್ ಹಾಕ್ಕೊಂಡಿರ್ಬೇಕು. ನಾಳೆ ಹೆಲ್ಮೆಟ್ ನಾನು ಹಾಕೊಂಡಿಲ್ಲ ಅಂತಂತಂದರೆ ಇನ್ಶೂರೆನ್ಸ್ ಕಂಪ್ನಿ ಹೇಳ್ತಾರೆ, ದಿಸ್ ಪರ್ಸನ್ ಈಸ್ ನಾಟ್ ಡ್ರೈವಿಂಗ್ ದ ವೆಹಿಕಲ್ ವಿತ್ ಫುಲ್ ರೂಲ್ಸ್, ಸೊ ನಾನು ಅವ್ರಿಗೆ ಇನ್ಶೂರೆನ್ಸ್ ಕೊಡಲ್ಲ ಅಂತ ಹೇಳ್ತಾರೆ. ಸೊ ಅವಾಗ ಲಾಸ್ ಯಾರಿಗೆ? ಇನ್ಶೂರೆನ್ಸ್ ಬರಲ್ಲ. ಇನ್ಶೂರೆನ್ಸ್ ಬರಲ್ಲ ಅಂತಂದಾಗ ನಾನು ಕೈಯಿಂದ ಪಾಕೆಟಿಂದ ದುಡ್ಡು ಕೊಡಬೇಕು. ನಾನು ಪಾಕೆಟಿಂದ ದುಡ್ಡು ಕೊಡೋ ಸಂದರ್ಭ ಬಂದಾಗ ನಾನು ಗಾಡಿಗೆ ವರ್ಷಕ್ಕೆ ಎಷ್ಟು ಇನ್ಶೂರೆನ್ಸ್ ಕೊಟ್ಟಿರ್ತೀನಿ? ಕಾರ್ ಅಂದರೆ ಅಟ್ಲೀಸ್ಟ್ ಮಿನಿಮಮ್ 25,000 ಕಟ್ಟಬೇಕು. 25,000 ಏನಕ್ಕೆ ಕಟ್ಟಬೇಕು ನಾನು? ಹೌದು, ಅಲ್ವಾ? ಸೊ ಹಾಗೆ ಕೆಲವೊಂದು ವೆರಿ ಬೇಸಿಕ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇವಾಗ ಮದುವೆ ಅಂತ ಬಂತು ಅಂತ ಇಟ್ಕೊಳ್ಳಿ, ಏನು ವೆರಿಫೈ ಮಾಡ್ಬೇಕು ನಾವು? ಮದುವೆ ಒಬ್ಬ ಗಂಡ ಏನು ಮಾಡ್ಬೇಕು ನಾನು? ಹುಡುಗಿ ಬ್ಯಾಕ್ಗ್ರೌಂಡ್ ತಿಳ್ಕೊಬೇಕು, ಹುಡುಗಿ ತಂದೆ ತಾಯಿ ಏನು ಮಾಡ್ತಾರೆ, ಅವರು ಎಲ್ಲಿ ಓದಿದ್ದಾರೆ, ಎಲ್ಲಿ ಅಕಸ್ಮಾತ್ ಕೆಲ್ಸಕ್ಕೆ ಹೋಗ್ತಿದ್ರೆ ಹೆಂಗಿದೆ ಅವ್ರ ನೇಚರು, ಇಲ್ಲ ಬೇಸಿಕ್ ತಿಳ್ಕೊಬೇಕು ನಾವು. ತಿಳ್ಕೊಂಡು ಮದುವೆ ಮಾಡಿ ಅವ್ರ ಬ್ಯಾಕ್ಗ್ರೌಂಡ್, ಪೇರೆಂಟ್ಸ್ ಬ್ಯಾಕ್ಗ್ರೌಂಡ್ ಹೆಂಗಿದೆ ಅಂತ ನಾವು ತಿಳ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ಮದುವೆಗಳು ಮುರಿದು ಬೀಳೋದು ಕಮ್ಮಿ ಆಗುತ್ತೆ. ಕರೆಕ್ಟ್. ಡಿವೋರ್ಸ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಇವಾಗ. ಡೈವರ್ಸ್ ಜಾಸ್ತಿ ಆಗಿದೆ. ನೀವು 2000 ಕೇಸಸ್ ಹ್ಯಾಂಡಲ್ ಮಾಡಿದ್ರೆ ತುಂಬಾ ರೆಕರಿಂಗ್ ರೀಸನ್ಸ್ ಏನು ಬರ್ತದೆ? ರೆಕರಿಂಗ್ ರೀಸನ್ಸ್ ಏನು ಅಂತಂತಂದ್ರೆ ಈಕ್ವಲ್ ಅಮೌಂಟ್ ಆಫ್ ವಾಟ್ ಯು ಕಾಲ್ ಫೈನಾನ್ಷಿಯಲ್ ಕೆಪಾಸಿಟಿ. ಈಕ್ವಲ್ ಅಮೌಂಟ್ ಆಫ್ ಫೈನಾನ್ಷಿಯಲ್ ಕೆಪಾಸಿಟಿ ಇಸ್ ವೆರಿ ಮೇಜರ್ ಥಿಂಗ್. ನನಗೆ 10,000 ಸಂಬಳ ಬರ್ತಾ ಇದೆ, ನನ್ನ ಗಂಡಂಗೂ 10,000 ಸಂಬಳ ಬರ್ತಾ ಇದೆ, ನಾನೇನಕ್ಕೆ ಅವ್ನು ಹೇಳ್ದಂಗೆ ಕೇಳ್ಬೇಕು.
ನೀವು ಅವ್ರಿಗೆ ಏನು ಸಜೆಸ್ಟ್ ಮಾಡ್ತೀರಾ ಯಾವುದಕ್ಕೆ? ಇಂಥದಕ್ಕೆ ಇವಾಗ ಜನರಿಕ್ ಆಗಿ ಅಲ್ಲ, ಇದು ಒಂದು ಮೇಜರ್ ಇದೊಂದು. ನೆಕ್ಸ್ಟ್ ಬಂದು ಈ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್, ಇದು ವೆರಿ ಕಾಮನ್ ಇವಾಗ ಡೇಸ್. ಅದೊಂದು ಮೇಜರ್. ಅಲ್ಲ, ಇವಾಗ ಏನೋ ಆಕ್ಟ್ ಚೇಂಜ್ ಆಗಿದೆ ಅಂತ ಹೇಳ್ತಾರಲ್ಲ, ಎನಿ ಚೇಂಜಸ್ ಇನ್ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್? ಆತರ ಏನು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಏನಾಗಿಲ್ಲ. ಆಕ್ಚುಲಿ ಇಟ್ ಇಸ್ ರಾಂಗ್. ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತಂದ್ರೆ, ಲೈಕ್ ಹ್ಯಾವಿಂಗ್ ಎ ವಾಟ್ ಯು ಕಾಲ್ ರಿಲೇಶನ್ಶಿಪ್, ಅದು ಅವ್ರವ್ರ ಇಷ್ಟ. ಪರ್ಸನಲ್ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ವಿಚ್ ಅಟ್ರಿಬ್ಯೂಟ್ಸ್. ಇವಾಗ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ ಅಂತಂದ್ರೆ, ವೆನ್ ಐ ಕ್ರಾಸ್ ಮೈ ಮೇಜರ್ ಏಜ್, ಸೊ ಐ ಕ್ಯಾನ್ ಡೂ ವಾಟ್ ಎವರ್ ಐ ವಾಂಟ್. ಸೊ ಕನ್ಸೆನ್ಶುಯಲ್ ಸೆಕ್ಸ್ ಅಂತ ಬರುತ್ತೆ. ಅದು ಒಬ್ಬ ಹುಡುಗಿ ಇಷ್ಟಪಟ್ಟು ಮಾಡಿದ್ರೆ ತಪ್ಪಿಲ್ಲ ಅಂತ ಹೇಳುತ್ತೆ. ಈಗ ಸಂಸ್ಕೃತಿಲಿ ಇರುವಂತ ಒಂದು ಗಂಡು ಹೆಣ್ಣು ಮದುವೆಯಾಗಿ ಬಂದಾಗ ಅವ್ರು ಅದನ್ನ ನೋಡಲ್ಲ. ಅವ್ರು ಇಲ್ಲಪ್ಪ, ಇವ್ನು ನನ್ನ ಗಂಡ, ನಾನು ಇವನ್ ಜೊತೆ ಲಾಯಲ್ ಕಮಿಟೆಡ್ ಇರ್ತಾರೆ. ಇಲ್ಲ ನಂಗೆ ಇನ್ನೊಂದ್ರಲ್ಲಿ ಸುಪ್ರೀಂ ಕೋರ್ಟ್ ಇನ್ನೊಂದ್ರಲ್ಲಿ ಕಾನೂನು ಹಿಂಗ್ ಹೇಳುತ್ತೆ, ಏನಕ್ಕೆ ನಾನು ಈ ತರ ಮಾಡಬಾರ್ದು ಅಂತ ಇರ್ತಾರೆ. ಆ ತರದವರು ಇದಾರೆ. ಅದೇನಾಗತ್ತೆ, ಕೊನೆಗೆ ದೇ ವಿಲ್ ಎಂಡ್ ಅಪ್ ಇನ್ ಕ್ಯಾನ್ಸಲಿಂಗ್ ದೇರ್ ಮ್ಯಾರೇಜ್ ಅಂಡ್ ಕಮಿಂಗ್ ಟು ಅನ್ ಅಡ್ವೊಕೇಟ್, ದೇ ಟೇಕ್ ಡೈವರ್ಸ್. ದಿಸ್ ಇಸ್ ಅ ಡಿವೋರ್ಸ್. ಲಿವ್ ಇನ್ ರಿಲೇಶನ್ಶಿಪ್ ಅನ್ನೋದು ಮೊನ್ನೆ ಲಿವ್ ಇನ್ ರಿಲೇಶನ್ಶಿಪ್ ಸುಪ್ರೀಂ ಕೋರ್ಟ್ ಅವ್ರು ಲೀಗಲೈಸ್ ಮಾಡಿ, ಸುಪ್ರೀಂ ಕೋರ್ಟ್ ಅಲ್ಲ, ಲೀಗಲೈಸ್ ಏನಕ್ಕೆ ಮಾಡಿದ್ರು ಅಂತಂದ್ರೆ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಹ್ಯಾಪನಿಂಗ್. ಏನಾಗುತ್ತೆ ಅಂದ್ರೆ ಎಲ್ಲಾ ಕೋರ್ಟ್ಗಳು ಕೂಡ ಇವತ್ತು ಸಮಾಜ ಯಾವ ತರ ಚೇಂಜ್ ಆಗುತ್ತೋ ಚೇಂಜ್ ಆಗಲೇಬೇಕು. ಇವಾಗ ಎವಿಡೆನ್ಸ್ ಅಂತ ಬರುತ್ತೆ. ಇವಾಗ ಏನೋ ಒಂದು ಕೇಸಲ್ಲಿ ಒಂದಿಷ್ಟು ಡಾಕ್ಯುಮೆಂಟ್ ಹಾಕಬೇಕು ಅಂತಂದ್ರೆ ಸರ್ಟಿಫೈಡ್ ಕಾಪಿ ಅಂದ್ರೆ ಸೀಲ್ ಇರೋ ಕಾಪಿ ತಗೊಂಬನ್ನಿ. ಇವಾಗ ಸೇಲ್ ಡೀಡ್ ಸೀಲ್ ಇರೋ ಕಾಪಿ ತಗೊಂಬನ್ನಿ, ಇಲ್ಲ ಗ್ರಾಮ ಪಂಚಾಯತ್ ಇದ್ರೋಗಿ ಸೀಲ್ ಹಾಕ್ಸ್ಕೊಂಬನ್ನಿ ಅಂತ ಹೇಳ್ತಿದ್ರು. ಇವಾಗ ಏನಾಗಿದೆ, ಈ ವಾಟ್ಸಪ್ ಬಂದು ಡಿಜಿಟಲ್ ಎಲ್ಲ ಬಂದು ವಾಟ್ಸಪ್ ಅಲ್ಲಿ ಇರೋ ಡಾಕ್ಯುಮೆಂಟ್ಸ್ ಅನ್ನು ಕೋರ್ಟ್ ಅಕ್ಸೆಪ್ಟ್ ಮಾಡ್ಕೊಂತಾರೆ. ಕೋರ್ಟ್ ವಿಲ್ ಕೀಪ್ ಆನ್ ಚೇಂಜಿಂಗ್ ಇಟ್ ಸೆಲ್ಫ್ ಬೈ ಹೌ ದ ಸೊಸೈಟಿ ಕೀಪ್ಸ್ ಆನ್ ಗ್ರೋಯಿಂಗ್. ಇವಾಗ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಇಟ್ಸ್ ಲೀಗಲ್, ಐ ಮೀನ್ ಲೀಗಲ್ ಅಂದೇ ಆದ್ರೂ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಲೀಗಲ್ ಅಲ್ಲ, ಲಿವ್ ಇನ್ ರಿಲೇಶನ್ಶಿಪ್ ಲೀಗಲ್. ಕರೆಕ್ಟ್ ಅಲ್ವಾ? ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅದು ಅವ್ರಿಗೆ ತಾನು ತಪ್ಪು ಮಾಡ್ತೀನಿ ಅಂತ ಗೊತ್ತಿದ್ರು ಕೂಡ ಲೌಕಿಕ ಆಸೆಗೋಸ್ಕರ ಮಾಡ್ತಿರೋ ಒಂದು ತಪ್ಪು. ಕರೆಕ್ಟ್. ಬಟ್ ಅದಕ್ಕೂ ಮತ್ತೆ ಈ ಲಿವಿಂಗ್ ರಿಲೇಶನ್ಶಿಪ್ ಕಾಂಟ್ರಾಡಿಕ್ಟರಿ ಆಗಲ್ವಾ? ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಬೇರೆ, ಲಿವಿಂಗ್ ರಿಲೇಶನ್ಶಿಪ್ ಬೇರೆ. ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಯಾವಾಗ ಅಂತಂದ್ರೆ, ಗಂಡ ಹೆಂಡತಿ ಮದುವೆ ಆಗಿ ಗಂಡನೋ ಅಥವಾ ಹೆಂಡತಿನೋ ಬೇರೆಯವನ ಜೊತೆ ಸಂಬಂಧ ಬೆಳೆಸ್ಕೊಂಡ್ರೆ ಅದೇ ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಶನ್ಶಿಪ್ ಆಗುತ್ತೆ. ದಟ್ ಈಸ್ ವಾಯ್ಡ್. ತಪ್ಪದು. ಕರೆಕ್ಟ್. ಲಿವ್ ಇನ್ ರಿಲೇಶನ್ಶಿಪ್ ಏನು ಅಂತಂದ್ರೆ, ನಾನು ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಜೊತೆ ಇರೋಬ್ಳು ಇನ್ನೊಬ್ಬ ವ್ಯಕ್ತಿನೂ ಕೆಲಸ ಮಾಡ್ತಾಳೆ. ಸೊ ವಿ ಹ್ಯಾವ್ ಎ ವೆರಿ ಗುಡ್ ಅಂಡರ್ಸ್ಟ್ಯಾಂಡಿಂಗ್, ಕಂಪಾರ್ಟಬಿಲಿಟಿ ಚೆನ್ನಾಗಿರೋದ್ರಿಂದ ನಾವು ಜೊತೆಗಿರೋಣ ಅಂತಂತ ತೀರ್ಮಾನ ಮಾಡ್ಕೊಂಡು ಒಂದು ಅಪಾರ್ಟ್ಮೆಂಟ್ ತೊಗೊಂಡು ಬಾಡಿಗೆಗೆ ಇದ್ರೆ ಯಾರು ಅದನ್ನ ಅಲ್ಲಿಗೆಳೆಯಕ್ಕಾಗಲ್ಲ. ಕಮಿಟ್ಮೆಂಟ್ ಇಲ್ಲ ಅಲ್ಲಿ ಅಷ್ಟೇ. ಅವ್ರ ಜೊತೆಗಿದ್ದಾರೆ, ಲೀಗಲ್ ಬಾಂಡೇಜ್ ಇಲ್ಲ, ಅದಕ್ಕೆ ಮದ್ವೆ ಅನ್ನೋ ಇದಿಲ್ಲ, ಬಾಂಡೇಜ್ ಇಲ್ಲ. ಇವಾಗ ಇದು ಬಂದ್ಮೇಲೆ ಅಲ್ವಾ ಎಷ್ಟೋ ಜನ ಇವಾಗ ಲಿವ್ ಇನ್ ರಿಲೇಶನ್ಶಿಪ್ ಅನ್ನ ಎಷ್ಟು ಜನ ಇದ್ದಾರೆ ಬೆಂಗಳೂರಲ್ಲೇ, ಸುಮಾರು ಜನ ಇದ್ದಾರೆ. ಜಾಸ್ತಿ ಆಗಿದೆ. ಏನಂದ್ರೆ ಮದ್ವೆ ಆಗಿ ಡೈವರ್ಸ್ ಆಗೋ ಬದಲು ಲಿವಿಂಗ್ ರಿಲೇಶನ್ಶಿಪ್ ಇಸ್ ಬೆಸ್ಟ್ ಅನ್ನೋ ತರ ಇವಾಗ ಈಗಿನ ಯಂಗ್ ಜನರೇಷನ್ ನಾನು ಕೇಳ್ತಿರೋದು. ನಾನು ಕೆಲವೊಬ್ರು ಇದ್ರ ಬಗ್ಗೆ ನಾನು ತುರ್ಜುಮೆ ಮಾಡಕ್ ಆಗಲ್ಲ, ಅದು ಅವ್ರವ್ರ ವೈಯಕ್ತಿಕ. ನಾನು ಲಿವ್ ಇನ್ ರಿಲೇಶನ್ಶಿಪ್ ತಪ್ಪು ಅಂತ ಹೇಳಕ್ಕಾಗಲ್ಲ, ರಿಲೇಶನ್ಶಿಪ್ ಸರಿ ಅಂತ ಹೇಳಕ್ಕಾಗಲ್ಲ, ಡೈವರ್ಸ್ ತಪ್ಪು ಅಂತ ಹೇಳಕ್ಕಾಗಲ್ಲ, ಸರಿ ಅಂತ ಹೇಳೋದು. ಇವಾಗ ಡೈವರ್ಸ್ ಅಂತ ಬಂದಾಗ ಏನಾಗತ್ತೆ ಅಂತಂದ್ರೆ, ಆ ಪೇನ್ ಅಂಡ್ ಸಫರಿಂಗ್ ಇರುತ್ತಲ್ಲ, ಹುಡುಗ ಇರ್ಬೋದು ಅಥವಾ ಹುಡುಗಿ ಇರ್ಬೋದು, ಆ ಪೇನ್ ಅಂಡ್ ಸಫರಿಂಗು ಆ ಸಫರ್ ಆದವರು ನನಗೆ ಎಷ್ಟು ಬೇಕಾದ್ರೂ ಹೇಳಿ, ನಾನು ಏನ್ ಮಾಡಿದ್ರು ಅದನ್ನ ಆ ಡೆಪ್ತ್ಗೆ ಹೋಗಕ್ಕಾಗಲ್ಲ. ಇಟ್ ಈಸ್ ಓನ್ಲಿ ಬಿಟ್ವೀನ್ ದೋಸ್ ಟು ಅಂತ ನನಗೆ ಅಡುಗೆ ಮನೆಯಲ್ಲಿ ಕುತ್ಕೊಂಡು ಅಡುಗೆ ಮಾಡೋರ್ಗೆ ಮತ್ತೆ ಅದನ್ನ ತಿನ್ನೋರ್ಗೆ ತುಂಬಾ ವ್ಯತ್ಯಾಸ ಇರುತ್ತೆ. ಅವ್ರು ಪಟ್ಟಿರೋ ಕಷ್ಟ ಇವ್ರು ಪಟ್ಟಿರೋ ಇದು ಗೊತ್ತಾಗಲ್ಲ. ಅವ್ರವ್ರ ನೋವು ಅವ್ರವ್ರಿಗೆನೆ. ನಾವ್ ಎಷ್ಟು ಅರ್ಥ ಮಾಡ್ಕೊಂತೀವೋ ನಾವು ಕೇಸ್ಗೆ ಅಷ್ಟು ಹತ್ರ ಆಗ್ಬೋದು ಅಷ್ಟೇ. ವಿ ಕ್ಯಾನ್ ಏಬಲ್ ಟು ಗಿವ್ good justification to our clients. If you know the subject better, if you know the problems better, if you understand my client better, I can able to give solution in a very good way. ನಮ್ಮ ಜನರೇಷನ್ ಎಲ್ಲ ಏನಿತ್ತು ಅಂತಂದ್ರೆ, ಡೋಂಟ್ ಗೋ ಟು ಲಾಯರ್ಸ್ ಅಂಡ್ ಪೊಲೀಸ್. ರಿಯಲಿ ನಮ್ಮ ಫಾದರ್ ಎಲ್ಲ ಟೀಚ್ ಮಾಡಿರೋದೇ ಅದು. ವೆನ್ ಯು ಗಾಟ್ ಇನ್ ಟು ಮ್ಯಾರೇಜ್, ಡೋಂಟ್ ಗೋ ಟು ಲಾಯರ್ಸ್ ಆ್ಯಂಡ್ ಪೊಲೀಸ್. ಏನಾದರೂ ಆಗಲಿ ಗಂಡ ಅವನು ತಂದಾಗ್ತಾನೋ ಇಲ್ವೋ ಅದು ಬೇರೆ ವಿಚಾರ. ಇದು ಮಾಡ್ತಾರೋ ಅಬ್ಯೂಸ್ ಆಗ್ತೀವೋ, ವಿ ಶುಡ್ ಲಿವ್ ಅನ್ನೋ. ಬಟ್ ಅವತ್ತು ಹೆಂಗಿತ್ತು ಸಮಾಜ? ಇರ್ಲಿಲ್ಲ ಅವಾಗ, ಅಷ್ಟೊಂದು ಅಬ್ಯೂಸ್ ಇರಲಿಲ್ಲ. ಅವಾಗ ಕೋರ್ಟ್, ನೀವು ಒಳ್ಳೆ ಪಾಯಿಂಟ್ ಹೇಳಿದ್ರಿ. ನಾನು 2010
ಪ್ರೊಫೆಷನ್ ತುಂಬ ಸೀರಿಯಸ್ ಆಗಿ ತೊಗೊಂಡಾಗ ವರ್ಷಕ್ಕೆ ಡೈವರ್ಸ್ ಕೇಸಸ್ಸು 3,000 ಫೈಲ್ ಆಗ್ತಿತ್ತು. ಓಕೆ, ವರ್ಷಕ್ಕೆ 3,000. ವರ್ಷಕ್ಕೆ 3,000 ಅಂದರೆ ತಿಂಗಳಿಗೆ 300, ದಿವಸಕ್ಕೆ 3 ಇಲ್ಲ 4 ಅಷ್ಟಾಗ್ತಿತ್ತು. ಈಗ ರೀಸೆಂಟಾಗಿ ಒಂದು 2-3 ವರ್ಷದ ಕೆಳಗಡೆಗೆ ನಾನು ಅದು ರಿಪೋರ್ಟ್ ತೆಗೆಸಿ ನೋಡಿದಾಗ ತಿಂಗಳಿಗೆ 3,000 ಕೇಸ್ ಫೈಲ್ ಆಗ್ತಾ ಇದೆ. ಇನ್ನೆಷ್ಟು ಎನಾರ್ಮಸ್ ಆಗಿ ಡೈವರ್ಸ್ ಅನ್ನೋ ಕಾನ್ಸೆಪ್ಟು ಸಮಾಜದಲ್ಲಿ ಸ್ಪ್ರೆಡ್ ಆಗ್ತಿದೆ. ಯಾಕೆ? ಸೊ ವಿತ್ ಲ್ಯಾಕ್ ಆಫ್ ಅಡ್ಜಸ್ಟ್ಮೆಂಟ್ಸ್ ಅಲ್ಲ, ಲ್ಯಾಕ್ ಆಫ್ ಕಮಿಟ್ಮೆಂಟ್ ಬೇಡ. ಕಮಿಟ್ಮೆಂಟ್ ಬೇಡ. ಇವತ್ತು ಏನು ಗೊತ್ತಾ, ಒಂಥರ ಯಾರಿಗೂ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಬೇಡ, ಫಾಸ್ಟ್ ಫುಡ್ ಥರ ಲೈಫ್ ಆಗಿದೆ. ಹೌದು ಸಂಬಂಧಗಳು ಬೇಡವಾ? ಓಕೆ, ಇವಾಗ ಏನಾಗುತ್ತೆ ಅಂತಂದ್ರೆ ಫಸ್ಟ್ ಮದುವೆ ಆಗಬೇಕು ಅಂದಾಗ ಆಪ್ಷನ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಬೈ ಚಾನ್ಸ್ ವರ್ಕೌಟ್ ಆಗಲಿಲ್ಲ ಅಂದರೆ 1 ವರ್ಷ ನೋಡೋಣ, ಆಮೇಲೆ ನಾವು ಮಕ್ಕಳನ್ನ ಮಾಡ್ಕೊಳ್ಳೋಣ, ಇಲ್ಲ ಅಂದರೆ ಸಪ್ರೇಟ್ ಆಗೋಣ. ಮದುವೆ ತಾಳಿ ಕಟ್ಸ್ಕೊಳ್ಳೋಕ್ಕಿಂತ ಮುಂಚೆನೇ ಆ ಒಂದು ಮೆಂಟಾಲಿಟಿ ಬಂದ್ಬಿಟ್ಟಿದೆ ಇವತ್ತು, ಹುಡುಗಂಗಾಗಲಿ ಹುಡುಗಿಗಾಗಲಿ. ಕರೆಕ್ಟ್. ಇದು ಕಾಮನ್. ಇವಾಗ ಆ ಥರ ಕೇಸಸ್ ನೋಡಿದ್ದೀರಾ? ತುಂಬಾ ನೋಡಿದ್ದಾರೆ. ಅಲ್ಲ, ಮದುವೆ ಮುಂಚೆನೇ ಆ ಥರ ಯೋಚನೆ ಮಾಡ್ಕೊಂಡು ಬಂದಿರೋ ನೋಡಿಲ್ಲ. ನಾನು ಹೇಳ್ತಾ ಇರೋದು ಆ ಥರ ಥಿಂಕಿಂಗ್ ಆಗಿದೆ ಅಂತ ಹೇಳ್ತಿರೋದು. ಜನರಲಿ ಒಬ್ಬ ಹುಡುಗಿ ಮದುವೆ ಆಗ್ತೀರಂದ್ರೆ ಅವ್ರ ಮನಸ್ಸಲ್ಲಿ ಇವತ್ತು ನೀವು ಹೇಳಿದ್ರಲ್ಲ, ಒಂದೇ ಗಂಡ ಒಂದೇ ಮದುವೆ ಒಂದೇ ಜೀವನ, ಆ ಥರ ಯೋಚನೆ ಇತ್ತು ಯಾವಾಗ ಒಂದು 20 ವರ್ಷದ ಮುಂಚೆ. ಇವತ್ತು ಒಂದೇ ಗಂಡ 1 ವರ್ಷ, ಆಮೇಲೆ ಚೇಂಜ್ ಬೇಕು ಅಂದ್ರೆ ಚೇಂಜ್ ಮಾಡಂಗಿದ್ರೆ ಯೋಚನೆ ಮಾಡೋಣ. ಸದ್ಯ ಪೇರೆಂಟ್ಸ್ ಅದೊಂದು ಅದಿಲ್ಲ, ಅದು ಯಾವಾಗ ಚೇಂಜ್ ಆಗುತ್ತೋ ಗೊತ್ತಿಲ್ಲ. ಚೇಂಜ್ ಮಾಡಕ್ ಆಗಲ್ಲ, ಆಪ್ಷನ್ ಇಲ್ಲ. ನೆಕ್ಸ್ಟ್ ಕಮಿಂಗ್ ಟು ದ ಚೈಲ್ಡ್ ರೈಟ್ಸ್. ಅಂದರೆ ಮಕ್ಕಳಿಗೆ ಯಾವ್ಯಾವ ರೈಟ್ಸ್ ಇರುತ್ತೆ. ಅವರಿಗೆ ಎಲ್ಲ ಪೇರೆಂಟ್ಸು ಒಳ್ಳೆಯವರು ನಾವು ಹೇಳಕ್ಕಾಗಲ್ಲ, ಅಥವಾ ಎಲ್ಲರೂ ಕೆಟ್ಟ. ನೀವು ಚೈಲ್ಡ್ ರೈಟ್ಸ್ ಕೇಳ್ತಾ ಇದ್ದೀರಾ, ಪೇರೆಂಟ್ಸ್ ರೈಟ್ಸ್ ಟುವರ್ಡ್ಸ್ ಚೈಲ್ಡ್ ಕೇಳ್ತಾ ಇದ್ದೀರಾ? ಪೇರೆಂಟ್ಸ್ ರೈಟ್ಸ್ ಟುವರ್ಡ್ಸ್ ಚೈಲ್ಡ್ ಇರ್ಲಿ ಫಸ್ಟ್. ಅದು ಎರಡೂನು. ತುಂಬಾ ವೆಸ್ಟರ್ನ್ ಕಲ್ಚರ್ಗೆ ಹೋಗ್ತಿರೋದ್ರಿಂದ ಕಿಡ್ಸ್ ಅಲ್ಲಿ ಇದಕ್ಕೆ ಬೇರೆ, ಇಲ್ಲಿ ನಮ್ಮ ಇಂಡಿಯಾಲ್ ಬೇರೆ ತರ ಇರುತ್ತೆ. ಸೊ ಇಲ್ಲಿ ರೈಟ್ಸ್ ನಾವು ಚಿಕ್ಕ ವಯಸ್ಸಿಂದ ಮಗುಗೆ ಹೇಳ್ತೀವಿ, ಪೊಲೀಸ್ ಬಂದ್ರು ನೋಡು, ಊಟ ಮಾಡು, ಪೊಲೀಸ್ ಬಂದ್ರು. ನೀವು ಆವಾಗಲೇ ಒಂದು ಪ್ರಶ್ನೆ ಕೇಳಿದ್ರಲ್ಲ, ಅವತ್ತು ಲಾಯರ್ ಹತ್ರ ಹೋಗ್ಬೇಡ, ಪೊಲೀಸ್ ಹತ್ರ ಹೋಗ್ಬೇಡ ಅನ್ನೋದು ಜನರ ಒಂದು ಮೆಂಟಾಲಿಟಿ. ಬಟ್ ಇವತ್ತು ನೀನು ಏನು ಬೇಕಾದ್ರೂ ಮಾಡು, ನಿನ್ನ ಜೀವನದಲ್ಲಿ ಒಬ್ಬ ಡಾಕ್ಟ್ರು, ಒಬ್ಬ ಲಾಯರು, ಒಂದು ಪೊಲೀಸ್ ಸ್ಟೇಷನಲ್ಲಿ ಒಬ್ಬ ದಫೇದಾರ್, ಅಟ್ಲೀಸ್ಟ್ ದಫೇದಾರ್ ಫ್ರೆಂಡ್ ಇಟ್ಕೊಂಡ್ ಪರಿಚಯ ಮಾಡ್ಕೊ, ನಿನ್ನ ಜೀವನ ಸುಲಭ. ಕರೆಕ್ಟ್. ಇಟ್ ಈಸ್ ಹೌ ಅವರ್ ಸೊಸೈಟಿ ಹ್ಯಾಸ್ ಚೇಂಜ್ಡ್. ಏನು ಮಾಡೋಕ್ಕಾಗಲ್ಲ. ಅಷ್ಟು ಲಿಟಿಗೇಷನ್ಸ್ ಇದೆ. ಆಮೇಲೆ ನಾವು ಇವತ್ತಿನ ಜನ್ರೇಷನ್, ಅವತ್ತಿನ ಜನ್ರೇಷನ್, ಎಷ್ಟು ಜನ ಟಿವಿ ನೋಡ್ಕೊಂಡು ಕಾಲ ಕಳೀತಿದ್ರು ಅವತ್ತು, ಎಷ್ಟು ಜನ ನೇಬರ್ ಜೊತೆ ಮಾತಾಡೋದು. ಇವತ್ತು ನಿಮ್ಮ ನೇಬರ್ಸ್, ಸುಮ್ಮನೆ ಹೇಳೋಣ, ಇವಾಗ ನನಗೆ ನನ್ನ ನೇಬರ್, ನಾನು ಬೇರೆಯವ್ರ ಎಕ್ಸಾಂಪಲ್ ತೊಳೆದ್ರು, ನನಗೆ ನನ್ನ ನೇಬರ್ ಯಾರು ಅಂತ ಕರೆಕ್ಟ್ ಬೇಕಾಗಿಲ್ಲ ಅಂತ ಇರ್ತಾರೆ. ಇವಾಗ ರಾತ್ರಿ ಹೋಗ್ತೀವಿ, ಊಟ ಮಾಡ್ತೀವಿ, ಮಲ್ಕೊಂತೀವಿ, ಬೆಳಗ್ಗೆ ಎದ್ದೇಳ್ತೀವಿ, ಹೊರಟ್ಬಿಡ್ತೀವಿ, ಮೆಕ್ಯಾನಿಕಲ್ ಫ್ರೀ ಇತ್ತಾ ಟಿವಿ ನೋಡೋದು. ಎಷ್ಟು ಜನಕ್ಕೆ ಇದಾಗಿದೆ ಅಂತಂತಂದ್ರೆ, ಮುಂಚೆ ಚಿತ್ರಹಾರ ಬುಧವಾರ, ಗುರುವಾರ ಬಂದ್ರೆ ನಾವು ಬೆಳಿಗ್ಗೆಯಿಂದ ಕಾಯ್ತಾ ಇದ್ವಿ. ಹೌದು, ರಾಜ್ಕುಮಾರ್ ಹಾಲುಗಳು. ಇವತ್ತೆಲ್ಲಿದೆ? ಇವತ್ತು ಎಲ್ಲ ಕೈಲೇ ಇದೆ. ದ ಮೊಮೆಂಟ್ ಏನ್ ಬೇಕು ನಂಗೆ, ಯಾವ ಫಿಲಮ್ ಬೇಕು, ಯಾವ ಸೀರೀಸ್ ಬೇಕು. ಹಂಗಿದ್ದಾಗ ಜನಕ್ಕೆ ಹೊರಗಡೆ ಸಂಬಂಧಗಳೇ ಬೇಡ. ಹೌದು. ಟಿವಿಲಿ ತೋರ್ಸೋದು ದೇ ಯೂಸ್ ಟು. ಇವಾಗ ಮೊನ್ನೆ ಯಾವ್ದೋ ಫಿಲಮ್ ಬಂತು, ಲಕ್ಕಿ ಭಾಸ್ಕರ್ ಅಂತ ಬಂತು. ಅದನ್ನ ನೋಡಿ ಅದೇ ತರ ಕ್ರೈಮ್ ಎಷ್ಟು ಜನ ಮಾಡಿದಾರೆ ಈಗ. ಮತ್ತೆ ರವಿಚಂದ್ರನ್ ಅವ್ರದ್ದು ಒಂದು ಮೂವಿ ಬಂತು, ಅದ್ ಯಾವ್ದೋ ಬಂತು, ದೃಶ್ಯಂ ಅಂತ ಒಂದು ಮೂವಿ ಬಂತು. ಅದನ್ನ ನೋಡಿ ಎಷ್ಟು ಜನ ಮಾಡಿದ್ದಾರೆ. ಕರೆಕ್ಟ್. ಅದನ್ನ ನೋಡಿ ಸಿಕ್ಕಾಕೊಂಡು ಎಷ್ಟು ಜನ ಕೋರ್ಟಿಗೆ ಬಂದಿದ್ದಾರೆ, ಆ ಕೇಸ್ ನೋಡಿ ಎಷ್ಟು ಜನ ಲಾಯರ್ ಇದು ಮಾಡ್ತಿದ್ದಾರೆ. ಸೊ ಹೆಂಗೆ ಅಂದ್ರೆ ಇಟ್ಸ್ ಆಲ್ ಇಂಟರ್ ಕನೆಕ್ಟೆಡ್. ಎಲ್ಲ ಒಂಥರ ನಮ್ಗೆ ಬಾಹ್ಯ ಪ್ರಪಂಚ ಅನ್ನೋ ಕಾನ್ಸೆಪ್ಟೇ ಇಲ್ಲ ಇವಾಗ. ಎಲ್ಲ ಮೊಬೈಲ್, ಕನ್ಫೈನ್ ಟು ಟಿವಿ, ಟಿವಿಲಿ ಬರೋಂಥ ಒಂದು ಕಂಟೆಂಟ್ಸು. ಹೌದು. ಇವಾಗ ಎಲ್ಲರೂ ಕ್ವಿಕ್ ಆಗಿ ನಾನು ಪಾಪ್ಯುಲರ್ ಆಗಬೇಕು, ಕ್ವಿಕ್ ಆಗಿ ನಾನು. ಇಲ್ಲಿ ಗೋಖಲೆ ಭವನ ಇದೆ, ಎಷ್ಟು ಜನ ಗೋಖಲೆ ಭವನಕ್ಕೆ ಹೋಗ್ತಾರೆ ಇವಾಗ? ಯಾರು ಗೊತ್ತೇ ಇಲ್ಲ ಎಷ್ಟೋ ಜನಕ್ಕೆ ಆಕ್ಚುಲಿ ಗೋಖಲೆ ಭವನ ಇರೋದು. ನಮ್ಗಲ್ಲೆಲ್ಲ ನಾವು ಚೈಲ್ಡ್ಹುಡ್ ಇಂದ ಓಡಾಡೋದಕ್ಕೆ ನಮ್ಗೆ ಗೊತ್ತಿರುತ್ತೆ. ಜನಕ್ಕೆ ಏನಾಗಿದೆ ಅಂದ್ರೆ ಒಂಥರ ಕಸಿ ವಿಸಿತ, ಒಬ್ಬರೇ ಇದ್ದು ಆ ಕ್ರೈಮ್ ರೇಟ್ಸು ತುಂಬಾ ಜಾಸ್ತಿ. ಆಮೇಲೆ ಆ ಥಿಂಕಿಂಗ್ ಕಮ್ಮಿ. ನನ್ನ ಗಂಡ ಎಲ್ಲೋ ಹೋದ, ನನ್ನ ಹೆಂಡತಿ ಎಲ್ಲೋ ಹೋದ್ಲು, ಇನ್ನೂ ಬಂದಿಲ್ಲ, ಓಹೋ ಸಮಥಿಂಗ್ ಇಸ್ ಹ್ಯಾಪನಿಂಗ್, ಲೆಟ್ ಅಸ್ ಟೇಕ್ ಔಟ್ ಕಾಲ್ ರೆಕಾರ್ಡ್ಸ್. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಟೇಕ್ ಔಟ್ ವಾಟ್ಸಪ್ ಕನ್ವರ್ಸೇಷನ್. ವೆರಿ ಇಂಪಾಸಿಬಲ್. ಇವಾಗ ನೀವು ರೀಲ್ಸ್ಗೆ ಹೋದ್ರೆ ಆ 10 ರೀಲ್ಸ್ ಓಪನ್ ಮಾಡಿಸ್ಲು 3 ರೀಲ್ಸ್ ಅಲ್ಲಿ ಹೇಳ್ತಾರೆ
ಕಾಲ್ ಡೀಟೇಲ್ಸ್ ಹೆಂಗ್ ತೆಗೆಯೋದು, ವಾಟ್ಸಪ್ ಚಾಟ್ಸ್ ಹೆಂಗ್ ತೆಗೆಯೋದು ಅಂತ ಹೇಳ್ತಿರ್ತಾರೆ. ಸೊ ನೀವು ಹಂಗೆ ಮಾಡಿದ್ರೆ ಎಲ್ಲೆಲ್ಲ ಹೋದ್ರು ಏನೇನ್ ಮಾಡಿದ್ರು ಎಲ್ಲ ಸಿಕ್ಕಾಕೊಂಡ್ ಎಲ್ಲೋ ಒಂದ್ ಕಡೆ ಅವಳು ಫಾರ್ ಎಕ್ಸಾಂಪಲ್ ಇವಾಗ ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ, ನಾನ್ ನಿಮ್ ಜೊತೆ ಮಾತಾಡ್ತಿರೋದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ನಾವು 3ನೇ ಕ್ಲಾಸಿಂದ ನಾವು ಜೊತೆಗೆ ಓದ್ದವ್ರು. ಕರೆಕ್ಟ್. ಗಂಡ ಆದವನು ಓಹೋ ಏನೋ ಇದೆ, ನಾನು ಲಾಯರ್, ಗಂಡ ಆದವನು ಹೆಂಡತಿ ಹತ್ರ ಜಾಸ್ತಿ ಕೇಳಲ್ಲ, ಹೋಗಿ ಲಾಯರ್ ಹತ್ರ ಕೇಳ್ತಾರೆ. ಅಲ್ಲೇ ಕ್ಲಾರಿಟಿ ತಗೊಳಲ್ಲ. ಹೌದು, ಎಕ್ಸಾಕ್ಟ್ಲಿ. ಹಂಗಾಗಿ ಲಿಟಿಗೇಷನ್ಸ್ ಆರ್ ಇನ್ಕ್ರೀಸಿಂಗ್ ಆನ್ ಡೈಲಿ ಬೇಸಿಸ್, ಮಂತ್ಲಿ ಬೇಸಿಸ್, ಆನ್ಯುವಲ್ ಬೇಸಿಸ್ ಅಲ್ಲ, ಡೈಲಿ ಬೇಸಿಸ್ ಆಗ್ತಾ ಇದೆ. ಇವಾಗ ಮಕ್ಕಳು ಪೇರೆಂಟಲ್ ರೈಟ್ಸ್ ಟು ಕಿಡ್ಸ್, ಒಂದು ಕಿಡ್ಸ್ ರೈಟ್ಸ್ ಟು ದ ಪೇರೆಂಟ್ಸ್. ಕೋರ್ಟ್ ಪ್ರಕಾರ ಪೇರೆಂಟ್ಸು ಯಾವಾಗ ಮಕ್ಕಳ ಬಗ್ಗೆ ಕೇಸ್ ಹಾಕ್ಬೋದು? ಆಸ್ ಎ ಲಾಯರ್ ಎಲ್ಲಿ ಫ್ಯಾಮಿಲಿ ಕೋರ್ಟ್ ಡೈವರ್ಸ್ ಕೇಸಸ್ ನಡೆಯುತ್ತೋ ಅಲ್ಲೇ ಈ ಥರ ಕೇಸಸ್ ನಡೆಯೋದು. ಓಕೆ. ಜನರಲಿ ಹೆಂಗೆ ಒಂದು ಎಕ್ಸಾಂಪಲ್, ಇವಾಗ ಕುಡ್ಕೊಂಡು ಬಂದು ಅವನು ಇನ್ನೂ ಏಜೇ ಆಗಿರಲ್ಲ, ಅವ್ನಿಗೆ 15 ವರ್ಷನೋ 14 ವರ್ಷನೋ, ಪೂರ್ತಿ ಮನೆಯಲ್ಲಿ ಅವನ ಜೊತೆ ಆ ಹುಡುಗನ ಜೊತೆ ಇರೋಕ್ಕೆ ಕಷ್ಟ ಅಪ್ಪ ಅಮ್ಮಂಗೆ. ಅವ್ನು ಕುಡ್ಕೊಂಬರ್ತಾನೆ, ಅವನು ಅಬ್ಯೂಸಿವ್ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾ ಇರ್ತಾನೆ. ಆ ಥರ ಇದ್ದಾಗ ಲಾ ಏನು ಹೇಳುತ್ತೆ ಪೇರೆಂಟ್ಸ್ಗೆ? ಆ ಥರ ಏನಾಗುತ್ತೆ ಅಂದರೆ ಸುಮ್ಮನೆ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡ್ತಾರೋ ಇಲ್ಲ ಅಂತಂತಂದ್ರೆ ಎಲ್ಲೋ ಮಕ್ಕಳನ್ನ ಬೇರೆ ಯಾವುದೋ ರೆಸಿಡೆನ್ಷಿಯಲ್ ಬೋರ್ಡಿಂಗು ಆ ಥರ ಸೇರಿಸ್ಬಿಡ್ತಾರೆ. ಓಕೆ. ಬಟ್ ಮಕ್ಕಳು ನನ್ನ ನೋಡ್ಕೊಳ್ತಿಲ್ಲ ಅಂತ ತಂದೆ ಕೇಸ್ ಹಾಕೋದಿದೆ. ಓಕೆ. ಏಜ್ ಆದಾಗ ಫಾರ್ ಎಕ್ಸಾಂಪಲ್ ಈಗ ಪೇರೆಂಟ್ಸ್ ಸುಮಾರು ಮಾಡಿರ್ತಾರೆ, ಇಂಟನ್ ದೇ ಎಕ್ಸ್ಪೆಕ್ಟ್ ಸಮಥಿಂಗ್ ಅಟ್ಲೀಸ್ಟ್ ಟು ದಿಸ್ ಮಚ್. ಎಸ್. ವೆನ್ ದೇರ್ ಓಲ್ಡ್ ಏಜ್ ದೇ ಮೇ ಎಕ್ಸ್ಪೆಕ್ಟ್. ಅವಾಗ ಏನಾಗುತ್ತೆ, ಎಷ್ಟೊಂದು ಜನ ಇರ್ತಾರೆ ಮಕ್ಕಳು ಬರ್ಡನ್, ಇವಾಗ ಪೇರೆಂಟ್ಸ್ ನೋಡ್ಕೊಳ್ಳೋದು ಬರ್ಡನ್ ಬಿಟ್ಟು ಹೋಗೋ ಚಾನ್ಸಸ್ ಇರುತ್ತೆ. ಆವಾಗ ಮಕ್ಕಳು ತಂದೆ ಹೋಗಿ ಯಾಕೆ ಬೇರೆ ಅವ್ರದ್ದು ರೆಮಂಡ್ಸ್ ಇದೆಯಲ್ಲ, ಹೌದು ಹೌದು, ರೈಮಂಡ್ಸ್ ಅವರು ವೆರಿ ಫೇಮಸ್ ಐ ಕ್ಯಾನ್ ಸೇ ಪ್ರೆಸಿಡೆಂಟ್ ಕೇಸ್ ಅದು. ಅಷ್ಟು ಅವನು ಸಾಮ್ರಾಜ್ಯ ಸ್ಥಾಪಿಸ್ಬಿಟ್ಟು ಇವಾಗ ಅವನಿಗೆ ರೇಮಂಡ್ ಸ್ಥಾಪಿಸಿರೋಂಥ ವ್ಯಕ್ತಿಗೆ ಇವತ್ತು ತಿನ್ನಕ್ಕೂ ಗತಿ ಇಲ್ಲ. ಹಿ ಸನ್ ಹ್ಯಾಸ್ ಟೇಕನ್ ಎಂಟೈರ್ ಸುಪ್ರಿಮಸಿ. ಅಂತ ಕಡೆ ಇವಾಗ ಲಾ ಅಂದ್ರೆ ಏನು ಮಾಡಕ್ಕಾಗಲ್ಲ, ವಾಪಸ್ ತಗೋಬೋದಾ ಎಲ್ಲ ಅವನ ಅಸೆಟ್ಸ್ ಎಲ್ಲ? ಬಿಕಾಸ್ ಎಲ್ಲೋ ಕೇಳ್ಪಟ್ಟೆ ಪೇರೆಂಟ್ಸ್ ಒಂದ್ಸಲ ಮಕ್ಳಿಗೆ ಕೊಟ್ಬಿಟ್ಟು ಆಸ್ತಿ, ಇಫ್ ದೇ ಆರ್ ನಾಟ್ ಟೇಕಿಂಗ್ ಕೇರ್ ಆಫ್ ಪೇರೆಂಟ್ಸ್, ಅವ್ರು ವಾಪಸ್ ತಗೋಬಹುದು. ಅದು ಒಂದಿದೆ, ಲೈಕ್ ಏನು ಅಂತಂತಂದ್ರೆ ಈ ಸೀನಿಯರ್ ಸಿಟಿಸನ್ಶಿಪ್ ಆಕ್ಟ್ ಅಂತ ಇದೆ, ಅದರಲ್ಲಿ ತಗೋಬಹುದು. ಬಟ್ ಅದೆಲ್ಲ ಒಬ್ಬ ಸೀನಿಯರ್ ಸಿಟಿಸನ್ ತಗೊಂಡು ಅಲ್ಲಿ ಹೋಗಿ ಕೇಸ್ ಹಾಕಿ ತಗೊಳ್ಳೋಷ್ಟೊತ್ತಿಗೆ ಒಂದು ಸತ್ಯ ಹೋಗ್ಬಿಟ್ಟಿರ್ತಾನೆ. ಅಷ್ಟು ಯಾಕೆ ಅಂತಂದ್ರೆ ಆ ಸ್ಟ್ರೆಸ್ ತಡ್ಕೊಳಕ್ಕಾಗಲ್ಲ. ಅಯ್ಯೋ ನನ್ನ ಮಗ ಹಿಂಗ್ ಮಾಡ್ಬಿಟ್ಟ ಅನ್ನೋ ಇದ್ರಲ್ಲೇ ಇದಾಗ್ಬಿಡುತ್ತೆ. ಅಲ್ಲ, ಇವಾಗ ಅದು ಜಾಸ್ತಿ ಆಗ್ತಾ ಇದೆ. ಇವಾಗ ಒಂದು ಅವ್ರ ಸೈಟ್ ಇರುತ್ತೆ, ಅವ್ರ ಸೈಟಲ್ಲಿ ಮನೆ ಕಟ್ತೀವಿ ಅಂತ ಲೋನ್ಗೆ ನನ್ನ ಹೆಸರಿಗೆ ಮಾಡಿಕೊಡು ಅಂತ ಮಾಡಿಸ್ಕೊಂಡು ಆಮೇಲೆ ಆ ಪೇರೆಂಟ್ನೇ ಪಾಪ ಅಪ್ಪನೋ ಅಮ್ಮನೋ ಅವ್ರನ್ನೇ ಆಚೆ ಹಾಕುವಂಥ ಸಂದರ್ಭ ಇದು. ಆ ಥರ ಬಂದಿದ್ದಾರೆ. ನಾನು ನನ್ನ ಪ್ರೊಫೆಷನಲ್ಲಿ ಈ ಥರ ನಾನು ಬಂದಾಗಿಂದ ತುಂಬ ಸ್ಟ್ರೇಂಜ್ ಕೇಸಸ್ಸು ನೋಡಿದ್ದೀನಿ, ತುಂಬ ಸಿಂಪಲ್ ಕೇಸಸ್ಸು ನೋಡಿದ್ದೀನಿ. ಆ ಹ್ಯೂಮನ್ ಎಮೋಷನ್ಸ್ ಅನ್ನೋದು ಎಷ್ಟು ಹದಗೆಟ್ಟು ಹೋಗ್ಬಿಟ್ಟಿದೆ ಅಂತಂತಂದ್ರೆ ವ್ಯಾಲ್ಯೂನೇ ಇಲ್ಲ ಇವತ್ತು. ಒಂದು ಸ್ಟ್ರೇಂಜ್ ಕೇಸಸ್ ಹೇಳ್ಬೋದಾ ವಿತೌಟ್ ಮೆನ್ಷನಿಂಗ್ ದ ನೇಮ್, ಅಟ್ಲೀಸ್ಟ್ ಫಾರ್ ಅದು ಹೆಂಗಿರುತ್ತೆ, ಎಷ್ಟು ಡೆಪ್ತ್ ಆಗಿರುತ್ತೆ ಅನ್ನೋಕ್ಕೆ? ತುಂಬ ಸ್ಟ್ರೇಂಜ್ ಕೇಸು ಅಂತ ಆ ಥರ ಹೇಳಕ್ಕೆ ಹೋದರೆ, ಇವಾಗ ಏನೋ ಒಂದು ಪೇಪರಲ್ಲಿ ಸೈನ್ ಮಾಡಿಸ್ಕೊತೀನಿ ಅಂತಂದ್ಬಿಟ್ಟು ಸ್ವಂತ ಮಗಳು ಅಪ್ಪನ ನೋಡ್ಕೊಳ್ತೀನಿ ಅಂತ ಕರ್ಕೊಂಡು ಹೋಗಿ ಎಲ್ಲೋ ಇದು ಮಾಡ್ಕೊಂಡು ಹೋಗ್ಬಿಟ್ಟು ಗಿಫ್ಟ್ ಡೀಡ್ ಮಾಡಿಕೊಂಡು ಆಸ್ತಿ ಅವಳ ಹೆಸರಿಗೆ ಬರ್ಕೊಂಡು ತಿರ್ಗಾ ಅವಳು ತಂದೆನ ತಂದು ಮನೆಗೆ ಬಿಟ್ಟು ನೋಡ್ಕೊಳಕ್ಕೆ ಯಾರು ಇಲ್ಲದೆ ಸತ್ತೋಗಿರೋಂಥ ಒಂದು ಪ್ರಮೇಯನೂ ಇದೆ. ಅದೇ ಆ ಥರದ್ರಲ್ಲಿ ಲಾ ಏನು ಹೇಳುತ್ತೆ ಅಂತ, ಆ ಥರ ಕೇಸ್ ಬಂದರೆ ಅವ್ರಿಗೇನು ಪನಿಷ್ಮೆಂಟೇ ಇಲ್ವಾ ಲಾನಲ್ಲಿ? ಪ್ರೂವ್ ಆಗ್ಬೇಕಲ್ಲ, ಈಗ ಅವಳು ತಂದೆನ ಕರ್ಕೊಂಡು ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಅವಳನ್ನ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗ್ಬಿಟ್ಟು ಗಿಫ್ಟ್ ಡೀಡ್ ಮಾಡ್ಕೊಂಡ್ಲು. ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋದಾಗ ಅಲ್ಲಿ ಕ್ಯಾಮ್ರಾಸ್ ಇರುತ್ತೆ, ಕ್ಯಾಮ್ರಾಸ್ ಅಲ್ಲಿ ತಂದೆ ಬಂದು ಮಗಳಿಗೆ ಗಿಫ್ಟ್ ಡೀಡ್ ಮಾಡ್ಕೊಡೋದು ಕಾಣಿಸ್ತಾನೆ. ಅಲ್ಲಿ ಬರೀ ಅವಳು ಖಾಲಿ ಪೇಪರ್ ಸೈನ್ ಮಾಡಿಸ್ಕೊಳ್ತೀನಿ ಅಂದ್ರೆ ಒಳಗಡೆ ನಡೆದಿರೋ ವಿಚಾರ. ಆ ತಂದೆ ಎಲ್ಲೋ ಹೇಳ್ತಾನೆ, ತಂದೆ ಕಂಪ್ಲೇಂಟ್ ಮಾಡ್ಬೋದಾಗಿತ್ತು, ಬಟ್ ಎಲ್ಲ ಹೇಳ್ತಾನೆ, ಮಮಕಾರ ಅನ್ನೋದು ಬರಲ್ಲ. ಅದಕ್ಕೆ ಏನು ಅವ್ರ ಪ್ರಿಕಾಷನ್ಸ್ ಏನು ತಗೋಬೇಕು ಈ ಥರ ಮಾಡ್ಕೊಳಕ್ ಮುಂಚೆ? ಏನು ಇವಾಗ ತಂದೆ ಸೈನೇ ಮಾಡಬಾರ್ದಾ, ಇಲ್ಲ ಅದಕ್ಕೊಂದು ಏನಾದರೂ ಇದಿಟ್ಕೊಂಡು ಸೈನ್ ಮಾಡಬೇಕು? ಈಗ ಸುಮಾರು ಕೇಸಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ನಾನ್ ಸಾಯೋ ತನಕ ನನ್ನ ಹತ್ರನೇ ಇರ್ಲಿ ಆಸ್ತಿ, ನಾನು ಸತ್ ಮೇಲೆ ಬೇಕು ನೀನ್ ತಗೋ ಅಂತ ಹೇಳ್ತಾ ಇದ್ದಾರೆ. ಮುಂಚೆ ಗಿಫ್ಟ್ ಮಾಡ್ಕೊಟ್ಟು ತಂದೆ ತಾಯಿನ ಹೊರಗಡೆ ಹಾಕಿ ದುಡ್ಡುಗೋಸ್ಕರ ತಂದೆ ಕೇಸ್ ಮಗಳ ಮೇಲೆ ಹಾಕಿ ಒಂದು ತಿಂಗಳಿಗೆ 2,000-3,000 ರೂಪಾಯಿ ತಗೊಳ್ಳೋಂಥ ಕೇಸ್ಗಳು ನಾವು ನೋಡಿದೀವಿ. ಈಗ ಏನಾಗಿದೆ ಅಂತಂತಂದ್ರೆ, ತುಂಬಾ ಜನ ಇದೆಲ್ಲ ನೋಡಿ ಅವ್ರು ಯಾರೋ ಮಕ್ಳಿಗೆ ಆಸ್ತಿನೇ ಮಾಡಲ್ಲ. ಕರೆಕ್ಟ್.
100 ಕೋಟಿ ನನ್ನ ಹತ್ರನೇ ಇರಲಿ, ನಾನು ಸತ್ತ ಮೇಲೆ ನೀನು ನಾನು ಸತ್ತ ಮೇಲೆ ಇಷ್ಟಿಷ್ಟು ನೀನು ನೋಡ್ಕೋ, ಇಷ್ಟಿಷ್ಟು ನಾನು ಹಿಂಗೆ ಕೊಡ್ತೀನಿ ಅಂತ ವಿಲ್ ಮಾಡಿಬಿಡ್ತಾರೆ ಇವಾಗ. ಓಕೆ. ವಿಲ್ ಅಂತ ಅದಕ್ಕೆ ನೆಕ್ಸ್ಟ್ ವಿಲ್ಗೆ ಬರ್ತಾ ಇದೀನಿ. ವಿಲ್ಗೆ ಬೇಸಿಕ್ ಪ್ರೊಸೀಜರ್ ಏನು, ಹೆಂಗೆ ಏನೇನು ಇರ್ಬೇಕು ಅದ್ರಲ್ಲಿ? ವಿಲ್ ಮಾಡಕ್ಕೆ ನಮ್ಮ ಹತ್ರ ಆಸ್ತಿ ಇರಬೇಕು. ವಿಲ್ ಮಾಡೋರ್ಗೆ ಆಸ್ತಿ ಇರಬೇಕು. ಮೂವಬಲ್ ಆಸ್ತಿನೋ ಇಮ್ಮೂವಬಲ್ ಆಸ್ತಿನೋ. ಇವಾಗ ಇದು ಫಾರ್ ಎಕ್ಸಾಂಪಲ್ ಇದು ಮನೆ, ಈ ಮನೆಗೆ ನಾನು ಓನರ್ ಅಂದ್ರೆ ನಾನು ವಿಲ್ ಯಾರಿಗೆ ಬೇಕಾದ್ರೆ ಮಾಡ್ಬೋದು. ನಾನು ಮಾಡಿರೋ ವಿಲ್ಲನ್ನ ಕ್ವಶನ್ ಮಾಡೋ ಅಧಿಕಾರ ಯಾರಿಗೂ ಬರಲ್ಲ. ನನ್ನ ಫ್ಯಾಮಿಲಿಗೂ ಮಾಡ್ಬೋದು, ನನಗೆ ಇಷ್ಟ ಆದವ್ರಿಗೂ ಮಾಡ್ಬೋದು, ನಾನು ಸೊಸೈಟಿಗೂ ಮಾಡ್ಬೋದು. ಅದನ್ನ ಕ್ವಶನ್ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ಬಟ್ ನಾನು ಮಾಡಿರೋಂಥ ಆಸ್ತಿ ನನ್ನ ಸ್ವಯಾರ್ಜಿತ ಆಸ್ತಿ ಆಗಿರ್ಬೇಕು. ಓಕೆ. ಪೇರೆಂಟಲ್ಸ್ ಬರಲ್ಲ. ಪಿತ್ರಾರ್ಜಿತ ಆಸ್ತಿಗೆ ನನಗೆ ಅಧಿಕಾರ ಬರಲ್ಲ. ಪಿತ್ರಾರ್ಜಿತ ಆಸ್ತಿಗೆ ಬಂದ ಏನಾಗುತ್ತೆ ಅಂದ್ರೆ ಇಂಡಿಯನ್ ಸಕ್ಸೆಷನ್ ಆಕ್ಟ್ ಅಂತ ಬರುತ್ತೆ. ವಂಶ ಇದ್ರಕ್ಕೆ ಬರುತ್ತದು, ಇಂಡಿಯನ್ ಸಕ್ಸೆಷನ್ ಆಕ್ಟ್ ಅಂತ ಬರುತ್ತೆ. ಅವಾಗ ಏನಾಗುತ್ತೆ, ಅದು ಫ್ಲೋ ಆಗತ್ತದು, ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಫ್ಲೋ ಆಗುತ್ತೆ. ಹೆಂಗೆ ಅಂತಂದ್ರೆ ಈಗ ಪ್ರಾಪರ್ಟಿ ಲಾ ಹೆಂಗೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಇದ್ದ, ಅವನ ಹೆಸರಲ್ಲಿ ಇಷ್ಟು ಆಸ್ತಿ ಇತ್ತು, ಅವನು ದಿಢೀರ್ ಅಂತ ತೀರ್ಕೊಂಡ ಅಂತಂತಂದ್ರೆ ಆ ಆಸ್ತಿಗೆ ಯಾರು ಬರ್ತಾರೆ ಅಂತಂತಂದ್ರೆ, ಆ ವ್ಯಕ್ತಿ ಬದುಕಿದ್ದ ಅವ್ರ ಸತ್ತ ಮೇಲೆ ಅವ್ರ ತಾಯಿ ಇದ್ರೆ ಅವ್ರ ತಾಯಿಗೆ, ಅವನ ಹೆಂಡತಿಗೆ ಬರಲ್ಲ, ಮಕ್ಕಳಿಗೆ. ಓಕೆ. ಹೆಂಡತಿಗೆ ಬರಲ್ಲ, ಮಕ್ಕಳಿಗೆ. ಎನಿ ರೀಸನ್ ಹೆಂಡತಿಗೆ ಯಾಕೆ ಬರಲ್ಲ? ಆತರ ಇಲ್ಲ, ಪ್ರಾಪರ್ಟಿ ಫ್ಲೋ ಆಗದೆ ಆತರ. ಆಮೇಲೆ ನೆಕ್ಸ್ಟ್ ಮಕ್ಕಳಿಗೆ, ಮಕ್ಕಳಿದ್ರು ಅಂತಂದ್ರೆ ಅವ್ರಿಗೆ, ಮಕ್ಕಳಿಗೆ ಅವಾಗ ಏನಾಗುತ್ತೆ, ಇಂಡಿಯನ್ ಸಕ್ಸೆಷನ್ ಆಕ್ಟ್ ಅಂತ ಬರುತ್ತೆ. ಅದ್ರ ಅವ್ರು ವಿಲ್ ಮಾಡಿದ್ರು ಪ್ರಯೋಜನ ಇಲ್ಲ. ಒಬ್ಬ ಮನುಷ್ಯ ಪ್ರಾಪರ್ಟಿ ಏನೂ ಮಾಡದೆ ತೀರ್ಕೊಂಡ್ರೆ. ಇವಾಗ ಪಿತ್ರಾರ್ಜಿತ ಆಸ್ತಿ ಬಂದು ನಮ್ಮ ಹೆಸರು ತಗೊಂಡಿರ್ತೀವಿ. ಪಿತ್ರಾರ್ಜಿತ ನಮ್ಮ ತಾತನ ಆಸ್ತಿ ನನ್ನ ಹೆಸರು ತಗೊಂಡಿದ್ದೀನಿ, ನಾನು ವಿಲ್ ಮಾಡಿರ್ತೀನಿ ನನ್ನ ಮಕ್ಕಳಿಗೋ ಯಾರಿಗೋ ಅಥವಾ ಬೇರೆ ಯಾರಿಗೋ ಮಾಡ್ತೀನಿ. ಅದು ರೈಟ್ಸ್ ಇದೆಯಾ? ಪಿತ್ರಾರ್ಜಿತ ಆಸ್ತಿ ನೀವು ಭಾಗ ಮಾಡ್ಕೋಬೇಕು. ಅದೇ ನನ್ನ ಹೆಸರು ಬಂದು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ನಿಮ್ದೇ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ತಾತ ಇದಾರ ಅಥವಾ ಇಲ್ಲ ಅಲ್ವಾ? ನಿಮ್ಮ ತಾತನ ಒಂದಿಷ್ಟು ಆಸ್ತಿ ಇತ್ತು, ನಿಮ್ಮ ತಾತ ತೀರ್ಕೊಂಡ್ರು ಅಲ್ವಾ? ನಿಮ್ಮ ತಾತಂಗೆ ಇಷ್ಟು ಜನ ಮಕ್ಕಳು, ಅವರೆಲ್ಲ ಕುತ್ಕೊಂಡು ಮಾತಾಡ್ಕೊಂಡು ಭಾಗ ಮಾಡ್ಕೊಂಡ್ರೆ ಆ ಭಾಗದ ಶೇರ್ ನಿಮಗೆ ಬಂದ್ಬಿಡುತ್ತೆ. ನಿಮ್ ತಂದೆಗೆ ಹಿಂಗ್ ಬಂತು, ನೀವು ಅದನ್ನ ಅವಾಗ ಯಾವಾಗ ಭಾಗದ ಮೂಲಕ ನಿಮಗ್ ಬರುತ್ತೋ ಅದು ನಿಮಗೆ ಒಂಥರ ಸ್ವಯಾರ್ಜಿತ ಆಗೋಗ್ಬಿಡುತ್ತೆ. ನೀವು ಅದನ್ನ ಫ್ಲೋ ಮಾಡ್ಕೊಂಡ್ಬಿಡ್ತೀವಿ. ಅಲ್ಲಿ ಏನು ತಿರ್ಗಾ ಪಿತ್ರಾರ್ಜಿತ ಅಂತ ಬರಕ್ ಹೋಗಲ್ಲ, ಎಂಡ್ ಆಗೋಯ್ತಲ್ಲ. ಅದಕ್ಕೆ ಏನಕ್ಕೆ ಕೇಳಿದೆ ಅಂದ್ರೆ, ಒನ್ ಆಫ್ ದ ಕೇಸ್ ನಾನೆಲ್ಲೋ ಕೇಳಿದ್ದು, ಪಿತ್ರಾರ್ಜಿತ ಆಸ್ತಿ ಇತ್ತು, ಲೆಟ್ರ್ ಬರ್ದು ಹೋಗಿದ್ದಾರೆ ಅವ್ರು ಸತ್ತೋದು ತಂದೆ ಆದವರು, ಇಷ್ಟಿಷ್ಟು ನನ್ನ ಮಕ್ಳಿಗೆ ಇಷ್ಟಿಷ್ಟು ಬರಬೇಕು, 4 ಮನೆ ಇದೆ, 4 ಮನೆ ಒಬ್ಬೊಬ್ಬರು ಮಕ್ಕಳಿಗೆ ಅಂತ ಬರ್ದಿಟ್ಬಿಟ್ಟು ಹೊರಟೋಗಿದೆ. ಅದು ವಿಲ್ ಅಲ್ಲ, ಆ್ಯಕ್ಚುಲಿ ಆಸ್ ರಿಟರ್ನ್ ಇನ್ ಎ ಪೇಪರ್. ಇವ್ರೇನು ಮಾಡಿದ್ದಾರೆ, ಅದು ಸಿಕ್ಕಿದೆ, ಅದನ್ನು ಸುಟ್ಟುಬಿಟ್ಟಿದ್ದಾರೆ. ಅವರು ಮಕ್ಕಳು ಏನು ಮಾಡಿದ್ರು, 4 ಜನ ಮಕ್ಕಳಲ್ಲಿ 3 ಜನದ ಕನ್ಸೆಂಟ್ ತೊಗೊಂಡಿದ್ದಾರೆ, ನನಗೇನು ಬೇಡ ಅಂತ ತೊಗೊಂಡ್ಬಿಟ್ಟು ಇವ್ರು ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಈಗ ಫೈನಲಿ ಅದು ಪಿತ್ರಾರ್ಜಿತ ಆಸ್ತಿ ಅಂತ ತೊಗೊಂಡು ಮಾಡಬೇಕಾ ಅಥವಾ ಸ್ವಯಾರ್ಜಿತ ಅಂತ ಬರುತ್ತಾ? ಮುಂಚೆ ಏನಾಗ್ತಿತ್ತು ಅಂದ್ರೆ, ಮೌಖಿಕವಾಗಿ ಅಂದ್ರೆ ಓರಲ್ ಆಗಿ ಪಾರ್ಟಿಷನ್ ಅಂತ ಮಾಡ್ಬಿಡೋರು. ತಗೊಳ ನೀನ್ ಈ ಜಮೀನ್ ನೀನ್ ತಗೊಳ, ಪಕ್ಕದ ಜಮೀನ್ ನೀನ್ ತಗೊಳ, ಅಲ್ಲಿ ರೋಡ್ ಪಕ್ಕದ ಜಮೀನ್ ನೀನ್ ತಗೊಳ ಅಂದ್ರೆ ಹಂಗಂಗೆ ಹೋಗ್ಬಿಟ್ಟು ತಾಲೂಕ್ ಆಫೀಸ್ಗೆ ಕಂದಾಯ ಇದಕ್ಕೆ ಹೋಗ್ಬಿಟ್ಟು ಅದ್ರ ಪ್ರಕಾರ ಖಾತಾ ಕಂದಾಯ ಮಾಡ್ಕೊಂಡು ಮಾಡೋರು. ಇವಾಗ ಹಂಗಿದೆಯೇ? ಇವಾಗ ಪ್ರಾಪರ್ಟಿ ಪೇಪರೇ ಆಗ್ಬೇಕು, ರಿಜಿಸ್ಟ್ರೇ ಆಗ್ಬೇಕು. ರಿಜಿಸ್ಟರ್ ಆದ್ಮೇಲೆ ನನಗೆ ಇದು ಸೌತ್ ಫೇಸಿಂಗ್ ಕೊಟ್ಟಿದ್ಯಾ, ನನಗೆ ಈಸ್ಟ್ ಫೇಸಿಂಗ್ ಕೊಟ್ಟಿಲ್ಲ ಅಂತ ಅಣ್ಣ ತಮ್ಮಂದು ಜಗಳ ಆಡ್ತಾರೆ. ಹೆಂಗೆ ಮನುಷ್ಯನ ಮನಸ್ಥಿತಿಗಳು ಬದಲಾವಣೆ ಆಗುತ್ತೋ ಹಂಗಂಗೆ ಕಾನೂನಿನ ಚೌಕಟ್ಟುಗಳು ಬದಲಾವಣೆ ಆಗಿ ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತಾ ಇದೆ. ಓಕೆ. ನೆಕ್ಸ್ಟ್ ನನ್ನ ಕ್ವಶನ್ ಏನು ಗೊತ್ತಾ, ಇವಾಗ ಮಕ್ಕಳು ಮೆಜಾರಿಟಿ ಬರ್ತಾರೆ, 18 ಇಯರ್ಸ್ 21 ಇಯರ್ಸ್ ಏಜ್ ವೈಸ್ ಮೆಜಾರಿಟಿ ಬಂದಾಗ ಒಬ್ಬ ಪೇರೆಂಟ್ ಆದವನಿಗೆ ಏನು ರೈಟ್ಸ್ ಇರ್ತವೆ? ಈಗ ಏನು ಕೇಳಿದ್ರು ನಂಗೆ ಮೆಜಾರಿಟಿ, ನನಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ, ಆ ಥರ ಮಾತಾಡ್ತಾರೆ ಮಕ್ಕಳು. ಸೊ ಆವಾಗ ಪೇರೆಂಟ್ ಆದವನು ಏನೂ ಮಾಡೋಕ್ಕಾಗಲ್ಲ, ಆ್ಯಕ್ಷನ್ ತೊಗೊಳಕ್ಕಾಗಲ್ಲ, ವೆದರ್ ಇಟ್ ಮೇ ಬಿ ಎನ್ ಅಡಿಕ್ಷನ್ ಅಥವಾ. ಇವಾಗ 18 ಇಯರ್ಸ್ ಅಂತ ಇತ್ತು ಇದಕ್ಕೆ ಮೇಡಮ್, ಯಾವುದಕ್ಕೆ ಮೆಜಾರಿಟಿಗೆ ಅಂತ. ಹಿಂಗೆ 18 ಇಯರ್ಸ್ ಆದ ತಕ್ಷಣ ಒಬ್ಬ ಹುಡುಗಿನ ಕರ್ಕೊಂಡೋಗಿ ಓಡೋಗಿ ಮದುವೆ ಆ ಥರ ಎಲ್ಲ ಆದ್ಮೇಲೆ ನಮ್ಮ ಹೈಕೋರ್ಟ್ ಅವ್ರು ಏನು ಮಾಡಿದ್ರು ಅಂತಂದ್ರೆ, 18 ವರ್ಷ ಆದ್ರೂ ಕೂಡ 22 ವರ್ಷದ ತನಕ ಪೇರೆಂಟಲ್ ಗೈಡೆನ್ಸ್ ಅಲ್ಲೇ ಮದುವೆ ಆಗ್ಬೇಕು ಅಂತ ತಿದ್ದುಪಡಿ ಆಯ್ತಾ. ಎಷ್ಟೊಂದ್ ಕಡೆ ನಡೆಯುತ್ತೆ, ಎಷ್ಟೊಂದ್ ಕಡೆ ನಡೆಯಲ್ಲ. ಬಟ್ ಈಗಲೂ ಅದೇ ಅಂತಾರೆ, ಒಂದು ಮೆಜಾರಿಟಿ ಏಜ್ಗೆ ಕಾಯ್ತಾ ಇರ್ತಾರೆ ಯಂಗ್ ಜನ್ರೇಷನ್. ಅದಾದ ತಕ್ಷಣ ನಂಗೆ ಇಷ್ಟ ಆಯ್ತು, ನಾನು ಮೆಜಾರಿಟಿ ನಾನು ಹೋಗಿ ಮದುವೆ ಆಗ್ತೀನಿ. ಆಮೇಲೆ 2 ವರ್ಷ ಆದಮೇಲೆ ಅವರೆಲ್ಲ ಹೋಗಿ ಬಿದ್ದು ಸತ್ತೋಗಿರ್ತಾರೆ ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್. ಬಟ್ ಸಫರರ್ ಕೊನೆಗೆ ಪೇರೆಂಟ್ಸ್. ಸೊ ಆಸ್ ಎ ಪೇರೆಂಟ್ ನಾನು ಏನು ತೊಗೋಬೋದು ಪ್ರಿಕಾಷನ್, ಅಥವಾ ಏನಾದ್ರು ಮದುವೆ ತಡೆಗಟ್ಬೋದಾ ಅಥವಾ ಅದೇ ಲಾ ಪ್ರಕಾರ ಏನಾದ್ರು ಆತರ ಇದೆ? ಇಬ್ರು ಒಪ್ಪಿದ್ರೆ ಆಗೋಯ್ತು. ಇಲ್ಲ ಲಾ ಪ್ರಕಾರ ಏನು ಮಾಡಕ್ಕಾಗಲ್ಲ. ಬಟ್ ನಾವು ಈ ವಿಷಯ ಬಂದಾಗ ಯಾವ ಲಾನು ತಡೆಯಕ್ಕಾಗಲ್ಲ.
ಸಂಸ್ಕಾರ ಅನ್ನೋದು ತುಂಬಾ ಇಂಪಾರ್ಟೆಂಟ್. ತುಂಬಾ ಇರಬೇಕು. ಇವಾಗ ಒಂದು ಕೇಸಲ್ಲಿ ಹೇಳ್ತೀನಿ ನಾನು, ಒಂದು ಹುಡುಗಿಗೆ 14 ವರ್ಷ, ನಾನು ಇದು ಹೇಳಲ್ಲ, ಹುಡುಗಿಗೆ 14 ವರ್ಷ, ಅವಳಿಗೆ ಇನ್ನೊಬ್ಬನ ಮೇಲೆ ಪ್ರೀತಿ ಆಯ್ತು. ಆಯ್ತಾ, ಪೇರೆಂಟ್ಸು ಪಾಪ ಸ್ವಲ್ಪ ಅವರು ಫೈನಾನ್ಷಿಯಲಿ ಅಷ್ಟು ಇರಲಿಲ್ಲ. ಪಾಪ ದಿನ ಬೆಳಿಗ್ಗೆ ಎದ್ದು ಅವ್ರ ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗೋದು, ಈ ಹುಡುಗಿ ಕಾಲೇಜ್ಗೆ ಹೋಗೋದು, ಇವನೊಬ್ಬ ಹುಡುಗ ರೋಡ್ ರೋಮಿಯೋ ಹಂಗ್ ಬಂದು ಅವಳನ್ನ ಇದ್ ಮಾಡ್ದ. ಅದು ಆ ಏಜ್ ಹಂಗಿರುತ್ತೆ. ಅವಳಿಗೂ ಅವನ ಜೊತೆ ಅವನ ಮೇಲೆ ಮನ್ಸಾಯ್ತು. ಮನ್ಸಾದ್ಮೇಲೆ ಇಬ್ರು ಇದು ಮಾಡ್ಕೊಂಡ್ರು. ಅದಾದ್ಮೇಲೆ ಆ ಹುಡುಗಂಗ ಆಯ್ತಲ್ಲ, ಸಾಕು ನಾನು ಇನ್ನೇನ್ ಮಾಡಲ್ಲ, ಸಾಕು ನನ್ಗೆ ಬೇಕಾಗಿಲ್ಲ, ಆಯ್ತು ಆಮೇಲೆ ಕುತ್ಕೊಂಡು ಮಾತುಕತೆ ಮಾಡಿದ್ರು. ಇಲ್ಲ 18 ಇಯರ್ಸ್ ಆದ ತಕ್ಷಣ ಮದುವೆ ಮಾಡೋಣ ಅಂತಂತ, ಇಲ್ಲ ಹುಡುಗ ಬೇಡ ಅಂತಂತ. ಈಗ ಹುಡುಗಿ ಬಂದ್ಬಿಟ್ಟು ಬೇಡ ಅನ್ನ, ಸರಿ ಬಿಡೋದ್ ಬೇಡ ಅವ್ನಿಗೆ ಅಂದ್ಬಿಟ್ಟು ಆ ಹುಡುಗನ ಮೇಲೆ ಪೋಕ್ಸೋ ಕೇಸ್ ಹಾಕಿದ್ಲು. ಪೋಕ್ಸೋ ಅಂತಂತಂದ್ರೆ ಚೈಲ್ಡ್ ಅಬ್ಯೂಸ್ ಕೇಸ್, ಪ್ರಿವೆನ್ಷನ್ ಆಫ್ ಚೈಲ್ಡ್ ಅಬ್ಯೂಸ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಅಂತ ಕರೀತಾರೆ ಅದನ್ನ. ಅದು ಹಾಕಿದ್ರು, ಅವ್ನು ಜೈಲ್ಗೆ ಹೋದ, ಕೇಸ್ ನಡೀತಾ ಇದೆ. ಬಟ್ ಆ ಹುಡುಗಿಗೆ ಇದೇನಾಯ್ತು, ಲೈಫ್ ಏನಾಯ್ತು ಅಂದ್ರೆ ಅವನು ಜೈಲಲ್ಲಿ ಇದ್ದಾನೆ, ಈ ಹುಡುಗಿಗೆ ಏನೂ ಇಲ್ಲ. ದಿಸ್ ಇಸ್ ಸಫರಿಂಗ್, ಮೆಂಟಲ್ ಸಫರಿಂಗ್. ಅವ್ರ ಪೇರೆಂಟ್ಸ್ ಸಫರಿಂಗ್ ಎಷ್ಟಿರುತ್ತೆ ಅದೇ ಅಲ್ವಾ, ಕಣ್ಣೆದ್ರು ಮಕ್ಳು ಹಂಗಾಗ್ತಿದ್ದಾರೆ ಅಂದ್ರೆ. ಆಮೇಲೆ ಅಲ್ಲ, ಇನ್ನೊಂದು ಇವಾಗ ಮದ್ವೆ ಅಂದ ತಕ್ಷಣ ಏನಂದ್ರೆ, ಇವಾಗ ನಮ್ಮ ಇಂಡಿಯನ್ ಆಕ್ಟ್ ಪ್ರಕಾರ ಒಂದು ದೇವಸ್ಥಾನಕ್ಕೆ ಹೋಗಿ ಮದ್ವೆ ಆದ್ರೂ ಮದ್ವೆನೇ ಅದು. ಸೊ ಅದು ಇವಾಗ ಮಕ್ಳುಗಳು ಹೋಗಿ ಮದ್ವೆ ಆಗ್ಬಿಡ್ತಾರೆ, ನಾಳೆ ಅವ್ನು ಇದೇ ಥರ ಬಿಟ್ಟೋದೋ ಏನೋ ಆಗತ್ತೆ. ಅದನ್ನ ಹೆಂಗೆ ಪ್ರೂಫ್ ನಾವು ತೊಗೊಂಬರೋದು? ಇವಾಗ ಮಕ್ಳನ್ನ ಹೆಂಗೆ ಸೇವ್ ಮಾಡ್ತೀರಾ ಅದರಲ್ಲಿ ಆಸ್ ಎ ಪೇರೆಂಟ್? ಅದೇ ಇವಾಗ ಇದಕ್ಕೆ ಲಾ ಏನೂ ಮಾಡೋಕ್ಕಾಗಲ್ಲ, ಇದಕ್ಕೆ ನಾವು ಸಂಸ್ಕಾರ ಕಲಿಸ್ಬೇಕಷ್ಟೇ. ಈಗ ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರ ಕಲಿಸ್ಬೇಕು. ನೋಡಪ್ಪ ಹಿಂಗಿರೋ ನಾವು ಯಾವಾಗಲೂ ಮಾನಿಟರ್ ಮಾಡ್ತಾ ಇರ್ಬೇಕು. ಆ ಥರ ಮಾಡಿ ನಾಳೆ ಅವನು ಈಗ ಇವಾಗ ಯಾರು ನಮ್ಮ ಮಗನೇ 18-19 ವರ್ಷ ಆದ್ಮೇಲೆ ಒಂದು ಹುಡುಗಿನ ಮದುವೆ ಆದ, ಅವಳಿಗೂ 19 ವರ್ಷ ಆಗಿದೆ ಅಂತಂತಂದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ಆಮೇಲೆ ಇದಕ್ಕೆ ಬರೋಣ, ಫ್ಯಾಮಿಲಿ. ಇವಾಗ ಮೆಂಟಲ್ ಅಬ್ಯೂಸ್, ಫಿಸಿಕಲ್ ಅಬ್ಯೂಸಲ್ಲಿ ನಮಗೆ ಗೊತ್ತಾಗುತ್ತೆ, ಹೊಡೆದಿರೋದು, ಬಡ್ದಿರೋದು, ಅಲ್ಗಾಯ ಅಂತೆಲ್ಲ ಗೊತ್ತಾಗುತ್ತೆ. ಯಾರೇ ಇರ್ಬೋದು, ಹೆಣ್ಮಗು ಗಂಡು ಮಗುಗೆ ಹೊಡಿಬೋದು, ಗಂಡು ಮಗು ಬಂದು ಕೋರ್ಟಲ್ಲಿ ಈ ಥರ ಆಗಿದೆ ಅಂತ ಒಂದು ಡಾಕ್ಯುಮೆಂಟ್ ಪ್ರಕಾರ ಕೊಡ್ತಾರೆ. ಈ ಮೆಂಟಲ್ ಅಬ್ಯೂಸ್ ಇರುತ್ತೆ, ಮಾತಾಡದೇ ಇರೋದು ಮನೆಯಲ್ಲಿ. ಹೆಣ್ಮಕ್ಳಿಗೆ ಅಥವಾ ಗಂಡಸರಿಗೆ ಇದು ಗಂಡಸರಿರ್ಬೋದು, ಹೆಂಗಸರು ಆ ಥರನೂ ಟ್ರೀಟ್ ಮಾಡ್ತಾರೆ. ಮಾತಾಡದೇ ಇರ್ಬೋದು, ಮಾತಿಗೂ ಒಂಥರ ದೇ ವಿಲ್ ಫೀಲ್ ಬ್ಯಾಡ್, ಇಗ್ನೋರ್ ಮಾಡೋದು, ಈ ಥರ ಎಲ್ಲ ಇದೆ. ಅಂದರೆ ಸೊಸೈಟಿನಲ್ಲಿ ಅಲ್ಲ, ಅದು ಏನು ಗೊತ್ತಾ, ಮೆಂಟಲ್ ಕ್ರಿಯಾಲಿಟಿ ಅಂತ ಕರೀತಾರೆ. ಅದು ಸೆಕ್ಷನ್ 13(1)(I) ಅಂತ ಬರುತ್ತೆ. ಅದು ಹೇಳಿದ್ನಲ್ಲ, ಮ್ಯಾರೇಜ್ಗೆ ಅಂತ ಬಂದಾಗ 2-3-4 ಸೆಕ್ಷನ್ ಅಷ್ಟೇ ಇರೋದು. ಸೊ ಮೆಂಟಲ್ ಕ್ರಿಯಾಲಿಟಿ ಅಂತಂತಂದರೆ ಇಟ್ ಈಸ್ ಅ ಸ್ಟೇಟ್ ಆಫ್, ಅದು ನಮ್ಮ ಒಂದು ಸ್ಟೇಟ್ ಹೆಂಗೆ ಅಂತಂದರೆ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ನಿಮಗಾಗಿರೋಂಥ ಮೆಂಟಲ್ ಕ್ರಿಯಾಲಿಟಿ ನನಗೆ ತುಂಬ ಈಸಿ ಅನ್ಸ್ಬೋದು, ಅಷ್ಟೇನಾ ಈ ಹುಡುಗಿಗೆ ಆಗಿರೋದು ಅಂತಂತ. ಬಟ್ ಮೆಂಟಲ್ ಕ್ರಿಯಾಲಿಟಿ ಅನ್ನೋದು ಅವ್ರ ಸ್ಟೇಟ್ ಆಫ್ ಮೈಂಡ್. ಅದು ಅದೇ ಇವಾಗ ಇವ್ರು ಹೇಳಂಗೆ ಮಾತಾಡಲ್ಲ ನನ್ನ ಜೊತೆ ಅನ್ನೋದು ಯಾರು ಅದೇ ಸಿಂಪಲ್ ರೀಸನ್ ಅಂತಾರೆ. ಬಟ್ ನಮ್ಗದು ಒಳಗಡೆ ಎವ್ರಿ ಮಿನಿಟ್ ಇಟ್ ಇಸ್ ಅನ್ ಅಬ್ಯೂಸ್. ನಾನು ಹೇಳೋದು, ಒಂದು ಕೊಟ್ಟರೆ ಹೋಗ್ಬಿಡ್ಬೋದು, ಒಂದು ಹೊಡಿತಾರ, ನೋವಾಗತ್ತೆ, ಒಂದು ನಿಮಿಷ ಈ ಇವಾಗ ಮೆಂಟಲ್ ಕ್ರಿಯಾಲಿಟಿ ಅನ್ನೋದು ತುಂಬಾ ಜಾಸ್ತಿ ಆಗೋಗಿದೆ. ಏನಕ್ಕೆ ಜಾಸ್ತಿ ಆಗೋಗಿದೆ ಅಂತಂತಂದ್ರೆ ಅದೇ ಈ ತರ ಒಂಥರ ಫೈನಾನ್ಷಿಯಲ್ ಇದು ಮತ್ತೆ ಎಕ್ಸ್ಟ್ರಾ ಇದೆಲ್ಲ ಆಗಿ ಇರೋ ಗಂಡನ ಜೊತೆ ಬಾಂಧವ್ಯ ಕಳ್ಕೊಳ್ಳೋದು, ಅಥವಾ ಇರೋ ಹೆಂಡತಿ ಜೊತೆ ಬಾಂಧವ್ಯ ಕಳ್ಕೊಳ್ಳೋದು. ಯಾವಾಗ ಈ ಮಟ್ಟಕ್ಕೆ ಹೋಗುತ್ತೋ ಹೆಂಗೋ ಡಿಸ್ಟೆನ್ಸ್ ಮಾಡೋದು. ಡಿಪ್ರೈವೇಷನ್ ಆಫ್ ಆಲ್ ದ ಥಿಂಗ್ಸ್ ಇನ್ಕ್ಲೂಡಿಂಗ್ ಸೆಕ್ಷುವಲ್ ಆಕ್ಟಿವಿಟಿ ಸ್ಪೀಕಿಂಗ್. ಯಾವಾಗ ಅದನ್ನು ನಾವು ಡಿಪ್ರೈವ್ ಮಾಡ್ತೀವೋ ಅಲ್ಲೇನಾಗುತ್ತೆ, ಮೆಂಟಲ್ ಕ್ರಿಯಾಲಿಟಿ ಶುರು ಆಗುತ್ತೆ. ಟಾರ್ಚರ್ ಮಾಡಿದ್ರೆ ಮೆಂಟಲ್ ಕ್ರಿಯಾಲಿಟಿ ಅಲ್ಲ. ಮೆಂಟಲ್ ಕ್ರಿಯಾಲಿಟಿ ಹೆಂಗೆ ಅಂತಂದ್ರೆ, ಒಬ್ಬ ಹಿಂದೂ ಸಂಪ್ರದಾಯದ ಪ್ರಕಾರ ಗಂಡ ಹೆಂಡತಿ ಅಂದ್ರೆ ಏನು, ಇಬ್ರು ಮಾತಾಡ್ಬೇಕು, ಅವ್ರ ನಡುವೆ ಒಳ್ಳೆ ಕೋಹ್ಯಾಬಿಟೇಷನ್ ಇರಬೇಕು, ಅವ್ರ ನಡುವೆ ಒಳ್ಳೆ ಫಿಸಿಕಲ್ ರಿಲೇಶನ್ಶಿಪ್ ಇರಬೇಕು, ಅವ್ರ ನಡುವೆ ಒಳ್ಳೆ ಒಂದು ಮೆಂಟಲ್ ರಿಲೇಶನ್ಶಿಪ್ ಅಷ್ಟೇ ಚೆನ್ನಾಗಿರ್ಬೇಕು, ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ನೀವು ಡಿಪ್ರೈವ್ ಮಾಡಿದ್ರೆ ಏನಾಗುತ್ತೆ, ಒಂದು ವಾರ 15 ದಿವಸ ಡಿಪ್ರೈವ್ ಮಾಡಿದ್ರೆ ಏನನ್ಸುತ್ತೆ, ದೇರ್ ಸ್ಟಾರ್ಟ್ಸ್ ಮೆಂಟಲ್ ಕ್ರಿಯಾಲಿಟಿ ಸ್ಲೋಲಿ ಗ್ರೋಯಿಂಗ್ ಇನ್ಸೈಡ್. ಅದು ಯಾವಾಗ ಬೆಟ್ಟ ಆದಾಗ ಸಾಲ್ವ್ ಮಾಡ್ಕೊಳ್ಳೋಕೆ ಅವರು ಟಾಕಿಂಗ್ ಕಂಡೀಷನ್ಸ್ ಅಲ್ಲೇ ಇರಲ್ಲ. ಬಟ್ ಅದನ್ನ ಪ್ರೂವ್ ಮಾಡಕ್ಕಾಗಲ್ವಲ್ಲ ಯಾವುದು ಮೆಂಟಲ್. ಅದೇ ಕೋರ್ಟ್ ಏನ್ ಹೇಳುತ್ತೆ ಅಂತಂದ್ರೆ,
ಮೆಂಟಲ್ ಕ್ರುಯಾಲಿಟಿ ಪ್ರೂವ್ ಮಾಡೋಕ್ಕಾಗಲ್ಲ, ಬಟ್ ಮೆಂಟಲ್ ಕ್ರುಯಾಲಿಟಿ ಇಸ್ ಅ ಸ್ಟೇಟ್ ಆಫ್ ಮೈಂಡ್. ಓಕೆ ಆ ಸ್ಟೇಟ್ ಆಫ್ ಮೈಂಡ್ ನಮ್ಮ ಗಮನಕ್ಕೆ ತರಬೇಕು ಅಂತ ಹೇಳುತ್ತೆ. ಓಕೆ ಓಕೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಸುಮ್ಮನೆ ನಾನು ಈ ಪಾಡ್ಕಾಸ್ಟಲ್ಲಿ ಮೆಂಟಲ್ ಕ್ಲಾರಿಟಿ ಒಂದು ಹೇಳ್ತೀನಿ. ಮೆಂಟಲ್ ಕ್ಲಾರಿಟಿ ಏನಂದ್ರೆ ಗಂಡ ದಿನ ರಾತ್ರಿ ಮನೆಗೆ ಕುಡ್ಕೊಂಡು ಬರ್ತಾ ಇದ್ದ. ಓಕೆ ಕುಡ್ಕೊಂಡು ಬರೋದು ಆಬ್ವಿಯಸ್ಲಿ ಇಟ್ಸ್ ಎ ಮೆಂಟಲ್ ಕ್ರಿಯಾಲಿಟಿ ಫಾರ್ ವೈಫ್. ಎಸ್ ಎಸ್ ಬಂದ ಬಾಗಿಲು ಜೋರಾಗಿ ತಟ್ಟದ, ಹೊಡೆದ, ಕೂಗಾಡ್ದ, ನೇಬರ್ಸ್ಗೆ ಒಂಥರ ಸ್ಟ್ರೇಂಜ್ ಬಿಹೇವಿಯರ್. ಕರೆಕ್ಟ್. ಇಫ್ ಇಟ್ ಈಸ್ ಹ್ಯಾಪನಿಂಗ್ ಒನ್ಸ್ ಇನ್ ಎ ವೀಕ್ ಇಟ್ಸ್ ಫೈನ್. ಯಾ ಇಫ್ ಇಟ್ ಈಸ್ ಹ್ಯಾಪನಿಂಗ್ 7 days a week ಇಟ್ಸ್ ನಾಟ್ ಅಕ್ಸೆಪ್ಟಬಲ್. ಕರೆಕ್ಟ್ ಎಸ್ ಎಸ್ ಕರೆಕ್ಟ್. ಅವಾಗ ಏನಾಗುತ್ತೆ, ಹೆಂಡತಿಗೆ ಮೆಂಟಲ್ ಕ್ರಿಯಾಲಿಟಿ ಶುರು ಆಗುತ್ತೆ. ಇದು ಒಂದು ಕ್ರಿಯಾಲಿಟಿ. ನೆಕ್ಸ್ಟ್ ಕ್ರಿಯಾಲಿಟಿ, ಮನೆ ನಡ್ಸಕ್ಕೆ ದುಡ್ಡು ಕೊಡ್ತಾ ಇಲ್ಲ. ವೆರಿ ಬೇಸಿಕ್. ಹೌದು ಹೌದು. ಬೆಳಿಗ್ಗೆ ಎದ್ದ ತಕ್ಷಣ ಒಬ್ಬ ಮನುಷ್ಯನ ಮನೇಲಿ ಏನ್ ಬೇಕು, ಬೇಸಿಕ್ ಥಿಂಗ್, ನೀರ್ ಬೇಕು, ಹಾಲು ಬೇಕು. ಹಾಲಿಗೆ ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ಏನಾಗುತ್ತೆ? ಹಂಗೆ ಇದೆಲ್ಲ ಮೆಂಟಲ್ ಕ್ರಿಯಾಲಿಟಿ ಯಾರು ಬೇಕಾದ್ರೂ ಮಾಡ್ಬೋದು. ಕರೆಕ್ಟ್. ಇವಾಗ ನನಗೆ ಫಾರ್ ನೆಕ್ಸ್ಟ್ ಬಂದ್ರೆ ಇವಾಗ ಸೆಕ್ಷುವಲ್ ಲೈಫ್ ಯಾರೋ ಡಿಪ್ರೈವ್ ಮಾಡಿದ್ರು, ದಟ್ ಈಸ್ ಎ ಮೆಂಟಲ್ ಕ್ರಿಯಾಲಿಟಿ. ಯಾ ಸೊ ನಾನು ಅದನ್ನ ಕೋರ್ಟ್ ಮುಂದೆ, ಎಸ್ ಐ ಹ್ಯಾವ್ ಬೀನ್ ಡಿಪ್ರೈವ್ಡ್ ಆಫ್ ಮೈ ಬೇಸಿಕ್ ನೆಸೆಸಿಟೀಸ್. ಅಲ್ಲ, ಅದನ್ನ ಹೇಳಿದ್ರೆ ಕೋರ್ಟ್ ಒಪ್ಕೊಳ್ಳತ್ತಾ? ಅದನ್ನು ಅದಕ್ಕೆ ಪ್ರೂಫ್ ಎಲ್ಲೂ ಸಿಗಲ್ವಲ್ಲ, ಸಿಕ್ಕಲ್ವಲ್ಲ. ಅದಕ್ಕೆ ಪ್ರೂಫ್ ನಾವು ಹೆಂಗ್ ಮಾಡ್ಬೇಕು ಅಂತಂದ್ರೆ, ಇವಾಗ ಒಂದು ಫಾರ್ ಎಕ್ಸಾಂಪಲ್ ಯಾವ್ದೋ ಹುಡುಗಿ ಅವಳು ಅದನ್ನ ಹೇಳಿದ್ಲು ಅಂತಂತಂದ್ರೆ, ಅವಳನ್ನ ರೆಪ್ರೆಸೆಂಟ್ ಮಾಡ್ತಿರೋಂತ ಅಡ್ವೊಕೇಟ್ ಕೋರ್ಟ್ ಅಲ್ಲಿ ಅವ್ರ ಗಂಡನ ಎದುರುಗಡೆ ಅದನ್ನೆಲ್ಲ ಬರ್ಸ್ಬೇಕು. ಎವಿಡೆನ್ಸ್ ಅಂತ ಕರಿತೀವಿ ನಾವು. ವಿಟ್ನೆಸ್ ಬಾಕ್ಸ್ ಅಲ್ಲಿ ಹಾಕಿದಾಗ ನಾವು ಅವನ ಬಾಯಿಂದ ಬರ್ಸ್ಬೇಕು. ಓಕೆ. ಇನ್ನೊಂದೇನು ಗೊತ್ತಾ, ಈ ಥರದ್ರಲ್ಲಿ ಭಯ ಜಾಸ್ತಿ ಇರೋದು ಜನರಿಕ್ ಪೀಪಲ್ಗೆ. ಏನು ಭಯ ಇದೆ? ಈಗ ಫಾರ್ ಎಕ್ಸಾಂಪಲ್ ಈಗ ನಾನೊಂದು ಕೇಸ್ ನಡೆಸ್ತಾ ಇದ್ದೆ ಮೈಸೂರಲ್ಲಿ. ಅವಳು ಮಾತು ಕೂಡ ಇದು ಮಾಡೋಳು ಗಂಡಂಗೆ, ಏನೋ ನಾನು ಸೂಸೈಡ್ ಮಾಡ್ಕೊಂತೀನಿ ಅಂತ. ಆಯ್ತಾ, ಅವನ್ ಬಂದು ಒಂದು ಒಳ್ಳೆ ಕಂಪ್ನಿಲಿ ಜನರಲ್ ಮ್ಯಾನೇಜರ್, ತುಂಬಾ ಒಳ್ಳೆ ಸಂಬಳ ಇತ್ತು ಅವನಿಗೆ. ಅವನಿಗೆ ಭಯ, ಅಯ್ಯೋ ನಾನು ಹೆಂಡತಿ ಬೈ ಚಾನ್ಸ್ ಸೂಸೈಡ್ ಮಾಡ್ಕೊಂಡ್ಬಿಟ್ರೆ ನನ್ನ ಲೈಫ್ ಏನು ಅಂತಂತ. ಆಯ್ತಾ, ಹೆಂಗೆ ನಾನು ಇದನ್ನು ಕೋರ್ಟ್ ಹೇಳೋದು? ಹೆಂಡತಿ ಸೂಸೈಡ್ ಮಾಡ್ಕೊಂತೀನಿ ಅಂತ ಹೇಳೋದು ಹೆಂಗೆ ಹೇಳೋದು? ಹೌದು, ಹೇಳಕ್ಕಾಗಲ್ಲ. ನಾಳೆ ಅವಳು ಕೋರ್ಟಿಗೆ ಬಂದ್ರು ಇಲ್ಲ ನಾನು ಹೇಳೇ ಇಲ್ಲ ಅಂತಾಳೆ. ನಾನು ಹೇಳೇ ಇಲ್ಲ, ಸುಮ್ಮನೆ ಏನೋ ಸುಳ್ಳು ಸಾಕ್ಷಿ, ಸುಳ್ಳು ಆಪಾದನೆ ಹೊರಿಸಿದೆ. ಸೊ ಅವಾಗ ಏನ್ ಮಾಡ್ಬೇಕು, ನಾವು ಟ್ಯಾಕ್ಟಿಕ್ ಆಗಿ ಅವ್ರನ್ನ ಆನ್ಸರ್ ಬರ್ಸ್ಬೇಕು. ಹೆಂಗಮ್ಮ ಸೂಸೈಡ್, ಯಾವ ತರ ಸೂಸೈಡ್ ಮಾತಾಡ್ತೀರಾ ನಿಮ್ಮ ಮನೇಲಿ? ಡಿಪೆಂಡ್ಸ್ ಅಪಾನ್ ದ ಪರ್ಸನ್, ಹೌ ಹಿ ಡಿಗ್ಸ್ ಔಟ್ ಆಲ್ ದ ಕ್ವಶನ್ಸ್ ಬಿಫೋರ್ ದ ಕೋರ್ಟ್. ಕ್ರುಯಾಲಿಟಿ ಅನ್ನೋ ಕಾನ್ಸೆಪ್ಟ್ ಅನ್ನು ನಾವು ನೀಟಾಗಿ ತೆಗಿಬೇಕು ಕೋರ್ಟ್ ಮುಂದೆ. ಓಕೆ ಓಕೆ. ನೆಕ್ಸ್ಟ್ ವಿಲ್ ಕಮ್ ಟು, ಇವಾಗ ಒಂದು ಮನೆ ತಗೊಳ್ತೀನಿ ನಾನು, ಏನೆಲ್ಲ ಪೇಪರ್ಸ್ ನಾನು ನೋಡ್ಬೇಕು? ಎಕ್ಸಾಕ್ಟ್ಲಿ. ಇವಾಗ ಕೆಲವೊಂದು ಬೇಸಿಕ್ ಲಾ ಏನು ಅಂತಂದ್ರೆ, ಗಾಡಿ ಓಡಿಸ್ಬೇಕು ಅಂತಂದಾಗ, ನೀವು ಸಮಾಜದಲ್ಲಿ ಇದ್ದು ಸಮಾಜದಲ್ಲಿ ನೀವು ಎಲ್ಲೋ ಒಂದು ಕಡೆ ಓಡಾಡಬೇಕು ಅಂತಂದಾಗ, ಆಮೇಲೆ ನೆಕ್ಸ್ಟು ನೀವು ಒಬ್ಬರ ಹತ್ರ ಮಾತಾಡಬೇಕು ಅಂತಂದಾಗ, ಸಿಂಪಲ್ ಮಿಸ್ಟೇಕ್ಸ್ ಇರ್ತವೆ, ಟಾಟ್ಸ್ ಅಂತ ಕರಿತೀವಿ. ಆಮೇಲೆ ಕೆಲವೊಂದು ಗವರ್ನಮೆಂಟ್ ಆಫೀಸ್ಗೆ ಹೋದಾಗ, ಆಮೇಲೆ ಕೆಲವೊಂದು ಡಾಕ್ಯುಮೆಂಟ್ಸ್ ನಾನೇನೋ ಪ್ರಾಪರ್ಟಿ ತಗೋಬೇಕು ಅಂತ, ಇವೆಲ್ಲ ಬೇಸಿಕ್ ಲಾ. ಇದು ಇಲ್ಲಿ ಈ ದೇಶದಲ್ಲಿ ಹುಟ್ಟಿದಾನೆ ಒಬ್ಬ ಮನುಷ್ಯ ಅಂದ್ರೆ ಇದು ತಿಳ್ಕೊಂಡೇ ಇರ್ಬೇಕು. ಮದ್ವೆ ಅಂತ ಬಂದಾಗ ಇದಾಯ್ತು, ಗಾಡಿ ಅಂತ ಬಂದಾಗ ಇದಾಯ್ತು, ಡಾಕ್ಯುಮೆಂಟ್ಸ್ ತಗೋಬೇಕು ಅಂತಂದಾಗ, ಈಗ ಪ್ರಾಪರ್ಟಿ ಇದು ಅಂತಂದ್ರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ನೋಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಈ ಮನೆ ಬೇಸಿಕಲಿ, ಈ ಮನೆ ಎಲ್ಲಿದೆ, ಈ ಸೈಟ್ ಅಲ್ಲಿದೆ, ಈ ಸೈಟ್ ಯಾರ್ದು, ಅವ್ರು ಯಾರಿಂದ ಕೊಂಡ್ಕೊಂಡಿದ್ರು, ಅವ್ರು ಯಾರಿಂದ ಕೊಂಡ್ಕೊಂಡಿದ್ರು, ಹಂಗೆ ಹೋಗ್ತಾ 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 ಕೊನೆಗೆ BD ಅವ್ರು ಕೊಟ್ಟಿದ್ರು ಅಂತ ಬರುತ್ತೆ. ಅಲ್ಲಿ BD ಅವ್ರು ಕೊಟ್ಟಿದ್ರೆ ಅಲ್ಲಿ ನಿಲ್ಸ್ಬಿಡ್ಬೇಕು. ಇಲ್ಲ BBMP ಅವ್ರು ಮಾಡಿದ್ರೆ ಅಲ್ಲಿ ನಿಲ್ಸ್ಬಿಡ್ಬೇಕು. ಅಲ್ಲಿ ತನಕ ನೋಡ್ಕೊಂಡು ಹೋಗ್ಬೇಕು. ಆಮೇಲೆ ನೆಕ್ಸ್ಟ್ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ಸ್ ಬರುತ್ತೆ, ಖಾತಾ, ಕಂದಾಯ. ಆಮೇಲೆ ನೆಕ್ಸ್ಟ್ ಇದರಲ್ಲಿ ಓನರ್ ಏನೋ ಬೈ ಚಾನ್ಸ್ ಸತ್ತುಬಿಟ್ಟು, ಓನರ್ ಸತ್ತಿದ್ರೆ ಆಸ್ತಿ ಎಲ್ಲರಿಗೂ ಭಾಗ ಆಗತ್ತೆ. ನಾವೇನ್ ಮಾಡ್ಬೇಕು, ಓನರ್ ಸತ್ತಿದ್ದಾನೆ ಅಂದ್ರೆ ಅವನ ಹೆಂಡತಿ, ಅವ್ರ ಮಕ್ಕಳು ಮೈನರ್ ಆಗಿದ್ರೆ ಮೈನರ್ ಇದಕ್ಕೆ, ನೆಕ್ಸ್ಟ್ ಅವ್ರ ತಾಯಿ, ಎಲ್ಲಾರು ಸಿಗ್ನೇಚರ್ ತಗೋಬೇಕು. ಈಗೇನ್ ಮಾಡ್ತಾರೆ ಬೆಂಗಳೂರು ರೂರಲ್ ಸೈಡು, ಇವಾಗ ಲೇಔಟ್ಸ್ ಅಂತೆಲ್ಲ ಮಾಡ್ತಿದ್ದಾರೆ. ಒಬ್ಬ ವ್ಯಕ್ತಿ ಸತ್ತದ್ಮೇಲೆ ನಾವು 4 ಜನ ಮಕ್ಕಳು ಅಂದ್ಬಿಟ್ಟು ಸೇಲ್ ಮಾಡ್ಬಿಡ್ತಾರೆ. ಮಗಳ ಕಡೆಯಿಂದ ಕೇಸ್ ಹಾಕ್ಸ್ತಾರೆ. ಇಲ್ಲ, ಎರಡನೇ ಹೆಂಡತಿ ಮಗಳು ಕೇಸ್ ಹಾಕ್ತಾರೆ. ಅದಕ್ಕೆ ನಾವೇನ್ ಮಾಡ್ಬೇಕು, ತಗೊಳಕ್ಕೆ ಯಾರೋ ಒಬ್ರು, ಇವಾಗ ಫಾರ್ಮ್ ಲ್ಯಾಂಡ್ ಅನ್ನೋದು ತುಂಬಾ ರನ್ನಿಂಗ್ ಕಾನ್ಸೆಪ್ಟ್. ಅದು ಫಾರ್ಮಿಂಗ್ ಲ್ಯಾಂಡ್ ಏನ್ ಮಾಡ್ತಾರೆ, ಸಾಫ್ಟ್ವೇರ್ ಅವ್ರು ಏನ್ ಮಾಡ್ತಾರೆ, ದುಡ್ಡು ಚೆನ್ನಾಗಿ ಬರ್ತಿರುತ್ತೆ, ಏನೋ ನೋಡಿ ಹಾಕ್ಬಿಡ್ತಾರೆ. ಅದೇನ್ ಮಾಡ್ಬೇಕು, ಅಪ್ಪ ನಿನ್ ಫ್ಯಾಮಿಲಿ ಟ್ರೀ ಕೊಡು, ಫ್ಯಾಮಿಲಿ ಟ್ರೀಲಿ ಎಷ್ಟು ಜನ ಮಕ್ಳಿದ್ದಾರೆ, ಅಪ್ಪ ಇವರೆಲ್ಲ ಬಂದು ಸೈನ್ ಹಾಕ್ಬೇಕು, ನಮ್ಗೆ ಸೈನ್ ಹಾಕಿದ್ರೆ ನಾವು ತಗೊಳ್ತೀವಿ. ಹಾಗೆ ನಾವು ಬೇಸಿಕ್ ಥಿಂಗ್ಸ್. ಇವಾಗ ಆ ಥರ ತೆಗೆಸ್ತಿದಾಗ ನನಗೆ ಸ್ವಯಾರ್ಜಿತವಾಗಿ ಆಲ್ರೆಡಿ ಡಿವೈಡ್ ಆಗ್ಬಿಟ್ಟು ನನ್ನ ಹೆಸರಿಗೆ ಬಂದಿದೆ, ಸೊ ನಾನು ಅದನ್ನ ಮಾಡ್ಕೋಬೋದಲ್ವಾ?
ಏನೇ ಡಾಕ್ಯುಮೆಂಟ್ಸ್ ನೀವು ಏನೇ ಪ್ರಾಪರ್ಟಿ ತಗೊಂಡ್ರು ಕೂಡ ನೀವು ಅದರದೆಲ್ಲ ಡೀಟೇಲ್ಸ್ ತೆಗೆಸ್ಬಿಟ್ಟೆ ತಗೋಬೇಕು. ಇದು ಬರೀ ಸಿವಿಲ್ ಕೇಸ್ ಅಲ್ಲ, ಕ್ರಿಮಿನಲ್ ಕೇಸ್ಗೂ ಅಪ್ಲೈ ಆಗುತ್ತೆ. ಮತ್ತೆ ಇವಾಗ ಲೇಔಟ್ಸ್ ಫಾರ್ಮಿಂಗ್ ಅಂತೆಲ್ಲ ಮಾಡ್ತಾ ಇದಾರಲ್ಲ, ಆ ಸೈಟ್ಗಳು ಲೇಔಟ್ ಫಾರ್ಮಿಂಗ್ ಈಗ ಫಾರ್ ಎಕ್ಸಾಂಪಲ್ ಎಲ್ಲೋ ಮೈಸೂರು ರೋಡಲ್ಲೋ ಎಲ್ಲೋ ಮಾಡಿದ್ರು, ಯಾವ ಅಪ್ರೂವಲ್ ಇದೆ ನಿಮ್ದು? BMRD ಅಪ್ರೂವಲ್ ಇದೆಯಾ, ಬೈಯಪ್ಪ ಅಪ್ರೂವಲ್ ಇದೆಯಾ? ಓಕೆ, ಅಲ್ಲಿ ಲೋಕಲ್ ಜೂರಿಸ್ಟಿಕ್ಷನ್ ಏನು ಅಪ್ರೂವಲ್ ಇದೆ? ಆಮೇಲೆ ಈಗ ವಿಲೇಜ್ ಪಂಚಾಯತಿ ಖಾತಾ ಇದೆಯಾ, ಈ ಖಾತಾ ಇದೆಯಾ? ಓಕೆ ಓಕೆ, ಇದೆಲ್ಲ ತೆಗಿಸ್ಬೇಕು, ಡಾಕ್ಯುಮೆಂಟ್ಸ್ ನೋಡಿ ಆಮೇಲೆ ತಗೋಬೇಕು. ಇವಾಗ ಒಂದು ಸೈಟ್ಗೆ ಮಿನಿಮಮ್ ಇವತ್ತು ಸೈಟ್ ಬೆಂಗಳೂರು ಸುತ್ತಮುತ್ತ ಎಲ್ಲೇ ಹೋದ್ರು ನೀವು 50 ರಿಂದ 60 ಲಕ್ಷ ಕೊಡಲೇಬೇಕು. ಹೌದು ಹೌದು, ಆಯ್ತಾ? ಸಾಮಾನ್ಯ ವರ್ಗದ ಜನ ತಿಂಗಳಿಗೆ 10 ಲಕ್ಷ ದುಡಿತಾರೆ, ಎಲ್ಲ ಖರ್ಚೋಗಿ ವರ್ಷಕ್ಕೆ 2 ಲಕ್ಷ ಸೇವ್ ಮಾಡ್ತಾರೆ. 50 ಲಕ್ಷ ಅಂತಂದ್ರೆ ಅವರ ಜೀವಮಾನದ ಒಂದು ಸೇವಿಂಗ್ಸ್. ನಾಳೆ ಯಾವುದೋ ಒಂದು ಇಶ್ಯೂ ಅಲ್ಲಿ ಸಿಕ್ಕಾಕೋಯ್ತು ಅಂತಂದ್ರೆ ಆ ಕೇಸ್ ಮುಗಿಯಕ್ಕೆ 10 ವರ್ಷ ಬೇಕು. ಹೌದು ಹೌದು, ಇವ್ನು ತಗೊಂಡ್ ಲಾಭ ಏನಾಯ್ತು? ಮತ್ತೆ ಇವರು ಮೆಂಟಲ್ ಇದೇನು ಮೆಂಟಲ್ ಸ್ಟೇಟ್ ಪಾಪ, ಮೆಂಟಲ್ ಸ್ಟೇಟ್ ಏನು, ಎಷ್ಟು ಹೆಡೇಕು, ಎಷ್ಟು ದುಡ್ಡು ಖರ್ಚು ಲಿಟಿಗೇಷನ್ಗೆ. ಇವಾಗ ನನ್ನ ಫ್ರೆಂಡ್ ಒನ್ ಆಫ್ ದ ಪ್ರಾಪರ್ಟಿ ಇಲ್ಲೇ ಬೆಂಗಳೂರಲ್ಲಿ ತೊಗೊಂಡ್ರು. ಲೀಗಲ್ ವ್ಯಾಲಿಡೇಷನ್ಸು ಆಯಿತು, ಪೇಪರ್ಸು ಆಯಿತು, ರಿಜಿಸ್ಟ್ರೇಷನು ಆಯಿತು, ಬ್ಯಾಂಕಲ್ಲಿ ಲೋನು ಸಿಕ್ತು. ಸೊ ಬ್ಯಾಂಕಲ್ಲಿ ಲೋನ್ ಸಿಕ್ಕಿದ್ರೆ ಆಬ್ವಿಯಸ್ಲಿ ನಮ್ಮಂಥವ್ರು ಏನು ತಿಳ್ಕೊತೀವಿ, ಬ್ಯಾಂಕಲ್ಲಿ ಲೋನ್ ಸಿಗ್ತಪ್ಪ ಎಲ್ಲ ಪಕ್ಕ ಇದೆ ಪೇಪರ್. ಬಟ್ ಆಫ್ಟರ್ 6 months or 7 months ವೆನ್ ಹಿ ಅದು ಕನ್ಸ್ಟ್ರಕ್ಟ್ ಮಾಡೋಣ, ಸ್ವಲ್ಪ ರಿನೋವೇಷನ್ ಮಾಡೋಣ ಅಂತ ಹೋದಾಗ ಯಾವುದೋ ಒಂದು ಕೇಸ್ ಬಂದ್ಬಿತ್ತು. ಇದು ನನಗೂ ರಿಲೇಷನ್ ಇದೆ, ನನಗೆ ಡಿವೈಡ್. ಅದೇ ಪಾರ್ಟಿಷನ್ ಸೂಟ್ ಅಂತ ಕರೀತಾರೆ. ಓಕೆ ಓಕೆ, ಅಂದ್ರೆ ಬ್ಯಾಂಕ್ ಅವರು ಲೋನ್ ಕೊಡೋದು ನಿಮ್ಮ ಕ್ರೆಡಿಬಿಲಿಟಿ ಮೇಲೆ. ಪೇಪರ್ ಚೆನ್ನಾಗಿದೆ ಪೇಪರ್ ವ್ಯಾಲಿಡೇಷನ್ ಮಾಡಲ್ಲ ಅವ್ರಿಗೂ ಲಾಯರ್ ಇರ್ತಾರೆ, ಎಲ್ಲ ಒಂದ್ ಕಡೆ ಅವ್ರು ಮಿಸ್ಡ್ ಔಟ್ ಆಗಿರ್ತಾರೆ. ಆಯ್ತು, ಹಂಗಾರೆ ಇವಾಗ ಯಾವ್ಯಾವ ಪ್ರಾಪರ್ಟಿ ಲಿಟಿಗೇಷನ್ ಇದೆಯೋ ಅಲ್ಲೆಲ್ಲ ಲೋನ್ ಕೊಡೋದು, ಇದು ನೀವು ಲೋನ್ EMI ಕಟ್ಟೋದು ನಿಲ್ಸ್ಬಿಟ್ಟಿದ್ದೀರಾ? ಅದೇ EMI ಅವ್ರು ಕಟ್ತಾ ಇದಾರೆ ಪಾಪ, ಈ ಕಡೆ ಕೇಸ್ ನಡೀತದೆ. EMI ಸಪರೇಟ್, ಓಕೆ, EMI ಸಪರೇಟ್, ಪೇಪರ್ ಸಪರೇಟ್. ಸೊ ಇಟ್ಸ್ ಇವಾಗ ಏನು ನಾನು ಹೇಳಕ್ ಟ್ರೈ ಮಾಡ್ತಿದ್ರೆ, ಬ್ಯಾಂಕ್ ಅವ್ರು ವ್ಯಾಲಿಡೇಷನ್ ಮಾಡಿ ಲೋನ್ ಕೊಟ್ಟ ತಕ್ಷಣ ಅದು ಪೇಪರ್ ಕರೆಕ್ಟ್ ಇದೆ ಅಂತ ಅಲ್ಲ. ಇಲ್ಲ, ನೀವು ನಿಮ್ಮ ಡಾಕ್ಯುಮೆಂಟ್ಸ್ ನೀವು ಪರ್ಸನಲ್ ಅಡ್ವೊಕೇಟ್ ನ ಭೇಟಿ ಮಾಡಿ ಆನ್ಸೆಸ್ಟ್ರಲ್ ರೈಟ್ಸ್ ಇದೆ ಈ ಪ್ರಾಪರ್ಟಿ ಚೆಕ್ ಮಾಡಿ. ಆ ಥರ ಸುಮಾರು ಕೇಸಸ್ ಇದೆ. ಆಮೇಲೆ ಫಸ್ಟ್ ಇವಾಗ ಒಂದು ಆಕ್ಸಿಡೆಂಟ್ ಆಯ್ತು, ಯಾರನ್ನು ಹೋಗಿ ಫಸ್ಟ್ ನೋಡಬೇಕು? ಡಾಕ್ಟರ್ಸ್ಗೆ ಹೋಗ್ತಾರೆ ಎಲ್ಲ ಸರಿ, ಆಸ್ ಪರ್ ಲಾ ಪೊಲೀಸ್ ಸ್ಟೇಷನ್ಗೆ ಹೋಗಿ FIR ಮಾಡೋದಿಲ್ಲ. ಮುಂಚೆ ಹಂಗಿತ್ತು, ಈ ತರ ಸುಮಾರು ಆಗಿ ಆದ್ಮೇಲೆ ಅದನ್ನ ಹೇಳ್ದಲ್ಲ, ಜನ ಹೆಂಗ್ ಚೇಂಜ್ ಆಗ್ತಾರೋ ಲಾನು ಕೂಡ ಹಾಗೆ ಚೇಂಜ್ ಆಗುತ್ತೆ. ಇವಾಗ ತುಂಬಾ ಸ್ಟ್ರಿಕ್ಟ್ ಆಗಿ ಇದು ಮಾಡಿದ್ರೆ, ಒಂದು ಆಕ್ಸಿಡೆಂಟ್ ಆಯ್ತಾ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಯಾರು ಕರ್ಕೊಂಡೋದ್ರು ಅವ್ರನ್ನ ಏನು ಬಹಿರಂಗ ಪಡಿಸೋ ನೆಸೆಸಿಟಿನೇ ಇಲ್ಲ. ಅವ್ರಿಗೆ ಫಸ್ಟ್ ಏನ್ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಅವ್ರ ಆತರ ಏನಾದ್ರು ತುಂಬಾ ತೊಂದರೆ ಇತ್ತು, ಅಡ್ಮಿಟ್ ಆದ್ರು ಅಂದ್ರೆ ಪೊಲೀಸರೇ ಬಂದು ಅವ್ರ ಸ್ಟೇಟ್ಮೆಂಟ್ ಕೊಡ್ತಾರೆ. ಪೊಲೀಸರೇ ಸ್ಟೇಟ್ಮೆಂಟ್ ತಗೊಂಡು ಅವರೇ FIR ರಿಜಿಸ್ಟರ್ ಮಾಡ್ತಾರೆ. FIR ರಿಜಿಸ್ಟರ್ ಮಾಡಿ ಯಾವ ಗಾಡಿ ಗುದ್ದಿತ್ತಲ್ಲ, ಅಫೆಂಡಿಂಗ್ ವೆಹಿಕಲ್ ಅಂತ ಕರೀತಾರೆ, ಅದನ್ನ ಸೀಸ್ ಮಾಡ್ತಾರೆ ಅವರು. ಸೀಸ್ ಮಾಡಿ ಅವರ ಒಂದು DL ಅನ್ನ ಕನ್ಫಸ್ಕೇಟ್ ಮಾಡ್ತಾರೆ. ಅದ್ರ ತನಕ ನಾವ್ ಯಾರು ಸೇರಿಸಿದವ್ರದ್ದೇನು ತಪ್ಪೇ ಇರಲ್ಲ. ಮುಂಚೆ ಸೇರಿಸಿದವ್ರನ್ನ ವಿಟ್ನೆಸ್ ಆಗ್ತಾರೆ, ಏನೇನೋ ತೊಂದರೆ ಇತ್ತು. ಇವಾಗ ಏನಿಲ್ಲ ಆತರ. ಅಲ್ಲ ಇವಾಗ ಯಾಕಂದ್ರೆ ಅದಾದ್ಮೇಲೆ ಯಾರು ಸೇರ್ಸಕ್ಕೆ ಮುಂದೆ ಆಗ್ತಾ ಇರ್ಲಿಲ್ಲ, ಅಯ್ಯಪ್ಪ ಬೇಡಪ್ಪ ಅನ್ಬಿಟ್ಟು. ಇವಾಗ ನೀವು ನೋಡಿದ್ರ, ಈಗ ಸುಮಾರು ಒಂದು 5-6 ವರ್ಷದ ಕೆಳಗೆ ನೋಡಿದ್ರೆ ಆಂಬ್ಯುಲೆನ್ಸ್ ಅವ್ರಿಗೆ ಒಬ್ಬರು ಜಾಗ ಕೊಡ್ತಿರ್ಲಿಲ್ಲ. ಹೌದು ಹೌದು ಹೌದು. ಇವತ್ತು ಪೀಪಲ್ ಹ್ಯಾವ್ ಬಿಕಮ್ ಅವೇರ್ನೆಸ್ ಟು ಸಮ್ ಎಕ್ಸ್ಟೆಂಟ್. ಆಂಬ್ಯುಲೆನ್ಸ್ ಅನ್ನು ಎಲ್ಲೂ ಹೋಲ್ಡ್ ಮಾಡಲ್ಲ ಅವರು. ಹೌದು, ಯಾರೇ ಕೂಡ ಬಂದ್ರು ಕೂಡ ಸೈಡ್ಗೆ ಹೋಗ್ತಾರೆ. ರೆಕಾರ್ಡಿಂಗ್ ಅದೊಂದು ಇಲ್ಲ, ರೆಕಾರ್ಡಿಂಗ್ ಅದು ಲೀಗಲ್ ಇದು ಬಂದಿದೆ. 20 minutes 20 seconds ಏನೋ ಜಾಗ ಬಿಡ್ಲಿಲ್ಲ ಅಂದ್ರೆ ಕೇಸ್ ಬರುತ್ತೆ. ಒಂದು ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಯ್ತು ಮೊನ್ನೆ. ಬಿಕಮ್ ವೆರಿ ಸ್ಟ್ರಿಕ್ಟ್. ಆಮೇಲೆ ಇವಾಗ ಪ್ರತಿಯೊಂದು ಗಲ್ಲಿಗಲ್ಲಿರೋ CCTV ಕ್ಯಾಮ್ರಾಸ್ ಇದೆ. ಕ್ರೈಮ್ಸ್ ಆದಷ್ಟು ಕಮ್ಮಿ ಆಗ್ತಾ ಇದೆ. ಬಟ್ ಇವಾಗ ಏನಾಗಂದ್ರೆ ಇಂಟೆಲೆಕ್ಚುಯಲ್ ಕ್ರೈಮ್ಸ್ ಜಾಸ್ತಿ ಆಗ್ತಾ ಇದೆ. ಫ್ರಾಡ್ಗಳು ಹೆಂಗಾಗ್ತಿವೆ ಅಂತಂದ್ರೆ ಇಂಟರ್ನೆಟ್ ಫ್ರಾಡ್ಗಳು ಜಾಸ್ತಿ ಆಗ್ತದೆ. ಎಲ್ಲಿ ನೀವು ಭದ್ರ ಮಾಡ್ತೀರಾ ಅಲ್ಲಿ ಕಡೆ ಜಾಸ್ತಿ ಆಗ್ತದೆ. ಅದು ಅದೊಂದು OTT ಸೀರೀಸ್ ಇದೆಯಲ್ಲ, ಅದು ಬರುತ್ತೆ ನೆಟ್ಫ್ಲಿಕ್ಸ್ ಅಲ್ಲಿ, ಯಾವುದೋ ಇದೆ ಅಲ್ಲ. ಇವಾಗ ನನಗೆ ಸೈಬರ್ ಕ್ರೈಮ್ ಆಯಿತು, ನಂದು ಲಕ್ಷಾಂತ ಗೇಮಿಂಗಲ್ಲೋ ಎಲ್ಲೋ ಲಾಸ್ ಮಾಡ್ಕೊಂಡ್ಬಿಟ್ಟೆ. ಅದಕ್ಕೇನು ಅದಕ್ಕೇನು ಲಾ ಇದೆ? ಗೇಮಿಂಗ್ ಅಲ್ಲಿ ಲಾಸ್ ಮಾಡಿದ್ರೆ ನೀವು ಅಲ್ಲ, ಏನಾದರೂ ಲಾ ಇದೆಯಾ? ಲಾ ಇಲ್ಲ, ಅದೇ ಹೇಳ್ತಾರಲ್ಲ, ಇದು ಇದಾಗತ್ತೆ, ಎಚ್ಚರಿಕೆಯಿಂದ ಆಡಿ, ದುಡ್ಡು ನಿಮ್ದೆ, ಹೋದ್ರೆ ಹೋಯ್ತು ಅಂತ ಹೇಳ್ತಾರಲ್ಲ, ಅಷ್ಟೇ. ಹೌದು, ಇವಾಗ ಡಿಸ್ಕ್ಲೈಮರ್ಸ್ ಕೊಡ್ತಾರೆ ಗೊತ್ತಾ? ಇವಾಗ ಏನೋ ಆಟದ್ದಾಗ್ಲಿ ಅಥವಾ ಆ ಡಿಸ್ಕ್ಲೈಮರ್ಸ್ ಕೊಟ್ರೆ ಅದು ವ್ಯಾಲಿಡ್. ಬೇಸಿಕಲಿ ಈ ಆನ್ಲೈನ್ ಗೇಮಿಂಗ್ ಎಲ್ಲ ಸ್ಟಾಪ್ ಮಾಡಿದ್ರು ಕೋರ್ಟ್ ಅವರು. ಆಮೇಲೆ ಸಣ್ಣ ಪುಟ್ಟ ಲೂಪ್ ಹೋಲ್ಸ್ ಹುಡುಕಿ ಸ್ಕಿಲ್ ಗೇಮಿಂಗ್ ಅಂತ ಅಂದ್ಬಿಟ್ಟು ಓಪನ್ ಮಾಡಿಸಿದ್ರು. ಇವಾಗ ಇಟ್ಸ್ ರನ್ನಿಂಗ್. ಈಗ ಅದು ರಮ್ಮಿ 1 2 3 ಅದಕ್ಕೆಲ್ಲ ದೊಡ್ಡ ಸೂಪರ್ ಮಾಡೆಲ್ಸ್ ಅಡ್ವರ್ಟೈಸ್ಮೆಂಟ್. ನಿನ್ನೆ ಇಬ್ರು ಸತ್ತೋಗ್ಬಿಟ್ಟಿದ್ದಾರೆ. ಅದು ರಮ್ಮಿನಲ್ಲಿ 3 ಲಕ್ಷ ಹಾಕಿದ್ರೆ 6 ಆಗುತ್ತಂತೆ, 6 ಲಕ್ಷ ಹಾಕಿದ್ರೆ 12, ಆ ತರ ಆಗಿ ಇಬ್ರು ಸುಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನೊಂದು ಮಾತು ಹೇಳ, there is no concept called easy money. No, hard work. If you get easy money, surely it will go one day. Okay. If you get hard money,
ಇಫ್ ಯು ಹ್ಯಾವ್ ವ್ಯಾಲ್ಯೂ ಫಾರ್ ದ ಪೆನಿ ಡೆಫಿನೆಟ್ಲಿ ಇಟ್ ವಿಲ್ ಬಿ. ಆಮೇಲೆ ನಮಗೆ ಚಿನ್ನ ಮಾಡ್ಸಕ್ ಹೋಗ್ತೀವಿ, ಅಲ್ಲಿ ಮೋಸ ಆಗುತ್ತೆ. ಅದಕ್ಕೆಲ್ಲ ನೀವು ಕೇಸ್ ಕೊಡ್ಬೋದು. ನಿಮ್ಗೆ ಎಲ್ಲಿ ಫಿಸಿಕಲ್ ಮೋಸಗಳಾಗತ್ತಲ್ಲ, ಈಗ ನೀವೆಲ್ಲೋ ಹೋಗ್ತೀರಾ, ನಿಮ್ಗೆ ಮೋಸ ಆಗಿದೆ, ಇಲ್ಲ ಯಾರೋ ನಿಮ್ಗೆ ಫಿಸಿಕಲಿ ಟಾರ್ಚರ್ ಮಾಡಿದ್ರು, ಏನೋ ಚಾಕು ತೋರಿಸಿದ್ರು, ಅದೆಲ್ಲ ಕ್ರಿಮಿನಲ್ ಲಾ ಬರುತ್ತೆ. ಆಮೇಲೆ ಸರ ಕದ್ಕೊಂಡು ಹೋಗ್ತಾರಲ್ಲ, ಅದೆಲ್ಲ ತುಂಬಾ ಸಿಂಪಲ್. ಅದಕ್ಕೆಲ್ಲ ಹೋದ್ರೆ ಅದು ಆಗಿಂದನೂ ಇದೆ, ಈಗಿಂದನೂ ಇದೆ. ಆಮೇಲೆ ಇನ್ನೊಂದು FIR ಅಂತ ಮಾಡ್ತೀವಲ್ಲ, FIR ಯಾವಾಗ ಮಾಡ್ತಾರೆ, ಅದ್ರದ್ದು ವ್ಯಾಲಿಡೇಷನ್ಸ್ ಎಲ್ಲಿ ತನಕ ಇರುತ್ತೆ? ಒಂದು FIR ಅಂತ ಮಾಡಿದ್ರೆ ಏನು ಅಂತಂತಂದ್ರೆ, ಏನೋ ಒಂದು ಕ್ರೈಮ್ ಆಯ್ತು, ಫಾರ್ ಎಕ್ಸಾಂಪಲ್ ಇದೇ ಮನೇಲಿ ಏನೋ ಕಳ್ತನ ಆಯ್ತು ಅಂತ, ನೀವು ಇಮಿಡಿಯೇಟ್ ಆಗಿ FIR ಮಾಡ್ಬೋದು. ನಿಮ್ಮಲ್ಲಿ ಕಳ್ತನ ಆಗಿ ನೀವೇನೋ ಬೀರಲ್ಲಿ ಒಂದು 4-5 ಗೋಲ್ಡ್ ಚೈನು ಮತ್ತೆ ರಿಂಗ್ ಇಟ್ಟಿದ್ರೆ ಕಳ್ತನ ಆಗೋದು. ಇಮಿಡಿಯೇಟ್ ಆಗಿ ನೀವು ಹೋಗ್ತೀರಾ, FIR ಮಾಡ್ತೀರಾ. FIR ಹೋದ ತಕ್ಷಣ, ಇವಾಗ ಮುಂಚೆ ಎಲ್ಲ ಕೈಯಲ್ಲಿ ಬರ್ಕೊಡೋರು, ಹೌದು. ಇವಾಗ ಆ ಥರ ಅಲ್ಲ, ಇಮಿಡಿಯೇಟ್ ಆಗಿ ಸಿಸ್ಟಮ್ ಅಲ್ಲಿ ಎಂಟ್ರಿ ಮಾಡ್ಬಿಡ್ತಾರೆ. ಒಂದು ಸತಿ ಸಿಸ್ಟಮ್ ಆ ಪೊಲೀಸ್ ವೆಬ್ಸೈಟ್ಗೆ ಅದು ಆಯ್ತು, ಎಂಟರ್ ಆಯ್ತು ಅಂತಂದ್ರೆ ಇಟ್ ಈಸ್ ಆಕ್ಸೆಸಬಲ್ ಟು ಎಂಟೈರ್ ಕರ್ನಾಟಕ. ಅವ್ರೇನ್ ಮಾಡ್ತಾರೆ, ಇಮಿಡಿಯೇಟ್ ಆಗಿ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಇದು ಕೊಡ್ತಾರೆ, ಮಾಹಿತಿ ಕೊಡ್ತಾರೆ. FIR ಗೆ ಬೇಸಿಕ್ ಡೀಟೇಲ್ಸ್ ಏನಾದ್ರು ಕೊಡ್ಬೇಕಂದ್ರೆ, ಅದೇ ಇವಾಗ ನಮ್ಮ ಮನೇಲಿ ಫಾರ್ ಎಕ್ಸಾಂಪಲ್ ಸುಮ್ಮನೆ ಅಡ್ರೆಸ್, ಆಧಾರ್ ಕಾರ್ಡು, ಆ ಥರದ್ದು. ನಿಮ್ದು ನಾನು ಇಂಥವ್ರು, ನನ್ನ ಅಡ್ರೆಸ್ ನಮ್ಮ ಮನೆ ಇಂಥ ಕಡೆ ಇದೆ, ಈ ತರ ಹಿಂಗೆ ನಾವೆಲ್ಲ ಊರಲ್ಲಿ ಇರಲಿಲ್ಲ, ಬಂದು ನೋಡೋಕ್ಲಾಗಿ ನಮ್ಮ ಬಾಗಿಲು ಹೊಡೆದ್ಬಿಟ್ಟು ಇದು ಮಾಡಿದ್ರು, CCTV ಫುಟೇಜ್ ಇದ್ರೆ CCTV ಫುಟೇಜು ಇವೆಲ್ಲ ಕೊಟ್ರೆ ಇಮಿಡಿಯೇಟ್ ಆಗಿ ಟೈಮಿಂಗ್ಸ್ ಇಷ್ಟೊಳಗೆ ಕೊಡ್ಬೇಕು. FIR ಯೂಶಲಿ ಫ್ರಮ್ ದ ಡೇಟ್ ಆಫ್ ಅಫೆನ್ಸ್ 24 ಗಂಟೆ ಒಳಗೆ ಕೊಡ್ಬೇಕು. ಇಲ್ಲ ಅಂತಂದ್ರೆ ಡಿಲೇ ಆಗಿದ್ರೆ ಡಿಲೇಗೆ ರೀಸನ್ ಕೊಡ್ಬೇಕು. ಈಗ ನಿಮ್ ಮನೇಲಿ ಸೋಮವಾರ ಆಯ್ತು ಅಂತ ಇಟ್ಕೊಳ್ಳಿ, ನೀವು ಬುಧವಾರ ತನಕ ಊರಿಗೆ ಬಂದಿಲ್ಲ ಅಂತಂದ್ರೆ ನೀವೇನು ಮಾಡಕ್ಕಾಗಲ್ಲ. ಸೊ ಇಲ್ಲ 24 ಗಂಟೆ ಕೊಡ್ಬೇಕಾಗಿತ್ತು ಅಂತ ಕ್ಯಾನ್ಸಲ್ ಮಾಡಲ್ಲ. ಆಮೇಲೆ ಇವಾಗ ಎಲ್ಲರೂ ನೈಟ್ ಡ್ಯೂಟೀಸ್ ಜಾಸ್ತಿ, ಹೆಣ್ಮಕ್ಳೆಲ್ಲ ಕ್ಯಾಬಲ್ಲಿ ಸುತ್ತಾ ಇರ್ತಾರೆ. ಮಧ್ಯದಲ್ಲಿ ಎಲ್ಲೋ ಒಂದು 4 ಜನ ಅಟ್ಯಾಕ್ ಮಾಡಿದ್ರು, ಯಾವ ಏನಾದ್ರು ಒಂದು ಅವ್ರಿಗೆ ಇಲ್ಲ. ಈಗ ನನ್ನ ಹತ್ರನೇ ಒಂದು ಕೇಸ್ ಇದೆ. ಒಬ್ಬ ಕ್ಯಾಬ್ ಡ್ರೈವರು, ಲಾಸ್ಟ್ ಎಂಪ್ಲಾಯಿ, ಅವಳು ಲಾಸ್ಟ್ ಎಂಪ್ಲಾಯಿ ಬರ್ತಾ ಇರ್ತಾಳೆ. ಹಿಂಗೆ ಸುಮಾರು ದಿವಸ 2-3 ತಿಂಗಳಿಂದ ಅವ್ರು ಹಂಗೆ ಡ್ರಾಪ್ ಮಾಡ್ತಾ ಇರ್ತಾನೆ. ಅವನ ಕಷ್ಟಕ್ಕೆ ಸ್ವಲ್ಪ ದುಡ್ಡು ಕೇಳಿರ್ತಾನೆ, ಅವಳು ಕೊಟ್ಟಿರ್ತಾಳೆ, ಅವಳು ವಾಪಸ್ ಕೇಳ್ತಾಳೆ. ಇಲ್ಲ ನನ್ನ ಮೇಲೆ ಗಲಾಟೆ ಮಾಡ್ತೀನಿ, ಕೇಸ್ ಹಾಕ್ತೀನಿ ಅಂತಾನೆ ಹೇಳ್ತಾಳೆ. ಅವ್ನ ಡ್ರೈವರು ಕಾರಲ್ಲೇ ಅವಳನ್ನ ಕತ್ತಿಚ್ಕಿ ಕೊಂದು ಬಿಡ್ತಾನೆ. ಹೌದು. ಇದಕ್ಕೆ ಏನಿಲ್ಲ ಲಾ ಪೇರೆಂಟ್ಸ್ ಹೋಗ್ಬಿಟ್ಟು ಮರ್ಡರ್ ಕೇಸ್ ಹಾಕಿದ್ದಾರೆ, ಕೇಸ್ ನಡೀತಾ ಇದೆ, ನಮ್ಮ ಆಫೀಸಲ್ಲಿ ನಾನೇ ನಡೆಸ್ತಾ ಇದ್ದೀನಿ. ಬಟ್ ಇವಾಗ ರೂಲ್ಸ್ ಆಸ್ ಪರ್ ಕಾರ್ಪೊರೇಟ್ ರೂಲ್ಸ್ ಇರೋದು, ಯಾರು ಲೇಡಿ ಎಂಪ್ಲಾಯಿ ಹೋಗ್ತಿದ್ದಾರೆ, ನೈಟ್ ಶಿಫ್ಟಲ್ಲಿ ಹೋಗ್ತಿದ್ದಾರೆ, ಯಾರೊಬ್ಬ ಸೆಕ್ಯೂರಿಟಿನ ಜೊತೆ ಕಳಿಸ್ಬೇಕು ಅಂತ, ಆ ಥರ ರೀಸನ್ಸ್ ಇಟ್ಕೊಂಡು ಸೆಕ್ಯೂರಿಟಿ ಅದೆಲ್ಲ ರೀಸನ್ಸು ಅವೆಲ್ಲ ಪ್ರೊಸೀಜರ್ಸ್ ಎಲ್ಲ ಆಫೀಸಲ್ಲಿ ಇರುತ್ತೆ ಮೇಡಮ್. ಎಂಡ್ ಯೂಸರ್ ತನಕ ಬರುತ್ತಾ ಅದು? ಇಲ್ಲ ನಮ್ದಿಲ್ಲ, ಮನೆ ಬಂತು ಸರ್, ನೀಟಾಗಿ ಡ್ರಾಪ್ ಮಾಡ್ಬಿಡಿ ಸರ್, ನಾವು ಹೋಗ್ತೀವಿ ಸರ್ ಅಂತ ಹೇಳ್ತಾರೆ. ಎಲ್ಲರೂ ಫಾಲೋ ಮಾಡ್ತಾರ? ಎಲ್ಲರೂ ಗವರ್ನಮೆಂಟ್ ಇಂಪ್ಲಿಮೆಂಟ್ ಮಾಡುವಂತ ಲಾ ಫಾಲೋ ಮಾಡಿದ್ರೆ ಇಷ್ಟು ಸಣ್ಣ ಒಂದು ಲಾಯರ್ ಹತ್ರ ಹೋಗೋ ಪ್ರಮೇಯ ಬರಲ್ಲ. ಆಮೇಲೆ ಒಂದು ಆಫೀಸಲ್ಲಿ ಹೋಗ್ತಿರ್ತೀವಿ, ಗ್ರೂಪಿಸಮ್ ಪಾಲಿಟಿಕ್ಸ್ ಮಾಡ್ತಾರೆ, ಆಮೇಲೆ ಬಾಸು ಹೆರಾಸ್ ಮಾಡ್ತಾರೆ. ಪಾಪ ಹುಡುಗಿ ಅಥವಾ ಹುಡುಗಂಗೆ ತುಂಬಾ ಕಷ್ಟ ಆಗ್ತಾ ಇರತ್ತೆ ವರ್ಕ್ ಮಾಡಕ್ಕೆ. ಪಾಶ್ ಕೇಸ್ ಅಲ್ಲಿ ನಮ್ದು ಒಂದು ಕಮಿಟಿ ಅಂತ ಮಾಡಿರ್ತಾರೆ, ನಾನು ಕಾರ್ಪೊರೇಟ್ ಇರೋದನ್ನ ಹೇಳ್ತಿರೋದು. ಕಮಿಟಿ ಅಂತ ಮಾಡಿರ್ತಾರೆ, ಅಲ್ಲಿ ವ್ಯಾಲಿಡೇಷನ್ಸ್ ನಡೆಯುತ್ತೆ, ನಮಗೆ ಪ್ರೂಫ್ಗಳು, ನಮ್ಮ ಜೊತೆ ಇರೋ ಎಂಪ್ಲಾಯೀಸ್ನೆಲ್ಲ ಕರೆಸ್ತಾರೆ, ಕೇಳಿಸ್ತಾರೆ. ಬಟ್ ಹುಡುಗಿ ಅಂತ ಪಾಶ್ ಕೇಸ್ ಆಗಿದಾಗ ಅದು ಸ್ಟ್ರೆಂತ್ ಜಾಸ್ತಿ. ಅದೇ ಹುಡುಗ ಅಂತ ಪಾಶ್ ಕೇಸ್ ಆಗಿದಾಗ ಅದನ್ನ ಅಷ್ಟು ಸೀರಿಯಸ್ ಆಗಿ ತಗೊಳ್ಳಲ್ಲ. ನಮ್ಮ ಸೊಸೈಟಿ ಸ್ವಲ್ಪ ಜೆಂಡರ್ ಬಯಾಸ್ಡ್. ದಟ್ ಇಸ್ ವಾಟ್. ಸ್ವಲ್ಪ ಕಾನೂನು ಸ್ವಲ್ಪ ವುಮೆನ್ ಫೇವರ್ ಜಾಸ್ತಿ ಇದೆ. ಏನು ಬೇರೆ ಏನೂ ಇಲ್ಲ, ಟು ಮೇಕ್ ವುಮೆನ್ ಎಂಪವರ್ಡ್ ಅಷ್ಟೇ. ಅದ್ರಲ್ಲೇನು ಇದಿಲ್ಲ, ಜೆಂಡರ್ ಬಯಾಸ್ ಎಲ್ಲ ಏನಿಲ್ಲ. ಟು ಮೇಕ್ ವುಮೆನ್ ಮೋರ್ ಎಂಪವರ್ ಮಾಡಿದ್ದಾರೆ. ಕೆಲವೊಬ್ರು ಮಿಸ್ಯುಟಿಲೈಸ್ ಮಾಡ್ಕೊಂತಾರೆ. ಕೆಲವೊಬ್ರು ಈಗ ಫಾರ್ ಎಕ್ಸಾಂಪಲ್, ಈಗ ಒಂದು ಮದುವೆ ಅಂತ ಆದ್ರೆ ಹುಡುಗಿ ಸಾಕಷ್ಟು ಕೇಸ್ಗಳು ಹಾಕ್ಬೋದು. ಡೊಮೆಸ್ಟಿಕ್ ವೈಲೆನ್ಸ್ ಹಾಕ್ಬೋದು, ಮೇಂಟೆನೆನ್ಸ್ ಕೇಸ್ ಹಾಕ್ಬೋದು, ಡೌರಿ ಹರಾಸ್ಮೆಂಟ್ ಕೇಸ್ ಹಾಕ್ಬೋದು, ಹರಾಸ್ಮೆಂಟ್ ಕೇಸ್ ಹಾಕ್ಬೋದು. ಗಂಡಸಿಗೆ ಎಷ್ಟಿದೆ? ಮದುವೆ ಆದ ಗಂಡಸಿಗೆ ಎಷ್ಟಿದೆ? ಏನ್ ಮಾಡಕ್ಕಾಗಲ್ಲ. ಅವತ್ತು ಲಾ ಹಂಗಿತ್ತು, ಅದ್ರ ಪ್ರಕಾರ ಮಾಡಿದ್ರು. ಕೆಲವೊಂದು ನಡ್ಕೊಂಡ್ ಬಂದಿದೆ, ಇನ್ನ ಚೇಂಜಸ್ ಆಗಿಲ್ಲ. ಬಟ್ ಈಗೀಗ ಸುಮಾರು ಆಗಿದೆ. ಈಗ ಮುಂಚೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡೋರು. ಏನ್ ಮಾಡೋರು, ಹುಡುಗಿ ಹತ್ರ ಹೋಗ್ಬಿಟ್ಟು ಸ್ಟೇಷನ್ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ರಾತ್ರಿ ಪೊಲೀಸ್ ಅವ್ರಿಗೆ ಕರ್ಕೊಂಡು ಹೋಗಿ ಇಮಿಡಿಯೇಟ್ ಆಗಿ ಹುಡುಗನ ತಂದೆ ತಾಯಿನ ಅರೆಸ್ಟ್ ಮಾಡ್ಕೊಂಡು ಜೈಲಿಗೆ ಕಳಿಸ್ಬಿಡೋರು. ನಾನು ಲಾಯರ್ ದೋಸ್ತಲ್ಲಿ ಸುಮಾರು ಆಗಿದೆ ಈ ತರ. ನಮ್ಮ ಆಫೀಸಲ್ಲಿ ಆ ತರ ಸುಮಾರು ಆಗಿದೆ. ರಾತ್ರಿ ಪೊಲೀಸ್ ಅವ್ರನ್ನ ಕಳಿಸ್ಬಿಟ್ಟು ಅರೆಸ್ಟ್ ಮಾಡ್ಕೊಂಡ್ಬಿಟ್ಟು ಏನೂ ಕ್ವಶನ್ ಮಾಡ್ದೇನೆ ಫಟ್ ಅಂತ
ಜೈಲಿಗೆ ಕಳಿಸ್ಬಿಡೋದು. ಆ ಜೈಲ್ಗೆ ಹೋಗಿ ಬಂದಿರೋ ತಂದೆ ತಾಯಿಗಳು ಬಂದು ಒಂದ್ ತಿಂಗಳ ಆಗೋಷ್ಟೊತ್ತಿಗೆ ಇಬ್ರು ನೇಣು ಹಾಕೊಂಡ್ಬಿಡೋರು, ಸಮಾಜದಲ್ಲಿ ಹೊಟ್ಟೋಯ್ತು ಈ ತರ ಸುಮಾರು ಕೇಸ್ಗಳಾಗಿದೆ. ಅದೆಲ್ಲ ನೋಡ್ಬಿಟ್ಟು ಸುಪ್ರೀಂ ಕೋರ್ಟ್ ಏನ್ ಮಾಡಿದ್ರು, ಒಂದು ಕಾನೂನು ಮಾಡಿದ್ರು, ಯಾವ ಕೇಸ್ಗಳಲ್ಲಿ 7 ವರ್ಷಕ್ಕಿಂತ ಕಮ್ಮಿ ಸಜಾ ಬರುತ್ತೋ ಅವ್ರನ್ನ ಡೈರೆಕ್ಟ್ ಆಗಿ ಅರೆಸ್ಟ್ ಮಾಡಬೇಡಿ, ನೋಟಿಸ್ ಕೊಡಿ ಅಂತ ಮಾಡಿದ್ರು. ಅವಾಗ ಏನಾಯ್ತು, ಸ್ವಲ್ಪ ಕ್ರೈಮ್ ರೇಟ್ಸ್ ಕಮ್ಮಿ ಆಗೋಯ್ತು, ಸುಳ್ಳು ಕ್ರೈಮ್ ರೇಟ್ಸ್ ಕಮ್ಮಿ ಆಯ್ತು. ಮಾಡ್ತಾ ಇದಾರೆ ಎಷ್ಟೊಂದು ಆತರ ಚೇಂಜಸ್ ಮಾಡಿ ಫೈನ್ ಟ್ಯೂನ್ ಅಪ್ ಮಾಡ್ತಿದ್ದಾರೆ. ವುಮೆನ್ ಹರಾಸ್ಮೆಂಟ್ ಅಂದ ತಕ್ಷಣ ಫಸ್ಟ್ ಹೋಗೋನು ಜೈಲ್ಗೆ ಹಾಕ್ತಾರೆ, ಬಟ್ ಅದನ್ನ ಎಷ್ಟು ವ್ಯಾಲಿಡೇಷನ್ ಇದೆ ಅಂತ ನೋಡ್ಬೇಕು. ಅದು ಆವಾಗ. ಈಗ ನನ್ನ ಪ್ರಕಾರ ಒಂದು 5 to 7 years 3 to 5 years ಇಂದ ಅದು ನಡೀದಿಲ್ಲ. ಓಕೆ, ಆಮೇಲೆ ಹೇಳಪ್ಪ. ವಿಲ್ ಕಮ್ ಟು ದ ಡ್ರಗ್ಸ್ ಫೀಲ್ಡ್. ಅಂದರೆ ಇವಾಗ ಜನ್ರೇಷನ್ನು ಎಲ್ಲ ಡ್ರಗ್ಸು ಏನಾದರೂ ಪ್ರಿಕಾಷನ್ಸು ಲಾನಲ್ಲಿ ನೋಡಿ, ಅಲ್ಲ ಸಂಸ್ಕಾರ ಒಪ್ಕೊಳ್ತೀನಿ, ಲಾ ಎಷ್ಟೇ ಪ್ರಿಕಾಷನ್ ಮಾಡಿದ್ರು ಕೂಡ ಡ್ರಗ್ಸ್ಗೆ ಅದರದೇ ಆದ ಒಂದು ವ್ಯವಸ್ಥಿತವಾದ ಒಂದು ಚಾನಲ್ ಇದೆ, ಅದು ನಡೀತಾನೆ ಇರುತ್ತೆ. ಇನ್ಫ್ಯಾಕ್ಟ್ ನಮ್ಮ ಆಫೀಸಲ್ಲೇ ಒಂದು 5-6 ಡ್ರಗ್ಸ್ ಕೇಸಸ್ ಇದೆ. ಇನ್ನ ಜೈಲಲ್ಲಿರೋರು ಯಾರೂ ಹೊರಗಡೆ ಬಂದಿಲ್ಲ. ಓಕೆ, ಅವ್ರಿಗೆ ಬೇಲೇ ಕೊಡಲ್ಲ. ಗಾಂಜಾ ಒಂದಿಷ್ಟು ಕ್ವಾಂಟಿಟಿ ಮೇಲೆ ಇತ್ತು ಅಂತಂತಂದ್ರೆ NDPS ಅಂತ ಕರಿತೀವಿ, ಡ್ರಗ್ಸು, ಆಮೇಲೆ ಶುಗರ್, ವೀಡ್ಸು, ಆಮೇಲೆ ಇನ್ನೊಂದು 2-3 ಇದೆ. ಅದಕ್ಕೆಲ್ಲ ಸಿತ್ತು ಅಂದ್ರೆ ಬಿಡೋದೇ ಇಲ್ಲ, ಇಮಿಡಿಯೇಟ್ ಆಗಿ ಜೈಲಿಗೆ ಕಳಿಸ್ಬಿಟ್ಟು ಅದು ಬಿಡೋದೇ ಇಲ್ವಾ ಲೈಫ್ ಟೈಮ್. ಮತ್ತೆ ಇವಾಗ ಮೆಡಿಕಲ್ ಶಾಪ್ಗೆ ಹೋದ್ರೇನೆ ತಗೋಬಹುದು ಟ್ಯಾಬ್ಲೆಟ್ಸ್, ಹಂಗೆ ವೈ ಡೋಂಟ್ ದೇ ಬ್ಯಾನ್ ದಟ್? ಅದನ್ನ ಯಾಕೆ ಬ್ಯಾನ್ ಮಾಡ್ತಾರೆ? ಯಾವ ಟ್ಯಾಬ್ಲೆಟ್ ಸಿಗುತ್ತೆ? ಯಾವ್ದೋ ಟ್ಯಾಬ್ಲೆಟ್ ಸಿಗುತ್ತೆ, ಅದೆಲ್ಲ ಅಡಿಕ್ಷನ್ ಇರುತ್ತೆ ಅಂತ. ಇಲ್ಲ, ಯಾವ ಟ್ಯಾಬ್ಲೆಟ್ ಆ ಥರ ಇದೆಯಲ್ಲ, ಅದಕ್ಕೆ ಮೆಡಿಕಲ್ ಪ್ರಿಸ್ಕ್ರಿಪ್ಷನ್ ಬೇಕು, ಅದಕ್ಕೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬೇಕು. ಅದಕ್ಕೆ ಒಬ್ಬ ಡ್ರಗ್ ಡೀಲರ್ ಅನ್ಆಥರೈಸ್ಡ್ ಆಗಿ ಸೇಲ್ ಮಾಡ್ತಾನೆ ಅಂತಂದ್ರೆ ಅವನ ಮೇಲೆ ಕಂಪ್ಲೇಂಟ್ ಕೊಡಿ, ಅವ್ನಿಗೆ ಜೈಲಿಗೆ ಕಳಿಸ್ತಾರೆ. ಅವಾಗ ಕೆಲವೊಂದಿಷ್ಟು ಡ್ರಗ್ಸ್ ಇದೆ, ಫಾರ್ ಎಕ್ಸಾಂಪಲ್ ಕೋರೆಕ್ಸ್ ಅಂತ ಒಂದು ಸಿರಪ್ ಬರುತ್ತೆ, ಆಮೇಲೆ ಆಲ್ಪ್ರೋಜಲಾಮ್ ಅಂತ ಒಂದು ಟ್ಯಾಬ್ಲೆಟ್ ಬರುತ್ತೆ. ಆಲ್ಪ್ರೋಜಲಾಮ್ ಅಂತಂದ್ರೆ ಒಂದು ಹ್ಯಾಪಿ ಡ್ರಗ್ ಅಂತ ಕರೀತಾರೆ ಅದನ್ನ. ಅದು ತಗೊಂಡ್ರೆ ನಿಮ್ಗೆ ಒಂಥರ ಹ್ಯಾಲೋಸಿನೇಷನ್, ಅದು ಲೈಕ್ ಒಂಥರ ನಿಮ್ಗೆ ಇಲ್ಲಿರ್ತೀರಾ ಇಲ್ಲಿರಲ್ಲ ಆ ತರ ಒಂದು ಫೀಲ್ ಮಾಡೋಂಥ ಟ್ಯಾಬ್ಲೆಟ್. ಅದಕ್ಕೆಲ್ಲ ಪ್ರಿಸ್ಕ್ರಿಪ್ಷನ್ ಬೇಕು. ಡಾಕ್ಟರ್ ಏನಕ್ಕೆ ಕೊಡ್ತಾರೆ ಅಂತಂದ್ರೆ ಏನಕ್ಕೋ ತುಂಬಾ ಇದಕ್ಕೆ ಕೊಟ್ಟಿರ್ತಾರೆ ಅದನ್ನ ಇವನು ಅದಕ್ಕೆ ಬಳಸ್ಕೊಂಡ್ರೆ. ಅದೇ ಡ್ರಗ್ಸ್ ಅನ್ನೋದು ಪಾಪ ಮಕ್ಕಳಿಗೆಲ್ಲ ಭಾಳ ಇವಾಗ ಕಾಲೇಜಸ್ ಅಲ್ಲಿ ಅದಕ್ಕೆ ಈಸಿ ಆಕ್ಸೆಸಿಬಲ್ ಟು ಹ್ಯಾಪಿನೆಸ್. ಸೊ ಅದಕ್ಕೆ ಲಾನಲ್ಲಿ ಮೇಡಮ್, ಲಾ ಅಲ್ಲಿ ಡ್ರಗ್ಸ್ ಬಂದಾಗ NDPS ನಾರ್ಕೋಟಿಕ್ ಡ್ರಗ್ಸ್ ಎಲ್ಲ ಬಂತು ಅಂದ್ರೆ ಲಾ ತುಂಬಾ ಸ್ಟ್ರಿಕ್ಟ್ ಇದೆ. ಜೈಲಿಗೆ ಒಂದ್ಸತಿ ಸಿಕ್ಕಾಕೊಂಡ್ರೆ ಬೇಲೆ ಕೊಡಲ್ಲ ಅವ್ರಿಗೆ. ಓಕೆ, ಒಳ್ಳೇದಲ್ವಾ ಅದು? ಪೋಕ್ಸೋ ಕೇಸ್ ಅಂದ್ರೆ ಚೈಲ್ಡ್ ಅಬ್ಯೂಸಸ್, child sexual abuses and NDPS cases. Okay. These are the toughest crimes. If one gets committed, ಆಚೆ ಕಡೆ ಬರೋದು ತುಂಬ ಕಷ್ಟ. Okay. I have experienced, I am dealing with these cases. I know. ನಿಮ್ಗೆ ಇಷ್ಟೇ ಎಕ್ಸ್ಪೀರಿಯನ್ಸ್ ಅಲ್ಲಿ ವರ್ಸ್ಟ್ ಕೇಸ್ ಅಂದ್ರೆ ಯಾವ ಥರ, ಯಾವುದು, ಯಾವ ಆಂಗಲ್ ಅಲ್ಲಿ ವರ್ಸ್ಟ್? ಎನಿಥಿಂಗ್, ಐ ಮೀನ್ ನಿಮ್ಗೆ ಈ ಥರದ್ದು ಆಗಬಾರ್ದಪ್ಪ ಯಾರಿಗೂ ಈ ಥರದ ವರ್ಸ್ಟ್ ಕೇಸ್ ನಾನು ಹ್ಯಾವ್ ಸೀನ್ ಅಂತ. Anyway, it may be divorce or harassment, anything it will. ಎಲ್ಲ ಒಂದು ಸಬ್ಜೆಕ್ಟಲ್ಲೂ ಎಂಡ್ ಆಗಿ ಸುಮಾರು ಕೇಸಸ್ ಇದೆ ಮೇಡಮ್. ಆ ಮರ್ಡರ್ದು ಹೇಳಿದ್ನಲ್ಲ, ಯಾಕೋ ಬೇಜಾರಾಗತ್ತೆ. ಆಮೇಲೆ ಸುಮಾರು ಕೇಸ್ಗಳು, ಕ್ರಿಮಿನಲ್ ಕೇಸ್ ಸುಮಾರು ಹ್ಯಾಂಡಲ್ ಮಾಡ್ತೀವಿ ನಾವು ನಮ್ಮ ಆಫೀಸಿಂದ. ಸುಮಾರು ಹೀನಸ್ ಕ್ರೈಮ್ ಇದೆ. ದರ್ಶನ್ ಕೇಸ್ ಬರಲಿಲ್ವಾ ಸರ್ ನಿಮ್ಮ ಹತ್ರ? ಇಲ್ಲ, ದರ್ಶನ್ ಕೇಸಲ್ಲಿ ಒಬ್ಬರು ಅಕ್ಯೂಸ್ ನನ್ನ ಅಪ್ರೋಚ್ ಆಗಿದ್ರು. ಅವ್ರ ಹೆಸರು ಅದು ಮರ್ತೋಗಿದೆ. ಅಪ್ರೋಚ್ ಆಗಿದ್ರು, ಬಟ್ ಆಮೇಲೆ ಬರೋಷ್ಟೊತ್ತಿಗೆ ಏನಾಗ್ತಾನೋ ಬಂದಿಲ್ಲ ಅವರು. ಓಕೆ, ವಾಟ್ ಯು ಫೀಲ್ ಆ ಕೇಸ್ ಬಗ್ಗೆ? ಆ ಕೇಸ್ ಇವಾಗ ಕೋರ್ಟಲ್ಲಿ ಇದೆ, ಮಾತಾಡಕ್ಕಾಗಲ್ಲ. ಅಲ್ಲ, ಇಟ್ ಈಸ್ ಅ ಯಾರೇ ಮಾಡಿದ್ರು ಮಾಡಬಾರ್ದಾಗಿತ್ತು ಅಷ್ಟೇ. ಅದು ತುಂಬಾ ತಪ್ಪದು. ಹೌದು. ಈಗ ಅಕಸ್ಮಾತ್ ನಿಜವಾಗ್ಲೂ ದರ್ಶನ್ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತಂತಂದ್ರೆ, ಅಥವಾ ದರ್ಶನ್ ಬಿಟ್ಟು ಬೇರೆ ಯಾರಾದ್ರೂ ಅದರಲ್ಲಿ ನಿಜವಾಗ್ಲೂ ಆ ರೇಣುಕಾ ಸ್ವಾಮಿನ ಮರ್ಡರ್ ಮಾಡಿದಾಗ ಅವ್ರ ನಿಜವಾಗ್ಲೂ ಇನ್ವಾಲ್ವ್ಮೆಂಟ್ ಇದೆ ಅಂತಂತಂದರೆ ನಿಜವಾಗ್ಲೂ ಅವರೆಲ್ಲರಿಗೂ ಶಿಕ್ಷೆ ಆಗಬೇಕು. ಬಿಕಾಸ್ ಒಬ್ಬ ಮನುಷ್ಯನ ಜೀವ ತೆಗೆಯೋ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ. ಇವಾಗ ಪಾರ್ಡನಿಂಗ್ ಲೈಫ್ ಅಂತ ಬರುತ್ತೆ. ಎಷ್ಟೋ ಜನ 1000 ಕಾಲಿಂದ ಬೆಳ್ತಿರೋರು ಅವರೇ ಕೋರ್ಟ್ಗೆ ನಮ್ಮನ್ನ ದಯವಿಟ್ಟು ಸಾಯಿಸಿ ಅಂತ ಇಂಜೆಕ್ಷನ್ ಕೊಟ್ಬಿಟ್ಟು, ಅದಕ್ಕೆ ಕೋರ್ಟ್ ಕೊಡಲ್ಲ. ಯಾಕೆ ಅಂತಂತಂದ್ರೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಡ್ಡ ಬಂದ್ಬಿಡುತ್ತೆ. ಇನ್ಫ್ರಿಂಜ್ಮೆಂಟ್ ಆಫ್ ಪರ್ಸನಲ್ ಲಿಬರ್ಟಿ ಅಂಡ್ ರೈಟ್ ಟು ಲೀವ್ ಅಂತ ಬರುತ್ತೆ. ಅದು ಇದಕ್ಕೆ ಕೊಲಾಬರೇಷನ್ ಆಗಲ್ಲ.
ಜೀವ ಕೊಡೋ ಅಧಿಕಾರ ನಮ್ಗೆ ಇಲ್ದೇ ಇದ್ದಾಗ ಜೀವ ತೆಗೆಯೋದು. ಎಷ್ಟು ಜನ ಹ್ಯಾಂಗ್ ಟಿಲ್ ಡೆಲ್ ಮಾಡಿದ್ದಾರೆ, ಎಕ್ಸೆಪ್ಟ್ ಅಫ್ಜಲ್ ಗುರು ವಾಸ್ ದ ಲಾಸ್ಟ್ ಪರ್ಸನ್. ಆಯ್ತಾ, ನಾವು ವಿ ಕ್ಯಾನ್ ಕೌಂಟ್ ಸಿನ್ ಫ್ರಮ್ ದ ಡೇ ಆಫ್ ಇಂಡಿಪೆಂಡೆನ್ಸ್ ಇವತ್ತಿನ ತನಕ ಎಷ್ಟು ಜನ ಸತ್ತಿದ್ದಾರೆ ಅಂತ ನೇಣು ಹಾಕಿದೀವಿ ಅಂತ ಕೌಂಟ್ ಮಾಡ್ಬೋದು. ಯಾಕೆ ನಾವು ಅದನ್ನ ಜಾಸ್ತಿ ಮಾಡೋಕ್ಕಾಗಲ್ಲ? ಎಷ್ಟು ದೊಡ್ಡ ದೊಡ್ಡ ಕ್ರೈಮ್ ಮಾಡಿದವರು ಕೂಡ ಫಾರ್ ಎಕ್ಸಾಂಪಲ್ ಈಗ ರಾಜೀವ್ ಗಾಂಧಿ ಅಸಾಸಿನೇಷನ್ ಕೇಸಲ್ಲಿ ಆ ನಳಿನಿನ ಬಿಟ್ಟೇ ಬಿಟ್ರು. ಹೌದೌದು ಇನ್ಫ್ಯಾಕ್ಟ್ ಶಿ ಕಿಲ್ಡ್ ಪ್ರೈಮ್ ಮಿನಿಸ್ಟರ್. ಅದು ಏನು ಕಾನೂನು ಹೇಳ್ತಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನ ಜೀವ ತೆಗೆಯೋ ಅಧಿಕಾರ ನಮಗಿರಲ್ಲ ಅಂತಂದ್ಬಿಟ್ಟು ಪಾರ್ಡನಿಂಗ್ ಮಾಡ್ಬಿಡುತ್ತೆ. ಇವಾಗ ಇದೆಲ್ಲ ಕೇಳಿದ್ರೆ ಜನರಲ್ ನಾನು ಪಬ್ಲಿಕ್ಕಾಗಿ ನಾನು ಥಿಂಕ್ ಮಾಡೋದು, ಏನಕ್ಕೆ ಲಾಸ್ನ ಇನ್ನೂ ಟೈಟನ್ ಅಪ್ ಮಾಡ್ತಿಲ್ಲ, ಯಾಕೆ ಇದನ್ನ ಹಂಗೆ ಬಿಟ್ಟಿದ್ದಾರೆ? ಬಿಕಾಸ್ ಎಷ್ಟೊಂದು ಲೂಪ್ ಹೋಲ್ಸ್ ಇದೆ. ಹೊಸ ಗವರ್ನಮೆಂಟ್ ಬಂದ ಮೇಲೆ ಎಷ್ಟೊಂದು ಓಲ್ಡ್ ಲಾ ಎರಾಡಿಕೇಟ್ ಮಾಡಿಬಿಟ್ರು. ಎಷ್ಟೊಂದು ಓಲ್ಡ್ ಇದು ಯಾವುದು ಬ್ರಿಟಿಷರ್ ಕಾಲದ ಎಷ್ಟೊಂದು ಕಾನೂನುಗಳು ಹೋಗಿದೆ. ಏನಾಗತ್ತೆ ಅಂತಂದ್ರೆ, ಒಂದು ಲಾ ತರಬೇಕು ಅಂದಾಗ, ಒಂದು ಲಾನ ತೆಗಿಬೇಕು ಅಂತಂದಾಗ ಹೋಲ್ ಇದ್ರಾಗ ಒಬ್ಬ ಮನುಷ್ಯ ಮಾಡೋಕ್ಕಾಗಲ್ಲ. ಅಲ್ಲ, ಏನಕ್ಕೆ ಅಂದ್ರೆ ಇವಾಗ ಡೆಲ್ಲಿ ರೇಪಿಸ್ ಕೇಸು ಅದು ಇದು 1000 ಕೇಸಸ್ ಬಂದಾಗ ಆ ಕೇಸ್ ಮುಗಿಯಕ್ಕನೇ ಇಷ್ಟು ವರ್ಷ ತಗೋತು. ಇಲ್ಲ ಹಂಗೇನಿಲ್ಲ. ಅದು ಮುಂಚೆ ಒಂದು ಕೇಸು 5-6 ವರ್ಷ 7 ವರ್ಷ ತಗೊಳ್ಳೋದು. ಬಟ್ ಡೆಲ್ಲಿ ಕೇಸ್ 9 ತಿಂಗಳಲ್ಲಿ ಮಾಡಿದಾರಲ್ಲ. ಅದೇನಾಗಿದೆ ಗೊತ್ತಾ ಸರ್, ಲಾಯರ್ ಹತ್ರ ಹೋದ್ರೆ ಇಷ್ಟು ಟೈಮ್ ತಗೋತಾರಪ್ಪ ಅನ್ನೋದು ಬಂದ್ಬಿಟ್ಟಿದೆ. ಏನಾಗುತ್ತೆ ಗೊತ್ತಾ, ಈಗ ಒಂದು ಕೇಸ್ ಹಾಕ್ತೀವಿ ಅಂತ ಇಟ್ಕೊಳ್ಳಿ. ಒಂದು ಕೇಸು ನಾವು ಹಾಕ್ತೀವಿ, ಒಂದು ದಿವಸ ನಾವು ಹಾಕ್ತೀವಿ. ನಾವು ಇವತ್ತು ಅರ್ಜೆಂಟಾಗಿ ನಾನು ಕೋಪ ಮಾಡ್ಕೊಂಡು ಇವತ್ತು ನಡೆಸಲೇಬೇಕು ಅಂತ ನಾನು ಹೋಗ್ತೀನಿ. ನಮ್ಮನ್ನ ನಮ್ಮ ಆಪೋಸಿಟ್, ಇವಾಗ ನಾನೊಂದು ಹೆಂಡತಿ ಪರ ಹೋದೆ ಅಂತ ಇಟ್ಕೊಳ್ಳಿ, ಇಲ್ಲ ನಾನೊಂದು ಅಕ್ಯೂಸ್ ಪರ ಹೋದೆ ಅಂತ ಇಟ್ಕೊಳ್ಳಿ. ಅಲ್ಲಿ ಇನ್ನೊಬ್ಬ ಇರ್ತಾನೆ ಅಕ್ಯೂಸ್ಡ್ ವಿರುದ್ಧವಾಗಿ, ಇಲ್ಲ ಹೆಂಡತಿ ವಿರುದ್ಧವಾಗಿ, ಗಂಡನ ಕಡೆ ಅಡ್ವೊಕೇಟು. ಇವತ್ತು ನಮ್ಮ ಸೀನಿಯರ್ಗೆ ಹುಷಾರಿಲ್ಲ, 1 ತಿಂಗಳು ಹೋಯ್ತು. ನೆಕ್ಸ್ಟ್ ಡೇಟ್ಗೆ ಬರ್ತಾನೆ, ಇವತ್ತು ಜಡ್ಜ್ ಇಲ್ಲ, 1 ತಿಂಗಳು ಹೋಯ್ತು. ಅದೇ ಇವತ್ತು ಜಡ್ಜ್ ಟ್ರಾನ್ಸ್ಫರ್ ಆಗ್ತಾರೆ, 3 ತಿಂಗಳು ಹೋಯ್ತು. ಅದಕ್ಕೆ ಒಂದು ಕೇಸ್ ಟೈಮ್ ಲೈನ್ ಅಂತ ಕೊಡಕ್ಕಾಗಲ್ಲ. ಒಂದು ಕೇಸ್ ಇಲ್ಲ ಮೇಡಮ್, ಟೈಮ್ ಲೈನ್ ಕೊಟ್ಟು ಯಾವ ಕೇಸು ಮುಗಿಸಕ್ಕಾಗಲ್ಲ. ಓಕೆ, ನೀವು ಯಾವುದೋ ಒಂದು ಡಾಕ್ಯುಮೆಂಟ್ ಬೇಕು. ಇವಾಗ ಮೆಂಟಲ್ ಕ್ರುಯಲ್ಟಿ ಪ್ರೂವ್ ಮಾಡಕ್ಕೆ ಏನೋ ಒಂದು ಡಾಕ್ಯುಮೆಂಟ್ ಬೇಕು. ಅದು ತಂದು ಕೊಡಕ್ಕೆ ನನಗೆ ಆಗಲಿಲ್ಲ ನಮ್ಮ ಕ್ಲೈಂಟ್ ಕಡೆಯಿಂದ, ನಾನೇ ಟೈಮ್ ಕೇಳ್ತೀನಿ ಆ ಕೋರ್ಟ್ಗೆ. ಓಕೆ, ಬಟ್ ಕೆಲವೊಂದು ಕೇಸ್ಗಳಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ 6 ತಿಂಗಳಲ್ಲಿ ಮುಗಿಸ್ಬೇಕು ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಅಂತ. ಆಗಲ್ಲ. ಏನಕ್ಕೆ ಅಂದರೆ ಇವಾಗ ಏನಾಗ್ತದೆ ಅಂದರೆ ಪನಿಷ್ಮೆಂಟ್ಸ್ ಇನ್ ಇಂಡಿಯಾ, ನಾನು ಇಂಡಿಯಾ ಬಗ್ಗೆ ಮಾತಾಡೋದು ತುಂಬ ಕಡಿಮೆ. ಅಂದರೆ ಜೈಲ್ ಕಳಿಸ್ಬಿಡ್ತಾರೆ, ಅವ್ನು ಜೈಲಲ್ಲಿ ಆರಾಮಾಗಿರ್ತಾನೆ 2-3 ವರ್ಷ, ಆಮೇಲೆ 5-6 ವರ್ಷ ಆದಮೇಲೆ ಬೇಲ್ ತೊಗೊಂಡು ಆಚೆ ಬಂದ್ಬಿಡ್ತಾನೆ. ಸೊ ಅಲ್ಲಿಗೆ ಒಂದು ಕೇಸ್ ಅಷ್ಟೇ. ಸೊ ಪನಿಷ್ಮೆಂಟ್ ಟಫ್ ಆಗಿಲ್ಲ. ಒಂದು ಮರ್ಡರ್ ಈ ರೋಡಲ್ಲಿ ಆಗುತ್ತೆ, CCTV ಕ್ಯಾಮ್ರಾ ಇಲ್ಲ ಅಂತ ಇಲ್ಲ ಅಂತ ಇಟ್ಕೊಳ್ಳಿ, ಆಯ್ತಾ? ಒಂದು 100 ಜನ ನೋಡಿರ್ತಾರೆ, 100 ಜನ ಸಾಕ್ಷಿ ಆಗ್ತಾರೆ. ನಾನು ಹಿಂಗ್ ಪಾಸ್ ಆಗ್ತಿದ್ದೆ, ಯಾರೋ ಒಬ್ಬ ಚುಚ್ಚದ, ನಾನು ನೋಡಿದೆ, ಇವನ ವ್ಯಕ್ತಿ ಚುಚ್ಚಿದ್ದು ಅಂತ ಎಲ್ಲರೂ ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಅವರೆಲ್ಲ ಯಾಕೆ ಕೋರ್ಟಿಗೆ ಬಂದು ಹೇಳಲ್ಲ? ಯಾರಿಗೂ ಬೇಕಾಗಿಲ್ಲ, ನಮ್ಮನೇಲಿ ಆಗಿಲ್ವಲ್ಲ. ಕರೆಕ್ಟ್, ದಟ್ಸ್ ಟ್ರೂ. ಆ ಒಂದು ಮನಸ್ಥಿತಿ, ಇದು ಸಮಾಜ ನನ್ನ ಮನೆ ಅಂತ ಯಾರು ನನ್ನ ಮೇಲೆ ಆಗಿಲ್ಲ ಅನ್ನೋಕ್ಕಿಂತ ಭಯ ಏನಂದ್ರೆ ಅವ್ನ ಆಚೆ ಬಂತಿರೋ ನಮ್ಗೆ ಏನಾರು ಮಾಡ್ಬಿಡ್ತಾರೆ ಅನ್ನೋ ಭಯ ಜಾಸ್ತಿ ಇದೆ ಇವಾಗ. ಅದು ಇರ್ಬೋದು, ಅದು ತುಂಬ ಇದೆ. ಬಿಕಾಸ್ ಇವಾಗ ಎಲ್ಲೋ ಸರ ಕಿತ್ಕೊಂಡು ಹೋಗಿರೋದು ನಾವು ನೋಡಿರ್ತೀವಿ. ಈಗ ಅವ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡ್ತಾರೆ, ನಾಳೆ ಬಂದು ಆಚೆ ನನ್ನ ಮಗಳಿಗೆ ನಾನು ಮಾಡ್ಬಿಟ್ರೆ, ನನ್ಗೆ ಯಾರು ಮಾಡ್ಬಿಟ್ರೆ, ಅದೇ ಆ ಭಯ ತುಂಬ ಇದೆ. ಆಯ್ತು, ಎಷ್ಟು ಜನ ಹಿಂಗ್ ಬಂದು ಮಾಡಿರೋದಿದ್ದಾರೆ? ಅದು ಅವೇರ್ನೆಸ್ ಇಲ್ಲ ಅಂತ ನಾನು ಹೇಳ್ತಾರೆ. ಅದು ಅವೇರ್ನೆಸ್ ಮಾಡಬೇಕು. ಇವಾಗ ನೋಡಿ, 15 ವರ್ಷಕ್ಕೆ ಹಿಂದೆ ಇದ್ದಂಥ ಕಾನೂನು, ಹಿಂದೆ ಇರೋಂಥ ಜನರ ಮನಸ್ಥಿತಿ ಇವತ್ತಿಲ್ಲ. ಇವತ್ತು ಸುಮಾರು ಚೇಂಜ್ ಆಗಿದೆ. The moment something happens, immediately the aggrieved, I mean the suffered party immediately calls to police station, immediately goes to an advocate. ಮಾಡ್ತಿದ್ದಾರೆ, ಮಾಡ್ತಿಲ್ಲ ಅಂತಲ್ಲ. There are enormous changes in these 15 years. Probably in another 15 years we can become a developed country. ಆವಾಗ ಕಾನೂನು ಇನ್ನ ಶಾರ್ಪ್ ಆಗ್ಬೋದು, ಗೊತ್ತಿಲ್ಲ ಏನಾಗತ್ತೆ ಅಂತ. ವಿ ಹ್ಯಾವ್ ಟು ವೇಟ್ ಅಷ್ಟೇ. ಅಂಡ್ ಅಟ್ ಎಂಡಿಂಗ್ ಆಫ್ ದಿಸ್ ಪಾಡ್ಕಾಸ್ಟ್, ಏನು ಹ್ಯಾಪಿನೆಸ್ ಕೊಟ್ಟಿರೋದು ಈ ಪ್ರೊಫೆಷನಲ್ಲಿ? ನನಗೆ ದಿನ ಬೆಳಿಗ್ಗೆ ಈ ಕೋಟ್ ಹಾಕೊಂಡು ಕೋರ್ಟ್ಗೆ ಹೋಗ್ತೀನಿ ಅನ್ನೋದೇ ಖುಷಿ ನನಗೆ. ಓಕೆ, ಆಮೇಲೆ ಐ ಡೀಲ್ ವಿತ್ ಎಮೋಷನ್ಸ್ ಎವ್ರಿ ಡೇ. ಐ ಡೀಲ್ ವಿತ್ ಪರ್ಸ್ನಾಲಿಟೀಸ್, ಇಂಟೆನ್ಷನ್ಸ್. ಆಮೇಲೆ ಪ್ರತಿಯೊಬ್ಬರು ಇವಾಗ ನಾನು ಒಂದು ಕೇಸು ಇವಾಗ ಬರಬೇಕು ಅಂದಾಗ ಕೂಡ ಒಂದು ಕೇಸ್ ಮುಗಿಸ್ಕೊಂಡು ಅದು ಜಡ್ಜ್ಮೆಂಟು ಆಯ್ತು. ಅವಳು 5 ವರ್ಷದಿಂದ ಡೈವರ್ಸ್ ಕೇಸಲ್ಲಿ ಹೆಣಗಾಡ್ತಾ ಇದ್ಲು. ಸರ್, ಇವತ್ತು ನನ್ನ ಜೀವನಕ್ಕೆ ನಿಜವಾಗ್ಲೂ ಒಂದು ಅರ್ಥ ಬಂದ್ಬಿಡ್ತು ಸರ್. ಇವತ್ತು ನಾನು ನೆಮ್ಮದಿಯಾಗಿ ಬದುಕ್ತೀನಿ ಸರ್ ಇವತ್ತಿಂದ ಅಂತಂದ್ಲು. ಶಿ ಇಸ್ 50 ಟುಡೇ. ಶಿ ಗಾಟ್ ಡೈವರ್ಸ್ ಟುಡೇ. 42 ಇಂದ ಫೈಟ್ ಮಾಡ್ತಾ ಇದ್ದೀನಿ ಸರ್ ನಾನು. ಐ ವಿಲ್ ಲೀವ್ ಪೀಸ್ಫುಲಿ. ನಿಮ್ಮಿಂದ ನನ್ನ ಜೀವನದಲ್ಲಿ ಹೊಸ ಇದು ಸಿಕ್ತು ಅಂತಂತ. ಇಟ್ ಮೇಕ್ಸ್ ಮಿ ಸಮಥಿಂಗ್
ಸ್ಯಾಟಿಸ್ಫೈಡ್. ಇವಾಗ ಒಂದು ಕೇಸ್ ಅಂತ ತಗೊಂಡಾಗ ದುಡ್ಡು ಕೊಟ್ಟರು ಅವ್ರಿಗೂ ಮರ್ತೋಗ್ತಾರೆ, ದುಡ್ಡು ಇಸ್ಕೊಂಡ್ರು ನಾನು ಮರ್ತೋಗ್ತೀನಿ. ಬಟ್ ಈ ಮೊಮೆಂಟ್ ಇತ್ತಲ್ಲ, ನಾನು ಬರೋಕ್ಕಿಂತ ಮುಂಚೆ, ಇಲ್ಲ ಸರ್ ನಿಮ್ಮಿಂದ ನನಗೆ ಒಂದು ಜಸ್ಟಿಸ್ ಸಿಕ್ತು, ಇವತ್ತು ನಾನು ನೆಮ್ಮದಿಯಾಗಿರ್ತೀನಿ, ಇವತ್ತಿಂದ ಹೊಸ ಬಾಳ್ ಶುರು ಮಾಡ್ತೀನಿ ಅಂತ ಎಷ್ಟು ಪ್ರೊಫೆಷನ್ ಅವ್ರಿಗೆ ಎಷ್ಟು ಜನ ಹೇಳ್ತಾರೆ ಹೇಳಿ? ಇಲ್ಲ ಡಾಕ್ಟರ್ ಹೇಳ್ತಾರೆ, ಇಲ್ಲ ಲಾಯರ್ಗೆ ಹೇಳ್ತಾರೆ ಅಲ್ವಾ? ಸೊ ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ಎ ಬಿಕಮ್ ಎ ಲಾಯರ್. ಐ ಆಮ್ ವೆರಿ ಹ್ಯಾಪಿ ದಟ್ ಐ ಆಮ್ ಡೂಯಿಂಗ್ ಲಾಯರ್ ಆಸ್ ಮೈ ಪ್ರೊಫೆಷನ್. ನಂಗೆ ಖುಷಿ ಇದೆ. ಆಮೇಲೆ ಇನ್ನೊಂದು ಎಷ್ಟೊಂದು ಜನ ಹತ್ಕೊಂಡು ನಮ್ಮಿಂದ ಖುಷಿ ಆಯ್ತು ಅಂತಾರೆ, ಎಷ್ಟೊಂದು ಜನ ಬೈದವರು ಇದಾರೆ, ಕೇಸು ಛೇ ನೀವು ಡೈವರ್ಸ್ ಮಾಡಿಸ್ಬಿಟ್ರಿ ಅಂತ. ಮಾಡಕ್ಕಾಗಲ್ಲ, ಇಟ್ಸ್ ಪಾರ್ಟ್. ನಿಮ್ಗೆ ಇಷ್ಟು ವರ್ಷದಲ್ಲಿ ಯಾವ್ದಾದ್ರು ಥ್ರೆಟ್ಸ್ ಅಥವಾ ಏನಾದ್ರು ಹೆದರ್ಸಿರೋದು? ಇದೆ 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 ಇದೆ. ಒಂದ್ 2-3 ಮರ್ಡರ್ ಕೇಸ್ಗಳಲ್ಲಿ ಜೈಲಿಂದ ಫೋನ್ ಮಾಡಿರೋ ಪ್ರಸಂಗಗಳು ಇದೆ. ಹೌ ಡು ಯು ಫೇಸ್ ದೋಸ್ ಥಿಂಗ್ಸ್? ಬಿಕಾಸ್ ಫ್ಯಾಮಿಲಿನೂ ಇರುತ್ತೆ ನಿಮ್ ಜೊತೆ, ನೀವು ಒಬ್ಬರೇ ಅಲ್ಲ, ನೀವು ಒಬ್ಬರೇ ಅಂದ್ರೆ ಓಕೆ ಯು ಕ್ಯಾನ್ ಡೀಲ್ ವಿತ್ ದಟ್. ಸೊ ಹೌ ಡು ಯು, ಅಲ್ಲ ಆ ಮೊಮೆಂಟ್ ನಿಮ್ಗೆ ಭಯ ಇರುತ್ತೆ ಯಾವಾಗ್ಲೂ? ಇನಿಷಿಯಲ್ ಡೇಸ್ ಅಲ್ಲಿ ಭಯ ಇತ್ತು, ಇವಾಗ ಆತರ ಏನೋ ಭಯ ಇಲ್ಲ. ಇಟ್ ಹ್ಯಾಸ್ ಬಿಕಮ್ ಅಕಸ್ಟಮ್ಡ್ ಫಾರ್ ಮೀ. ನಡೀತಾ ಇದೆ. ಬಟ್ ಆ ತರ ಮಾಡಿದಾರೆ ನಿಮ್ಗೆ? ಮಾಡಿದ್ದಾರೆ. ಬಸವನಗುಡಿನಲ್ಲಿ ಪಾಪ್ಯುಲರ್ ಲಾಯರು ಒಂದು ಎರಡಲ್ಲ, ಸುಮಾರು ಸತಿ ಮಾಡಿದ್ದಾರೆ. ಹೌದಾ? ಎಲ್ಲ ಕೇಸಲ್ಲೂ ಬರುತ್ತಾ? ಎಲ್ಲ ಕೇಸಲ್ಲೂ ಬರಲ್ಲ, ಕ್ರಿಮಿನಲ್ ಕೇಸಸ್. ಕ್ರಿಮಿನಲ್ ಕೇಸಸ್. ಆಮೇಲೆ ನಿಮ್ದು ಪ್ಯಾಷನ್ ಅಂದ್ರೆ ಇದು ನಿಮ್ ಪ್ಯಾಷನ್ನೇ ಆಯ್ತು ಇವಾಗ. ಮನಿ ಮ್ಯಾಚ್ ಆಗ್ತಾ ಇದೆಯಾ? ಐ ಆಮ್ ವೆರಿ ಹ್ಯಾಪಿ ಟುಡೇ. ಅಂಡ್ ಏನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅದಕ್ಕಿಂತ ತುಂಬಾ ಚೆನ್ನಾಗಿ ದೇವ್ರು ಕೊಟ್ಟಿದ್ದಾನೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಮ್ಮ ಫೀಲ್ಡ್ ಅಲ್ಲಿ ನಾನು ಈ ಮಟ್ಟಕ್ಕೆ ಬಂದಿದ್ದಕ್ಕೆ ನಂಗೆ ನಿಜವಾಗ್ಲೂ ಖುಷಿ ಇದೆ. ಬಸವನಗುಡಿನಲ್ಲಿ ಪಾಪ್ಯುಲರ್ ಲಾಯರ್ ನಮ್ ದಯಾನಂದ್ ಹಿರೇಮಠ್. ನಿಮ್ ಕೈ ಎಷ್ಟು ಜನ ಜೂನಿಯರ್ಸ್ ಇದ್ದಾರೆ? I have an association. We are around 10 advocates. So ಎಲ್ಲರೂ ಕೆಲಸ ಮಾಡ್ತೀವಿ. ನನ್ನ ಕೈ ಕೇಳಿದ್ರೆ 4 ಜನ ಇದ್ದೀವಿ. ಓಕೆ. ಪ್ರೊಫೆಷನ್ ಖುಷಿ ಕೊಟ್ಟಿದೆ, ದುಡ್ಡು ಕೊಟ್ಟಿದೆ, ಪ್ರೊಫೆಷನ್ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ. ಪ್ರೊಫೆಷನ್ ತುಂಬಾ 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 ಖುಷಿ ಪಟ್ಟಿದೆ. ನಂಗೆ ಪ್ರತಿದಿನನೂ ಗರ್ವ ಇದೆ ನಾನು ಈ ಪ್ರೊಫೆಷನ್ ಇದ್ದೀನಿ ಅಂತ. ನಿಮ್ಗೆ ಯಾವತ್ತು ಇಂಥ ಕೇಸ್ ಬೇಕಾಗಿಲ್ಲಪ್ಪ, ನಂಗೆ ಡೈವರ್ಸ್ ಕೇಸ್ಗಳು ಯಾಕೆ ತಗೋಬೇಕು ಅಂತೆಲ್ಲ ಏನು? ಯಾವ ಕೇಸೇ ಆಗಲಿ, ಪ್ರೊಫೆಷನ್ ಫಾರ್ ಯು ಎವ್ರಿಥಿಂಗ್. ಯಾವ ಕೇಸ್, ಯಾವ್ದು ಹೊಸ ಕೇಸ್ ಬಂದಾಗ ಖುಷಿ ಆಗುತ್ತೆ ನಮ್ಗೆ. ಫ್ರೀ ಯಾಕೆ ಅಂತಂತಂದ್ರೆ ಆ ಕೇಸ್ ತಗೊಂಡು ನನ್ನ ಸಕ್ಸಸ್ ರೇಷಿಯೋ ತುಂಬಾ ಚೆನ್ನಾಗಿದೆ. 80 to 85% ಸಕ್ಸಸ್ ರೇಷಿಯೋ ಇದೆ. ಸೊ ಎಲ್ಲೋ ಒಂದ್ ಕಡೆ ಕೇಸ್ ಮುಗ್ದಾಗ ಅವ್ರು ಕೊಡ್ತಾರಲ್ಲ ಕಾಂಪ್ಲಿಮೆಂಟ್ಸು, ಹಾರೈಕೆ, ಏನೋ ಒಂಥರ ಇಟ್ ಬೂಸ್ಟ್ ಮೀ ಎವ್ರಿ ಡೇ. ನಾನು ಆವಾಗ ಬಂದಾಗ ಕೇಸ್ಗಳು ಮಧ್ಯ ಖಾಲಿ ಆಯ್ತು, ಮತ್ತೆ ಮಧ್ಯ ಬಂದ ಕೇಸ್ಗಳು ಈಗ ಖಾಲಿ ಆಗ್ತಾ ಇದೆ. ಅಂದ್ರೆ ಜಸ್ಟಿಸ್ ಈಗ ಸಿಗ್ತಾ ಇದೆ. ಸೊ ದೇ ಕಮ್ ಅಂಡ್ ಸೇ ಮೀ, ಸರ್ ನಿಮ್ಮಿಂದ ನಮ್ಗೊಂದು ಹೊಸ ಜೀವನ ಸಿಕ್ತು, ಹೊಸ ಲೈಫ್ ಸಿಕ್ತು ಸರ್, ನಿಮ್ಮಿಂದ ನಮ್ಗೆ ಆಸ್ತಿ ನಮ್ಗೆ ವಾಪಸ್ ಬಂತು ಸರ್, ನಿಮ್ಮಿಂದ ನನ್ನ ಮಗ ಜೈಲಿಂದ ಆಚೆ ಕಡೆ ಬಂದ. ಇಟ್ ಗಿವ್ಸ್ ಮಿ ಸೋ ಮಚ್ ಪ್ಲೆಜರ್. ಇಟ್ ಈಸ್ ಅನ್ಎಕ್ಸ್ಪ್ಲೈನಬಲ್. ಅದು ಬರೀ ಫೀಲ್ ಆಗಂತದ್ದು. ಅದು ಆಸ್ ಎ ಕನ್ಕ್ಲೂಷನ್ ನೀವು ಏನಾದ್ರು ಕಾಷನ್ ಕೊಡಬೇಕು ಜನಗಳಿಗೆ, ಅಥವಾ ಏನಾದ್ರು ಹೇಳ್ಬೋದು ಈ ತರ ರೀಚ್ ಔಟ್ ಆಗಿ, ಅಥವಾ ಈಸಿ ಇದೆ ಲೈಫ್ ಹಿಂಗ್ ಮಾಡಿ ಅಂತ? ಇವಾಗ ಸೋಷಿಯಲ್ ಮೀಡಿಯಾ ತುಂಬಾ ದೊಡ್ಡದಾಗಿದೆ. ಬೇಸಿಕ್ ಲಾಸ್ ನೀವು ತಿಳ್ಕೊಳ್ಳಿ. ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಅನ್ ಅಡ್ವೊಕೇಟ್, ಪೇಯಿಂಗ್ ಟು ಹಿಮ್ ಆರ್ ಸಣ್ಣ ಪುಡ್ಡು. ಈಗ ನಾನು ಗಾಡಿ ಓಡಿಸ್ಬೇಕು ಅಂದಾಗ ಈ ಸಮಸ್ಯೆ ಇದೆ ಅಂದ್ರೆ ಅದು ಮಾಡದೇ ಇರಂಗೆ ಓಡಿಸಿ. ಫಾರ್ ಎಕ್ಸಾಂಪಲ್, ಈಗ ಡ್ರಿಂಕಿಂಗ್ ಇಸ್ ಎ ಬ್ಯಾಡ್ ಹ್ಯಾಬಿಟ್. ಎಷ್ಟೊಂದು ಜನ ಕುಡಿತಾರೆ. ಕುಡಿಯೋದು ಬೇಡ, ಕುಡಿಬೇಡಿ, ನೀವು ಕುಡೀರಿ, ದಟ್ ಈಸ್ ನಾಟ್ ಮೈ ವರ್ಕ್. ನೀವು ಕುಡ್ದಾಗ ಪ್ಲೀಸ್ ಟೇಕ್ ಎ ಕ್ಯಾಬ್. ಕರೆಕ್ಟ್. ಮನೆಗೆ ಎಲ್ಲೋ ಕ್ಲಬ್ಬಲ್ಲೋ ಇಲ್ಲ ಯಾವುದೋ ಹೋಟ್ಲಲ್ಲಿ ಫ್ರೆಂಡ್ಸ್ ಜೊತೆ ಕುಡಿತೀರಾ, ಕಮಿಂಗ್ ಬ್ಯಾಕ್ ಟೇಕ್ ಎ ಕ್ಯಾಬ್. ನೀವು 2 ವೀಲರ್ ಏನಕ್ಕೆ ಹೋಗ್ತೀರಾ? ಎಲ್ಲೋ ತಪ್ಪಿಸ್ಕೊಳಕ್ ಹೋಗ್ತೀರಾ, ಯಾರಿಗೋ ಗೊತ್ತೀರಾ, ಇಲ್ಲ ಪೊಲೀಸ್ ಅವ್ರು ಬಂದ 10,000 ರೂಪಾಯಿ ಫೈನ್ ಇವತ್ತು ಡ್ರಿಂಕ್ ಅಂಡ್ ಡ್ರೈವ್. ಈ ಬೇಸಿಕ್ ಲಾಸ್ ತಿಳ್ಕೊಳ್ಳಿ ಅಂತಾರಲ್ಲ, ಎಲ್ಲಿ ಸಿಗತ್ತೆ ಈ ಬೇಸಿಕ್ ಲಾಸ್? ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ಅಥವಾ ನಮ್ಮ ಎಷ್ಟೊಂದು ಲಾ ಬುಕ್ಸ್, ಲಾ ಪಬ್ಲಿಕೇಶನ್ಸ್ ಅಲ್ಲಿ ಬೇಸಿಕ್ ಲಾ ಇಷ್ಟು ದಪ್ಪ ಬುಕ್ಕೇ ಬರುತ್ತವೆ. ಮದುವೆ ಟೈಮಲ್ಲಿ ಏನ್ ಮಾಡ್ಬೇಕು, ಆಕ್ಸಿಡೆಂಟ್ ಆದಾಗ ಏನ್ ಮಾಡ್ಬೇಕು, DL ಅಪ್ಲೈ ಮಾಡ್ಬೇಕು ಅಂದಾಗ ಏನ್ ಮಾಡ್ಬೇಕು, ಪಾಸ್ಪೋರ್ಟ್ ಅಪ್ಲೈ ಮಾಡ್ಬೇಕು ಅಂದಾಗ ಏನ್ ಮಾಡ್ಬೇಕು. ದೀಸ್ ಆರ್ ಆಲ್ ವೆರಿ ಬೇಸಿಕ್ ಥಿಂಗ್ಸ್. ಅದನ್ನ ನೀವು ತಿಳ್ಕೊಂಡಿರಿ ಅಷ್ಟೇ. ನಾವು ಈ ಲಾನ ಸಬ್ಜೆಕ್ಟ್, ಸ್ಮಾಲ್ ಸಬ್ಜೆಕ್ಟ್ನ ಸ್ಕೂಲ್ ಲೆವೆಲಲ್ಲಿ ಅಥವಾ ಮಕ್ಕಳಿಗೆ ಇನ್ವಾಲ್ವ್ ಮಾಡಿದ್ರೆ ಯೂಸ್ ಆಗುತ್ತಾ? ತುಂಬಾ ಒಳ್ಳೇದು ಆಕ್ಚುಲಿ. ಬೇಸಿಕ್ ಲಾ ಸ್ಕೂಲ್ ಮಕ್ಕಳಿಗೆ ಆಗಲ್ಲ, ಸ್ಕೂಲ್ ಅಂದ್ರೆ ಮೇ ಬಿ ಅಟ್ಲೇ ಹೈಯರ್ ಸ್ಕೂಲ್ 8th 9th 10th ಇಂದ ಲೀಗಲ್ ಅವೇರ್ನೆಸ್ ಕೊಟ್ರೆ ತುಂಬಾ ಇದಾಗುತ್ತೆ, ತುಂಬಾ ಒಳ್ಳೇದು. ಅವ್ರಿಗೂ ಅರ್ಥ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ 10th ಅಲ್ಲಿ ಕೊಟ್ರೆ ಡ್ರಗ್ಸ್ ಅವೇರ್ನೆಸ್ ಮಾಡ್ಬೋದು ಅಲ್ವಾ? ಬಿಕಾಸ್ ಮಕ್ಳು ಇವಾಗ ತುಂಬಾ ಸೊಸೈಟಿ ಓಪನ್ ಇದ್ದಾಗ ಈ ತರದೊಂದು ಸಬ್ಜೆಕ್ಟು ಇಡಬಹುದು, ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ವಿಲ್ ಕಮ್ ಟು ದ ಎಂಡ್. ನಮ್ಮ ಟಾಕ್ಸ್ಗೆ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು.
ಆ್ಯಂಡ್ ಯು ನೋ ಮೀ, ಐ ನೋ ಯು. ಜನಕ್ಕೂ ಗೊತ್ತಾಯಿತು ಇವಾಗ ಏನು ಅಂತ, ದಯಾನಂದ್ ಹಿರೇಮಠ್ ಯಾರು ಅಂತ. ಲೆಟ್ಸ್ ಗೋ ಅಹೆಡ್. ಇಲ್ಲ, ನನಗೂ ಖುಷಿ ಆಯಿತು. ಬಹುಶಃ ನನಗೆ ಗೊತ್ತಿರೋ ಒಂದು ಬೇಸಿಕ್ ಲಾ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಐ ಹೋಪ್ ಐ ಹ್ಯಾವ್ ಗಿವನ್ ಮಚ್ ಇನ್ಫಾರ್ಮೇಷನ್, ಲೀವ್ಡ್ ಅಪ್ ಟು ಯುವರ್ ಎಕ್ಸ್ಪೆಕ್ಟೇಷನ್. 100% more than that actually. ನಮಗೂ ತುಂಬಾ ಲಾಸ್ ಎಲ್ಲ ಗೊತ್ತಿರಲಿಲ್ಲ, ಇವಾಗ ನಮಗೂ ಗೊತ್ತಾಯ್ತು. ಎಷ್ಟೊಂದು ಖುಷಿ ಆಯ್ತು. ಈ ಒಂದು ಪಾಡ್ಕಾಸ್ಟ್ ಇಂದ ನೋಡೋರ್ಗೆ ಏನಾದ್ರು ಒಂದು 5% ಅಷ್ಟು ಅನುಕೂಲ ಆದ್ರೆ, ನಾವ್ ಇಲ್ಲೊಂದು ಕೂತು 2 hours ಮಾಡಿದ ಪಾಡ್ಕಾಸ್ಟ್ ನಮ್ಮ ಟಾಕ್ಸ್ ಉದ್ದೇಶನೇ ಅದಾಗಿದೆ. ಈಗ ಜನರು ಒಳ್ಳೇದನ್ನ ತಗೊಳ್ತಾರೆ. ದಟ್ ಈಸ್ ಮೈ ಫೇತ್. ಒಳ್ಳೇದಾಗ್ಲಿ. ವಾಟ್ ಎವರ್ ಗುಡ್ ಕೊಟ್ರೆ, ಮಸಾಲೆ ದೋಸೆಯಿಂದ ಹಿಡಿದು ಇನ್ಫಾರ್ಮೇಶನ್ ತನಕ ಏನೇ ಒಳ್ಳೇದು ಕೊಟ್ಟರು ತಗೊಳ್ತಾರೆ. ನಾನು ಬೇಸಿಕ್ ಆಗಿ ನನಗೆ ಎಷ್ಟು ಹೇಳಬೇಕು ಅನ್ಸ್ತು ಅಂತ ಅನ್ಕೊಂಡು ಬಂದಿದ್ದು ಕಂಪ್ಲೀಟ್ ಆಗಿ ಶೇರ್ ಮಾಡಿದ್ದೀನಿ. ಓಕೆ, ಜನ ಹೆಂಗಿದ್ ಮಾಡ್ತಾರೆ ನೋಡೋಣ.